ಶುಭ ಮಧ್ಯಾಹ್ನ ಎಲ್ಲರಿಗೂ. ಇಂದಿನ ಈ ಟೋಸ್ಟ್ ಮಾಸ್ಟರ್ ಸಭೆಗೆ ತಮ್ಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಎಂದಿನಂತೆ ನಾವು ಟೋಸ್ಟ್ ಮಾಸ್ಟರ್ ಸಭೆಗೆ ಹಾಜರಾಗಿ ಇಲ್ಲಿಂದ ನಾವು ಬಹಳ ವಿಷಯಗಳನ್ನ ತಿಳ್ಕೊಳ್ಳೋರಿದ್ದೇವೆ. ಮತ್ತೆ ಇದರಿಂದ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನನ್ನ ಭಾವನೆ. ನಾವು ಶುರು ಮಾಡಕ್ ಮುಂಚೆ ಕೆಲವು ನಿಯಮಗಳನ್ನ ಹೇಳ್ಬಿಡ್ತೇನೆ. ಯಾವುದೇ ರೀತಿಯ ಸೆಕ್ಸ್ ಪಾಲಿಟಿಕ್ಸ್ ಮತ್ತೆ ರಿಲಿಜನ್ ರಿಲೇಟೆಡ್ ವಿಷಯಗಳನ್ನ ಈ ಚರ್ಚೆಯಲ್ಲಿ ನಾವು ಮಾತಾಡಬಾರ್ದು. ಮತ್ತೆ ಆದಷ್ಟು ನಿಮ್ಮ ವಿಡಿಯೋವನ್ನು ಆನ್ ಮಾಡಿ. ನೀವು ಮಾತಾಡದೇ ಇದ್ದರೆ ನಿಮ್ಮ ವಿಡಿಯೋನು ಮ್ಯೂಟ್ ಮಾಡಿ. ಇದರಿಂದ ಸಭೆಗೆ ಯಾವುದೇ ರೀತಿಯ ಅಡಚಣೆ ಆಗೋದಿಲ್ಲ. ಇಂತಿಷ್ಟು ಈ ಸಭೆಯ ನಿಯಮಗಳು. ಮತ್ತೆ ಇವತ್ತಿನ ಸಭೆ 167ನೇ ಸಭೆಯಾಗಿದೆ ನಮ್ಮ ಸಭೆ. ಮತ್ತೆ ಇವತ್ತಿನ ಒಂದು ಥೀಮ್ ಅನ್ನು ನೋಡಿದ್ರೆ ಇದು ಬಹಳ ಒಳ್ಳೆ ಥೀಮ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಅಪ್ರತಿಮ ಮಹಿಳೆಯರು ಅಥವಾ ಅವರ್ ಸೂಪರ್ ವುಮೆನ್ ಅಂತ ಥೀಮ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಒಂದು ಥೀಮು ಬಹಳ ಮಹತ್ವದ್ದಾಗಿದೆ. ಮತ್ತೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕಂದ್ರೆ ನಮ್ಮ ಜೀವನದಲ್ಲಿ ನಮ್ಮ ಮಹಿಳೆಯರ ಪಾತ್ರ ಬಹಳ ಹಿರಿಯದಾಗಿದೆ. ನಮ್ಮ ತಾಯಿ ಇರ್ಬೋದು, ಮತ್ತೆ ನಮ್ಮ ಸ್ಪೌಸ್ ಇರ್ಬೋದು, ಮತ್ತೆ ನಮ್ಮ ಡಾಟರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಅವ್ರದೇ ಆದ ಒಂದು ಕಾಣಿಕೆಯನ್ನು ನಮ್ಮ ಜೀವನದಲ್ಲಿ ಕೊಟ್ಟಿರ್ತಾರೆ. ಮತ್ತೆ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಅದಲ್ದಿರ ನಾವು ನಮ್ಮ ದೇಶದಲ್ಲಿ, ಎಸ್ಪೆಷಲಿ ಈ ಭಾರತದಲ್ಲಿ, ನಮ್ಮ ದೇಶವನ್ನೇ ನಾವು ಭಾರತ ಮಾತೆ ಅಂತ ನಾವು ಸಂಬೋಧಿಸಿದ್ದೀವಿ. ಮತ್ತೆ ಮಹಿಳೆಗೆ ಬಹಳ ಅತ್ಯುತ್ತಮ ಸ್ಥಾನವನ್ನು ಕೊಟ್ಟಿದ್ದೇವೆ. ಮತ್ತೆ ಒಂದು ಕಾಲದಲ್ಲಿ ಇತ್ತು ಈ ಒಂದು ಅಸಮಾನತೆಯನ್ನ ಇತ್ತು ಮುಂಚೆ. ಆದರೆ ಇವಾಗ ಅದು ಆದಷ್ಟು ಕಡಿಮೆ ಆಗಿದೆ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಇವತ್ತಿನ ಒಂದು ದೈನಂದಿನ ಜೀವನದಲ್ಲಿ ಮಹಿಳೆಯರು ಅತ್ಯುನ್ನತ ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ರಾಷ್ಟ್ರದ ಇವತ್ತಿನ ಪ್ರೆಸಿಡೆಂಟ್ ಆಗಿ ನಮ್ಮ ದ್ರೌಪದಿ ಮುರ್ಮು ಅವರಿದ್ದಾರೆ. ಮತ್ತೆ ಎಷ್ಟೋ ಜನ MLAs, MLC ಮತ್ತೆ ಕಾರ್ಪೊರೇಟರ್ಸ್ ಅವರು ಮಹಿಳೆ ಆಗಿರೋದ್ರಿಂದ ಇವಾಗ ನಮ್ಮ ಸಮಾಜನೂ ಬದಲಾಗ್ತಾ ಇದೆ. ಮತ್ತೆ ಮಹಿಳೆಯರಿಗೂ ಒಳ್ಳೆ ಸ್ಥಾನಗಳು ಸಿಗ್ತಾ ಇದೆ. ಮತ್ತು ಅವರು ಎಲ್ಲಾ ರಂಗದಲ್ಲೂ ಈ ದೇಶಕ್ಕೆ ಮತ್ತೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇಷ್ಟ ಹೇಳ್ತಾ, ಇವತ್ತಿನ ಥೀಮ್ ಬಗ್ಗೆ ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸಿರೋದಕ್ಕೆ ನಮ್ಮ ಪ್ರೆಸಿಡೆಂಟ್ ಆದ ಕಮಲಾಕರ್ ಅಚ್ರೇಕರ್ ಸರ್ಗೆ ವೇದಿಕೆ ವರ್ಗಾಯಿಸ್ತೀನಿ. ಅದಕ್ಕೂ ಮುಂಚೆ ಅವರ ಬಗ್ಗೆ ನಾವು ಒಂದು ಪರಿಚಯ ಎಲ್ಲರಿಗೂ ಅವರು ಪರಿಚಿತರು. ಮತ್ತೆ ಅವರು ಬಹಳ ಹಿರಿಯ ಸದಸ್ಯರು. ಮತ್ತೆ ನಮ್ಗೆಲ್ಲ ಬಹಳ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ. ಅವರು ಹಿರಿಯ ವೈದ್ಯರಾಗಿದ್ದಾರೆ. ಮತ್ತೆ ಅವರ ಒಂದು ಸ್ಪೀಚು ಮತ್ತೆ ಅವರ ಒಂದು ಮಾತುಕತೆನೇ ನಮ್ಗೆ ಒಂದು ಸ್ಫೂರ್ತಿಯಾಗಿದೆ. ಈ ನಮ್ಮ ಟೋಸ್ಟ್ ಮಾಸ್ಟರ್ ಜೀವಳ ಅಂತ ಹೇಳ್ಬೋದು. ಅವರ ಒಂದು ಇರುವಿಕೆ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಇಷ್ಟ ಹೇಳ್ತಾ ನಾನು ವೇದಿಕೆಯನ್ನು ಡಾಕ್ಟರ್ ಅಚ್ರೇಕರ್ ಸರ್ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ತುಂಬಾ ಸಮರ್ಪಕವಾಗಿ ತಮ್ಮ ಒಂದು ಪಾತ್ರವನ್ನ ನೆರವೇರಿಸಿದ್ರಿ. ಮಹಿಳೆಯರ ಬಗ್ಗೆ ತಾವು ಒಳ್ಳೆ ಏನೇನು ಈಗ ಆಗ್ತಾ ಇದೆ ಅಂದ್ರೆ, ಮೊದಲು ಈಗ ಮಹಿಳೆಯರಿಗೆ ನಾವು ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಮತ್ತು ಅವರು ಅದೆಲ್ಲ ಎಷ್ಟೊಂದು ಸಾಧನೆಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಿರು ಒಂದು ಸಂಕ್ಷಿಪ್ತವಾದಂತ ವಿಚಾರವನ್ನು ತಾವು ಮುಂದಿಟ್ರಿ. ಇದರ ಬಗ್ಗೆನೆ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕಂತ ನಾವು ಇವತ್ತಿನ ನಿರೂಪಕರಾದಂತ ನಮ್ಮ ಉಮಾನ್ ಅವರ ಕೇಳ್ಕೊಳ್ಳೋಣ. ಇವತ್ತು ಅಧ್ಯಕ್ಷ ಭಾಷಣದಲ್ಲಿ ನಾವೊಂದು ವಿಷಯ ಹೇಳೋದೇನಂತಂದ್ರೆ, ಸಂಘರ್ಷವೇ ಜೀವನದ ಒಂದು ತಾಕತ್ತು ಅಂತೇಳಿ.
ಅಂದ್ರೆ ನಮ್ಮ ಜೀವನದಲ್ಲಿ ಸಂಘರ್ಷ ಇರ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ಫಲಪ್ರದವಾಗುತ್ತದೆಯೇ? ಒಬ್ಬ ವ್ಯವಸಾಯ ಮಾಡ್ತಾ ಇದ್ದ. ಅವನು ಒಂದು ಸಲ ದೇವರಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ದೇವರೇ, ನಿನಗೆ ಏನು ವ್ಯವಸಾಯದ ಬಗ್ಗೆ ಎಷ್ಟು ಜ್ಞಾನನೇ ಇಲ್ಲ ನಿನಗೆ. ಸಿಕ್ಕಾಗ ಮಳೆ ಕೊಡ್ತೀಯಾ, ಅದು ಮಾಡ್ತೀಯಾ. ಆವಾಗ ದೇವ್ರ ಪ್ರತ್ಯಕ್ಷ ಆಗಿ ಹೇಳ್ತಾನಂತೆ, ಆಯ್ತಪ್ಪ, ಹಾಗಾದ್ರೆ ನೀನು ಸ್ವಲ್ಪ ದಿವಸ ಮಟ್ಟಿಗೆ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ನೀನೇ ಎಲ್ಲ ನಡೆಸ್ಕೋ ಅಂತ ಹೇಳ. ಆಯ್ತು ಅಂತ ಹೇಳಿ ಎಲ್ಲಾ ಈ ಶಕ್ತಿಗಳನ್ನ ತಗೊಂಡು ಕೊನೆಗೆ ಅವನು ಎಷ್ಟು ಬೇಕೋ ಅಷ್ಟೇ ಮಳೆ, ಎಷ್ಟು ಬೇಕೋ ಅಷ್ಟೇ ಗಾಳಿ, ಲೆಕ್ಕಾಚಾರ ಮಾಡ್ಕೊಂಡು ಅದಕ್ಕೆ ಬಿಸಿಲು ಸರಿಯಾಗಿ ಇಷ್ಟು ಕೊಡ್ತಾ ಹೋಗಿ ತನ್ನ ವ್ಯವಸಾಯ ಮಾಡ್ತಾ ಹೋದ. ಒಳ್ಳೆ ಫಸಲು ಒಳ್ಳೆ ಚೆನ್ನಾಗಿ ಬಂತು. ಇನ್ನೇನದು ನಾವು ಅದನ್ನ ಕತ್ತರಿಸ್ಕೊಂಡು ಎಲ್ಲ ತಗೋಬೇಕು ಅಂತ ಹೇಳಿ ನಮ್ಮ ಈ ತೆನೆ ಇರುತ್ತಲ್ಲ ಅಲ್ಲಿ ಹೋಗಿ ನೋಡಿದಾಗ ಆ ತೆನೆ ದೊಡ್ಡ ದೊಡ್ಡ ಇದ್ದು ಅಷ್ಟೇ, ಆದ್ರೆ ಒಳಗಡೆ ಏನು ರಸನೇ ಇರ್ಲಿಲ್ಲ, ತುಂಬಾ ಖಾಲಿನೇ ಆಗಿತ್ತು. ಅವಾಗ ಪುನಃ ಮತ್ತೆ ಏನು ದೇವ್ರ ಕಡೆ ತಿರುಗಿ, ಪರಮಾತ್ಮ ಇದೇನ್ ನೀನು ಮಾಡಿದೀಯಾ? ಅವಾಗ ಪರಮಾತ್ಮ ಹೇಳ್ತಾನೆ, ನೀನೇ ವಿಚಾರ ಮಾಡು, ನೀನು ಆ ಬೆಳೆಗಳಿಗೆ ಯಾವುದೇ ರೀತಿ ನೀನು ಸಂಘರ್ಷ ಕೊಡ್ಲೇ ಇಲ್ಲ. ನಾನು ಬೇಕಂತ ಬಿರುಗಾಳಿ ಕೊಡ್ತೇನೆ, ಮಳೆ ಕೊಡ್ತೇನೆ, ಸಿಕ್ಕಾಪಟ್ಟೆ ಬಿಸಿಲು ಕೊಡ್ತೇನೆ. ಇದನ್ನೆಲ್ಲ ಈ ಬೆಳೆಗಳು ಅದನ್ನ ತಡ್ಕೊಂಡು ಆ ಸಂಘರ್ಷವನ್ನು ಎದುರಿಸಿದಾಗ ಅವುಗಳಲ್ಲಿ ಪ್ರಾಣ ತುಂಬುತ್ತೆ, ಜೀವ ತುಂಬುತ್ತೆ. ಅದನ್ನೇ ನಾವು ಬೆಳೆ ಅಂತ ಕರೆಯುತ್ತೇವೆ. ಅದನ್ನ ನಾವು ತಿಂದಾಗ ಮಾತ್ರ ನಮ್ಗೆ ಶಕ್ತಿ ಬರುತ್ತೆ. ಹಾಗಾದ್ರೆ ಸಂಘರ್ಷ ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಮುಖ್ಯ ಅನ್ನೋದು ಒಂದು ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಮತ್ತೊಂದು ಸಣ್ಣ ವಿಷಯ ಹೇಳ್ಬೇಕಂತಂದ್ರೆ, ಒಮ್ಮೆ ಒಂದು ಸರ್ಕಸ್ ಕಂಪ್ನಿಯವನು ಸರ್ಕಸ್ ಸರಿಯಾಗಿ ನಡೀತಾ ಇಲ್ಲ ಅಂತ ಹೇಳಿ ಅವನ್ನೆಲ್ಲ ಅದನ್ನ ಮುಚ್ಚಿಬಿಟ್ಟ, ಬಂದ್ ಮಾಡ್ಬಿಟ್ಟ. ಆಮೇಲೆ ಅವತ್ತು ಕೆಲವು ಪ್ರಾಣಿಗಳು ಇದ್ವು, ಹುಲಿ, ಚಿರತೆ, ಸಿಂಹ, ಇಂಥವೆಲ್ಲ ಒಂದು ಎರಡೆರಡು ಇಟ್ಕೊಂಡಿದ್ದ ಅವನು. ಮತ್ ಇವನ್ ಏನ್ ಮಾಡೋದು ಈಗ ಅಂತ ಹೇಳಿ ಕೊನೆಗೆ ಎಲ್ಲೋ ಹೋಗಿ ದೂರದಲ್ಲಿ ಹೋಗಿ ಸುಮ್ಮನೆ ಕಾಡಿನಲ್ಲಿ ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಅವುಗಳನ್ನ ತಗೊಂಡು ಫೋನಿನಲ್ಲಿ ತಗೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದ್ಬಿಟ್ಟ. ಕೇವಲ ಒಂದೇ ಒಂದು ವಾರದಲ್ಲಿ ಸುದ್ದಿ ಬಂತು, ಈ ಕಾಡಿನಲ್ಲಿ ಬಿಟ್ಟಂತ ಎಲ್ಲಾ ಪ್ರಾಣಿಗಳನ್ನ ಅಲ್ಲಿಯ ಒಂದು ಅದಕ್ಕೆ ನಾಯಿಗಳು, ಅಂದ್ರೆ ಅವು ಅಂತಿಂತ ನಾಯಿಗಳು ಅಲ್ಲ, ಅಂದ್ರೆ ಅವು ಕಾಡಿನಲ್ಲಿ ವಾಸ ಮಾಡ್ತಕ್ಕಂತ ನಾಯಿಗಳು, ಒಂಥರ ಬೇಟೆಯಲ್ಲಿ ಒಂದು ಅತ್ಯಂತ ಪರಿಣಿತ ಇರುತ್ತೆ ಅವಕ್ಕೆ. ಅವು ನಾಯಿಗಳು ಅವುಗಳ ಮೇಲೆ ಬೇಟೆ ಮಾಡಿ ಎಲ್ಲಾ ಪ್ರಾಣಿಗಳನ್ನ ಅವು ತಿಂದು ಹಾಕ್ಬಿಟ್ಟವು ಅಂತ ಸುದ್ದಿ ಬಂತು. ಅವಾಗ ಹೀಗಾಗಾಯ್ತದು. ಅವ ಒಬ್ರು ಹೇಳ್ದ, ತುಂಬಾ ಸರಳ, ಇವು ಸರ್ಕಸ್ ನಲ್ಲಿ ಇದ್ದಾಗ, ಬೋನ್ ನಲ್ಲಿ ಇದ್ದಾಗ ಇವುಗಳಿಗೆ ನೀವು ರೆಡಿಮೇಡ್ ಮಾಂಸ ಕೊಟ್ಬಿಡ್ತಿದ್ರಿ, ಡೈರೆಕ್ಟ್ಲಿ ತಟ್ಟೆಯಲ್ಲಿ ಹಾಕಿ ಕೊಟ್ಬಿಡ್ತಿದ್ರಿ. ಅವಕ್ಕೆ ಏನು ಕಷ್ಟ ಪಡ್ಬೇಕಂತಿಲ್ಲ, ಬೇಟೆ ಆಡ್ಬೇಕಂತಿಲ್ಲ, ಓಡಬೇಕಂತಿಲ್ಲ, ಬೆನ್ನತ್ತಿ ಹಿಂಬಾಲಿಸಬೇಕು ಅಂತಿಲ್ಲ, ಏನೂ ಇಲ್ಲ. ಎಲ್ಲ ರೆಡಿಮೇಡ್ ಕರೆಕ್ಟ್ ಆಗಿ ಫುಡ್ ಬಂದ್ಬಿಡ್ತಿತ್ತು, ಊಟ ಮಾಡ್ತಿತ್ತು, ಸರ್ಕಸ್ ನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇತ್ತು, ಸುಖವಾದ ಜೀವನ ನಡ್ಸ್ಕೊಂತ ಇತ್ತು. ಆದ್ರೆ ಈ ಬೇಟೆ ನಾಯಿಗಳು ಕಾಡಿನಲ್ಲಿ ಅವು ಸರ್ವೈವ್ ಆಗ್ಬೇಕಲ್ವೇ, ಅದಕ್ಕೋಸ್ಕರ ಅವು ಈ ಬೇಟೆ ಆಡ್ತಕ್ಕಂತ ಒಂದು ಕಲೆಯನ್ನ ಕಲ್ತ್ಕೊಂಡು, ಅದು ಕಲ್ತ್ಕೊಳ್ಳಿಲ್ಲ ಅಂತಂದ್ರೆ ಅವುಗಳಿಗೆ ತಿನ್ಲಿಕ್ಕೆ ಏನು ಬರೋದೇ ಇಲ್ಲ. ಆ ರೀತಿ ಕಲ್ತ್ಕೊಂಡ್ರೆ ಮಾತ್ರ ಅವ್ರಿಗೆ ಏನಾದ್ರು ತಿನ್ಲಿಕ್ಕೆ ಆಹಾರ ಸಿಗುತ್ತೆ. ಹಾಗಾಗಿ ಈ ಬೇಟೆ ನಾಯಿಗಳು ಈ ಸಂಘರ್ಷದ ಪರಿಣಾಮದಿಂದ ಈ ಹುಲಿ ಚಿರತೆಗಳಿಗಿಂತಲೂ ಅವು ಹೆಚ್ಚು ಶಕ್ತಿಶಾಲಿಯುತ ಆಗಿದ್ವು. ಎಷ್ಟು ಅಂತಂದ್ರೆ ಅವುಗಳನ್ನೇ ತಿಂದು ಹಾಕಿಬಿಟ್ಟು. ಅಂದ್ರೆ ಇದ್ರ ಅರ್ಥ ಅಂತಂದ್ರೆ, ಒಂದ್ ವೇಳೆ ನಮ್ಮ ಜೀವನದಲ್ಲಿ ಎಲ್ಲವೂ ರೆಡಿಮೇಡ್ ಪಟ್ 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 ಅಂತ ನಮ್ಮ ಕೈಯಲ್ಲೇ ಸಿಗ್ತಾ ಬಿಟ್ಟಿದ್ರೆ ನಮ್ಮಲ್ಲಿ ಶಕ್ತಿ ಎಂದು ಬರೋದೇ ಇಲ್ಲ. ಅದು ಮೇಲ್ನೋಟಕ್ಕೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಒಳಗಡೆ ಮಾತ್ರ ಯಾವುದೇ ರೀತಿ ತಾಕತ್ತು ಇರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಪರಮಾತ್ಮ ಕೆಲವು ಸಲ ಸಂಘರ್ಷವನ್ನು ಕೊಟ್ಟಾಗ ಅದ್ರ ಬಗ್ಗೆ ನಾವು ಗೋಳಿಡೋದು ಬೇಡ. ಪರಮಾತ್ಮ ನನಗೆ ಇನ್ನೂ ಹೆಚ್ಚು ಶಕ್ತಿ ಕೊಡೋದಕ್ಕೋಸ್ಕರ ಈ ಒಂದು ಸಂಘರ್ಷಗಳನ್ನು ಕೊಡ್ತಾ ಇದ್ದಾನೆ. ಈ ಸಂಘರ್ಷದಿಂದಲೇ ನನಗೊಂದು ತಾಕತ್ತು ಬರುತ್ತೆ, ಜೀವನ ಮಾಡ್ತಕ್ಕಂಥ ಒಂದು ಕಲೆ, ಶಕ್ತಿ ನನಗೆ ಬರುತ್ತೆ. ಇದೇ ಪರಮಾತ್ಮನ ಒಂದು ಮುಖ್ಯ ಉದ್ದೇಶ ಇದೆ ಅಂತ ಹೇಳಿ ನಾವು ಜೀವನದಲ್ಲಿ ಬರ್ತಕ್ಕಂಥ ಸಂಘರ್ಷಗಳನ್ನ ಸ್ವೀಕಾರ ಮಾಡ್ತಾ ನಮ್ಮ ಜೀವನವನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಒಂದು ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಹಾಗಾದ್ರೆ ಇವತ್ತಿನ ಒಂದು ಅತ್ಯಂತ ಚೆನ್ನಾಗಿದೆ ಸಭೆ. ಯಾವಾಗ್ಲೂ ಉಮಾನಾಥ್ ಅವರು ನಿರೂಪಕರಾದ್ರು ಅಂದ್ಮೇಲೆ ಯಾವಾಗ್ಲೂ ಅದ್ರಲ್ಲಿ ಏನಾದ್ರೂ ಒಂದು ಒಳ್ಳೆ ವಿಷಯನೇ ಇರುತ್ತೆ. ತುಂಬಾ ಸೊಗಸಾಗಿ ಅದನ್ನು ತುಂಬಾ ಚೆನ್ನಾಗಿ ತಯಾರಿ ಮಾಡ್ಕೊಂಡು ಕರೆಕ್ಟ್ ಆಗಿ ಬಂದು ನಮ್ಗೆ ಅದರ ಒಂದು ಸವಿಸ್ತಾರವಾದಂತ ಒಂದು
ಇನ್ಫಾರ್ಮೇಶನ್ ಅವ್ರು ಯಾವಾಗ್ಲೂ ಕೊಡ್ತಾರೆ. ಉಮಾನಾಥ್ ಅವ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಲ್ಲ. ಅತ್ಯಂತ ಸರಳವಾದಂತ ವ್ಯಕ್ತಿ, ಆದ್ರೆ ತುಂಬಾ ಜ್ಞಾನದ ಒಂದು ಭಂಡಾರ ಅವ್ರ ಹತ್ರ ಯಾವಾಗ್ಲೂ ಇರುತ್ತೆ. ಒಂದು ಗುಣ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ಪಾತ್ರವನ್ನು ತಗೊಂಡ್ರೆ ಅದನ್ನ ಸುಮ್ಮನೆ ಕ್ಯಾಶುವಲ್ ಆಗಿ ಹಾಗೆ ತಗೊಳಲ್ಲ. ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನ ಮಾಡಿ, ವಿಷಯಗಳನ್ನೆಲ್ಲ ಸಂಗ್ರಹಿಸಿ, ಅವುಗಳನ್ನೆಲ್ಲ ಸರಿಯಾಗಿ ಹೊಂದಿಸಿ, ಆ ಒಂದು ಕೊಟ್ಟಿರ್ತಕ್ಕಂತ ನಿಗದಿತವಾದಂತಹ ಸಮಯದಲ್ಲಿ ಅದನ್ನ ಸಮರ್ಪಕವಾಗಿ ಅದನ್ನ ಹೇಳ್ತಕ್ಕಂತ ಒಂದು ಕಲೆಯನ್ನ ಮಾತ್ರ ನಾವು ಯಾವಾಗ್ಲೂ ಈ ಉಮಾನಾಥ್ ಅವರಿಂದ ಕಲಿಬೇಕು ಅಂತ ಇಷ್ಟು ಹೇಳ್ತಾ, ಇವತ್ತಿನ ಈ ವೇದಿಕೆಯನ್ನ, ಈ ನಮ್ಮ ಸಭೆಯನ್ನ ನಿರೂಪಕರಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಉಮಾನಾಥ್ ಅವ್ರ ಹತ್ರ ಕೇಳ್ಕೊತಾ ಇದ್ದೇನೆ. ಉಮಾನಾಥ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಅರ್ಚಕರ್ ಸರ್. ಒಂದು ನಿಮಿಷ ದಯವಿಟ್ಟು ಕ್ಷಮಿಸಿ, ಯಾರೋ ಗೆಸ್ಟ್ ಇದ್ದಾರೆ ಅಂತ ಕಾಣುತ್ತೆ. ಹರ್ಷ ದೀಕ್ಷಿತ್. ಹಾ ನಮಸ್ಕಾರಮ್ಮ. ಹರ್ಷ ಅವರೇ, ನೀವು ಮೊಟ್ಟ ಮೊದಲು ಬರ್ತಾ ಇದೀರಿ ಅಂತ ಕಾಣುತ್ತೆ. ಹೌದ್ ಸರ್, ನಾ ಹುಬ್ಳಿಯಿಂದ ಆಕ್ಚುಲಿ. ಸೊ ನನ್ನ ಆಕ್ಸೆಂಟ್ ಸ್ವಲ್ಪ ಡಿಫ್ರೆಂಟ್ ಅನಿಸ್ಬೋದು ನಿಮ್ಗ. ತೊಂದ್ರೆ ಇಲ್ಲ, ನಾನು ಬೆಳಗಾವದವನು, ಹುಬ್ಳಿ ಭಾಷೆ ಎಲ್ಲ ಬರ್ತದ. ಹಾ ಸರ್, ಅದು ನಾನು DT ಹುಬ್ಳಿಯಿಂದ ಹುಬ್ಳಿ DT ಆಕ್ಚುಲಿ ಜಾಯಿನ್ ಮಾಡಿದ್ದೆ. ಬಟ್ ನಂದು ಟೈಮ್ಸ್ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಆನ್ಲೈನ್ DT ಜಾಯಿನ್ ಮಾಡ್ಬೇಕಂತ ಮಾಡೀನಿ. ಬಟ್ ನಂದು ಮೋಟೋ ಇರೋದು ನಂದು ಆಕ್ಚುಲಿ ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸರ್. ಹೌದಾ? ಅಲ್ಲ, ಈಗ ತುಂಬಾ ಧನ್ಯವಾದಗಳು, ತಾವು ನಮ್ ಈ ಕ್ಲಬ್ಬಿಗೆ ಬಂದಿದ್ದೀರಿ ಅಂತ ಹೇಳಿ. ಇಲ್ಲಿ ಇಂಗ್ಲಿಷು ಮತ್ತು ಕನ್ನಡ ಎರಡು ಇದು ದ್ವಿಭಾಷಾ ಕ್ಲಬ್ ಆಗಿರೋದ್ರಿಂದ ನಿಮಗೆ ಬೇಕಾದ್ರೆ ನೀವು ಇಲ್ಲಿ ಸದಸ್ಯರಾದ ನಂತರ ನೀವು ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಭಾಷಣ ಕೊಡಬಹುದು, ಅಥವಾ ನೀವೇನಾದ್ರೂ ಒಂದು ಪಾತ್ರವನ್ನು ತಗೊಂಡ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಕೂಡ ತಾವು ನಡೆಸ್ಕೊಂಡು ಬರಬಹುದು. ಅದರಲ್ಲಿ ಯಾವುದೇ ಒಂದು ನಿರ್ಬಂಧನೆ ಇಲ್ಲ. ಇದು ಮೇನ್ ಈ ಒಂದು ಕ್ಲಬ್ಬಿನ ಉದ್ದೇಶ ಏನಪ್ಪಾ ಅಂತಂದ್ರೆ, ಇಂಗ್ಲಿಷ್ ಜೊತೆಗೆ ನಮ್ಮದೇ ಆದಂತ ಮಾತೃಭಾಷೆ ಅಥವಾ ನಮ್ಮ ಭಾಷೆ ಅಂತ ಕನ್ನಡವನ್ನು ಕೂಡ ಅದನ್ನು ನಾವು ಮುಂದೆ ತಗೊಂಡು ಬರೋಣ. ಈಗ ನಿಮ್ಗೆ ಈ ಮೀಟಿಂಗ್ ನಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಲ್ರು ಕನ್ನಡ ಮಾತಾಡ್ತಾರೆ. ಈ ನಮ್ಮ ಕನ್ನಡದಲ್ಲಿ ಕೂಡ ಎಷ್ಟೊಂದು ಸಿರಿವಂತಿಕೆ ಇದೆ. ಸಂವಹನ ಕಲೆ ಅಂತಂದ್ರೆ, ಕಮ್ಯುನಿಕೇಶನ್ ಅಂದ್ರೆ ಕೇವಲ ಇಂಗ್ಲಿಷ್ ನಲ್ಲಿ ಮಾತ್ರ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಆದ್ರೆ ನಿಮಗೆ ಅದೊಂದು ಆಯ್ಕೆ ಇದೆ. ನೀವು ಬೇಕಾದ್ರೆ ಇಂಗ್ಲಿಷ್ ಅನ್ನೇ ನೀವು ಮಾಡ್ಬೇಕಂತ ನೀವು ಇಂಗ್ಲಿಷ್ ನಲ್ಲಿ ಕೂಡ ನೀವು ಭಾಷಣಗಳನ್ನು ಕೊಡಬಹುದು. ಅವುಗಳ ಮೌಲ್ಯಮಾಪನ ಕೂಡ ಆಗುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವದ ಒಂದು ವಿಕಸನ ಕೂಡ ಆಗುತ್ತೆ. ತಾವು ಇಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ತಮಗೆ ಈ ಟೋಸ್ಟ್ ಮಾಸ್ಟರ್ ಬಗ್ಗೆ ಮೊದ್ಲು ಏನಾದ್ರೂ ಪರಿಚಯ ಇತ್ತಾ? ಹಾ ಸರ್, ನಂದು ಹಸ್ಬೆಂಡ್ ಆಕ್ಚುಲಿ ಟೋಸ್ಟ್ ಮಾಸ್ಟರ್ಸ್ ಒಂದ್ 10 ವರ್ಷದಿಂದ ಅವ್ರು ಜಾಯಿನ್ ಮಾಡಿದ್ರು. ಅದಾದ್ಮೇಲೆ ನಂದು ಅದಾದ್ಮೇಲೆ ಲಾಕ್ಡೌನ್ ಒಳಗ ನನ್ನ ಅಜ್ಞೆ ಅವರು ಕೂಡ ಇದ್ರೊಳಗ ಇದ್ರು, ಟೋಸ್ಟ್ ಮಾಸ್ಟರ್ಸ್ ಅವರು ಜಾಯಿನ್ ಮಾಡಿದ್ರು. ಆಮೇಲೆ ನಾನು ಯಾವಾಗ ಇಂಗ್ಲಿಷ್ ಪಬ್ಲಿಕ್ ಸ್ಪೀಕಿಂಗ್ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಂತಂದು ಡಿಸೈಡ್ ಮಾಡಿದೆ, ಅವಾಗ ಅವ್ರು ನನಗೂ ಜಾಯಿನ್ ಮಾಡ್ಲಿಕ್ಕೆ ಹೇಳಿದ್ರು. ನಾನು ಅಂದ್ರೆ 2 ಸರ್ತಿ ಮೆಂಬರ್ಶಿಪ್ ತಗೊಂಡೆ ಸರ್ ಇಲ್ಲಿ DT ಒಳಗ. ಬಟ್ ಈ ಸರ್ತಿ ನನ್ ಟೈಮ್ಸ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಪರವಾಗಿಲ್ಲ, ಇದು ನಿಮಗೆ ಸೂಟ್ ಆಗುತ್ತಲ್ವಾ? 3:30 ಇಂದ 5 ಆನ್ಲೈನ್, ಸ್ಯಾಟರ್ಡೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟೆ ನೀವು ಜಾಯಿನ್ ಆಗ್ಬಹುದು. ಪರವಾಗಿಲ್ಲ. ಉದ್ದೇಶ ಎರಡೂ ಕ್ಲಬ್ ಇಂದು, DTದಾಗ್ಲಿ ಅಥವಾ ನಮ್ಮ ಕ್ಲಬ್ ಇಂದಾಗ್ಲಿ ಉದ್ದೇಶ ಮಾತ್ರ ಒಂದೇ ಒಂದು. ನಮ್ಮಲ್ಲಿ ಒಂದು ಭಾಷಣ ಮಾಡ್ಲಿಕ್ಕೆ ಒಂದು ಧೈರ್ಯ ಇರ್ಬೇಕು, ಅದನ್ನ ಸಮರ್ಪಕವಾಗಿ ಹೇಳ್ತಕ್ಕಂತ ಒಂದು ಕಲೆನ ನಾವು ಬೆಳೆಸ್ಕೋಬೇಕು. ಇದೇ ಉದ್ದೇಶ ಇದ್ದಾಗ ಅದೇ ಅಲ್ಲಿ ಆದ್ರೂ ಏನು ಇಲ್ಲಿ ಆದ್ರೂ ಎರಡೂ ಒಂದೇ. DT ಕ್ಲಬ್ ನಾನು ಸಾಕಷ್ಟೆಲ್ಲ ಬಂದಿದ್ದೇನೆ. ಅದು ಗುರುವಾರ 6 ಗಂಟೆಯಿಂದ 6:10 8:10 ತನಕ ನಾನು ಎಷ್ಟೋ ಸಲ ನಮ್ಮ ಈ ಕ್ಲಬ್ ಶುರು ಮಾಡೋಕಂತ ಮೊದಲು ನಾನು DT ಕ್ಲಬ್ ಅನ್ನೇ 3-4 ಸಲ ಅಲ್ಲಿ ನಾನು ಅಟೆಂಡ್ ಆಗಿ ಟೋಸ್ಟ್ ಮಾಸ್ಟರ್ ಬಗ್ಗೆ ಎಲ್ಲ ಪರಿಚಯವನ್ನ ಮಾಡ್ಕೊಂಡು, ಆಮೇಲೆ ನಾನು ಬೆಳಗಾಂದಲ್ಲಿ ನಮ್ಮ ಮತ್ತೊಂದು IMER ಕ್ಲಬ್ ಅಂತ ನಾವು ಶುರು ಮಾಡಿದ್ವಿ. ಎನಿವೆ, ತಾವು ನಮ್ಮ ಕ್ಲಬ್ಬಿಗೆ ಬಂದಿದ್ದಕ್ಕೋಸ್ಕರ ತುಂಬಾ ಸಂತೋಷ. ತಾವು ಸಕ್ರಿಯ ಸದಸ್ಯರಾಗಿ ಬರ್ತೀರಿ ಅಂತ ಒಂದು ಆಶೆ ಇದೆ. ದಯವಿಟ್ಟು ಬನ್ನಿ, ನಿಮ್ಮ ಒಂದು ಆಶೆ ನೆರವೇರುತ್ತೆ. ಒಳ್ಳೆಯ ಭಾಷಣಕಾರರಾಗ್ತೀರಿ ನೀವು. ಅಷ್ಟೇ ಅಲ್ಲದಲ್ಲೇ ಈ ನಮ್ಮ ಒಂದು ಕ್ಲಬ್ಬಿನಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳ್ಬೇಕಂತಿಲ್ಲ, ಸಾಕಷ್ಟು ಹೊಸ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜ್ಞಾನ ಭಂಡಾರ ಕೂಡ ವೃದ್ಧಿ ಆಗುತ್ತೆ.
ಅಂತ ಇಷ್ಟು ಹೇಳ್ತಾ ಮತ್ತೊಮ್ಮೆ ತಾವು ಬಂದಿದ್ದಕ್ಕೋಸ್ಕರ ತಮಗೆ ನನ್ನ ಶುಭಾಶಯಗಳನ್ನು ಕೋರ್ತಾ ನಮ್ಮ ಈ ಒಂದು ಕ್ಲಬ್ಬಿಗೆ ಆದಷ್ಟು ಬೇಗ ಸಕ್ರಿಯ ಸದಸ್ಯರಾಗಿ ಬನ್ನಿ ಅಂತ ಮತ್ತೊಮ್ಮೆ ನಿಮಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಷ್ಟ ಹೇಳ್ತಾ ಆಯ್ತು. ನಾನು ಮತ್ತೆ ಪುನಃ ಈಗ ವೇದಿಕೆಯನ್ನು ಉಮಾನಾಥ್ ಅವರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಎಲ್ಲರಿಗೂ ನಮಸ್ಕಾರ. Good evening, ladies and gentlemen. There is a saying behind every successful man. There is a woman rolling her eyes. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಕಣ್ಣಿನಿಂದಲೇ ಸನ್ನೆ ಮಾಡಿ ಎಲ್ಲ ಮಾಡಿಸ್ಕೊಳ್ಳೋಂತ ಒಬ್ಬ ನಾರಿ ಇರ್ತಾಳಂತೆ. ನನ್ನ ವಿಷಯದಲ್ಲಿ ಇದು ನನ್ನ ಮಡದಿ. ಅವಳಿಂದಲೇ ಶುರು ಮಾಡೋಣ ಆಯ್ತಾ. ನಾನು ಇಲ್ಲಿ ನನ್ನ ಕಂಪ್ನಿನಲ್ಲಿ ಒಂದು ಹೆಕ್ಟಿಕ್ ದಿನ ಮುಗಿಸ್ಕೊಂಡು ಬರೋದು ಜಸ್ಟ್ ಇಮ್ಯಾಜಿನ್ ಮಾಡಿ. ರೋಡಲ್ಲಿರೋ ಹಳ್ಳ ಕೊಳ್ಳ ಎಲ್ಲ ತಪ್ಪಿಸ್ಕೊಂಡು ಈ ಜಾಲಹಳ್ಳಿ ಕ್ರಾಸ್ ಅಲ್ಲಿರೋ ಆ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಿ ಸುಸ್ತಾಗಿ ಮನೆಗೆ ಬಂದು ಸೋಫಾದ ಮೇಲೆ ಒಕ್ಕರ್ಸ್ಕೊಳ್ತಿದ್ದ ಹಂಗೆ ಗುರುಗುಂಟೆಪಾಳ್ಯದ ಟ್ರಾಫಿಕ್ ಗಿಂತ ಉದ್ದ ಇರುವಂತ ಟು ಡೂ ಲಿಸ್ಟ್ ನೋ ಹನಿ ಡೂ ಲಿಸ್ಟ್ ಅನ್ನ ನನ್ನ ಮೋಹಕ ಮಡದಿ ಬಿತ್ತಾಳೆ. ಇಲ್ಲಿ ಬನ್ನಿ, ಈ ಕಿಚನ್ ಅಲ್ಲಿ ಇದನ್ನ ಸ್ವಲ್ಪ ಆರ್ಗನೈಸ್ ಮಾಡ್ಬೇಕು ಬನ್ನಿ. ಇಲ್ಲ, ಈ ಬಾಲ್ಕನಿಲಿ ಆ ಗಿಡಗಳೆಲ್ಲ ನಿಮ್ಮನ್ನೇ ಕಾಯ್ತಾ ಇದೆ. ಅದು ಇಲ್ಲ ಅಂದ್ರೆ ಇವತ್ತು ನಾನು ಕುಕ್ಕಿಂಗ್ ಬಗ್ಗೆ ಒಂದು ರೀಲ್ ಮಾಡ್ಬೇಕು, ಸ್ವಲ್ಪ ಸೆಟಪ್ ಮಾಡ್ಕೊಡಿ. ಅಬ್ಬಬ್ಬಾ ಏನೇನೋ ವಿಚಾರ. ಆದ್ರೂ ಎಲ್ಲ ಅವಳು ಅಂದ್ಕೊಂಡಂಗೆ ನಡೆಯುತ್ತೆ. ಅಂದ್ರೆ ನಾನೇನು ಹೆಂಡತಿ ಗುಲಾಮ ಅಲ್ಲ. ನನ್ನ ಹೆಂಡತಿಯ ಆಸೆಗಳು ಎಲ್ಲ ಒಂಥರ ಸ್ವಿಗ್ಗಿ ಡೆಲಿವರಿ ಇದ್ದಂಗೆ, ಡೆಲಿವರ್ಡ್ ವಿತ್ ಸ್ಮೈಲ್. ಆಕೆ ನನ್ನ ಈ ಸ್ಟಾರ್ಟ್ಅಪ್ ಕಂಪನಿಯ ಕೋ ಫೌಂಡರ್. ಈ ಕಂಪನಿನಲ್ಲಿ ನಾನು ಶುರು ಮಾಡಿದಾಗ ಇದ್ದಂತ ಎಲ್ಲ ಏರಿಳಿತಗಳನ್ನ ಮಾಯಾ ಸದೃಶ ಮಾಡಿದ್ದವಳು ಈಕೆ. ಮುಖ್ಯವಾಗಿ ನನ್ನ ಕಂಪನಿ ಬಿಸ್ನೆಸ್ ಕುಂಟ್ತಾ ಇದ್ದಾಗ, ತೆವಳ್ತಾ ಇದ್ದಾಗ ನನ್ನಿಂದ ಇದು ಸಾಧ್ಯ ಅಂತ ಪಿಸುಗುಟ್ಟಿ ನನ್ನನ್ನು ಹುರಿದಿಂಬಿಸಿದವಳು ಈಕೆ. ನಿನಗೆ ಬೇರೆ ಹೆಸರು ಬೇಕೆ, ನನ್ನಾಕೆ ಎಂದರೆ ಅಷ್ಟೇ ಸಾಕೆ. ಇನ್ನು ನಮ್ಮಮ್ಮ ನಮ್ಮ ಮನೆಯ ಓಜಿ ಆಂಟ್ರಪ್ರನರ್, ಓಲ್ಡ್ ಗ್ಯಾಂಗ್ಸ್ಟರ್ ಉದ್ಯಮಿ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಸ್ಟಾರ್ಟ್ಅಪ್ ಅಂದ್ರೆ ಮನೆಯಲ್ಲಿ ಅಡ್ಗೆ ಮಾಡಿ ಬೇರೆಯವ್ರಿಗೆ ಮಾರೋದು ಅನ್ಕೊಂಡಿರೋ ಕಾಲದಲ್ಲಿ ನಮ್ಮಮ್ಮ ದನ ಸಾಕೋದು, ಹಾಲ್ ಮಾರೋದು, ತೆಂಗಿನ ಸೋಗೆ ನೇಯ್ದು ಮಾರೋದು, ಕುರಿ ಹಗ್ಗ ಮಾಡಿ ಅದನ್ನ ಮಾರೋದು, ಈ ತರ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟೋದಕ್ಕೆ ನನಗೆ ಹೇಳಿಕೊಟ್ಟಂತವಳು. ನಾನು ಇವಾಗ ಒಂದು ಈ ಟ್ರೆನೋವೇಷನ್ಸ್ ಅನ್ನುವಂಥ ಕಂಪನಿ ಶುರು ಮಾಡಿದ್ದಾಗ್ಲಿ, ಈ ಕ್ಯಾರಿಯೋಕೆ ಕ್ಯಾನ್ಸರ್ಟ್ ನಡೆಸೋದಾಗ್ಲಿ, ಅಥವಾ ಈಗ ಕೋಚಿಂಗ್ ನಡೆಸೋದಾಗ್ಲಿ, ಎಲ್ಲದಕ್ಕೂ ನಮ್ಮಮ್ಮನ ಪ್ರಭಾವನೆ ಕಾರಣ. ಅವಳಿಲ್ಲ ಅಂದ್ರೆ ಇವೆಲ್ಲ ಅಸ್ತಿತ್ವಕ್ಕೆ ಬರ್ತಾ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಇನ್ನು ನನಗೆ 3 ಜನ ಅಕ್ಕಂದ್ರು. ಇವ್ರು ಹೇಗಂದ್ರೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ IPL ಮ್ಯಾಚ್ ಆಗ್ತಿದ್ರೆ ಚೇರ್ ಲೀಡರ್ಸ್ ಇರ್ತಾರಲ್ಲ, ಅವ್ರ ತರ, ಅವ್ರಿಗಿಂತ ಜಾಸ್ತಿ ಅಂತ ಹೇಳ್ಬೋದು. ಇನ್ನತ್ರ ಆಗತ್ತೆ ಬಾಬು, ಡೂ ಇಟ್, ಸ್ಮ್ಯಾಶ್ ಇಟ್ ಅಂತ ಯಾವಾಗ್ಲೂ ಹೃದಯಂಬಿಸೋರು. ಈ ಕುಟುಂಬ, ಫ್ಯಾಮಿಲಿ ಅನ್ನುವಂತ ಈ ಟ್ರಾಫಿಕ್ ಲೈಟ್ ಇದೆಲ್ಲ ಯಾವಾಗ್ಲೂ ಹಸಿರಾಗಿರುತ್ತೆ. ಇನ್ನ ಮುಂದೆ ಮಾತಾಡೋಣ ಇದ್ರ ಬಗ್ಗೆ. ಇವಾಗ ಈ ಟೋಸ್ಟ್ ಮಾಸ್ಟರ್ಸ್ ಅನ್ನೋದು ಏನು ಅನ್ನೋದು ನಾ ಸಭೆಗೆ ತಿಳಿಸ್ಕೊಡುವಂತ ಸಮಯ. ಈ ಟೋಸ್ಟ್ ಮಾಸ್ಟರ್ಸ್ ಸಂಸ್ಥೆ ಸುಮಾರು 100 ವರ್ಷಗಳ ಇತಿಹಾಸ ಉಳ್ಳದ್ದು. ರಾಲ್ಫ್ ಸಿಸ್ ಮೆಡ್ಲಿ ಅನ್ನುವಂತ ಮಹಾನುಭಾವ ಸೈಂಟ್ ಆನಾ ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನ ಸ್ಥಾಪಿಸಿದ್ರು. ಅವಾಗ ಟೋಸ್ಟ್ ಮಾಸ್ಟರ್ಸ್ ಅಂದ್ರೆ ಮದುವೆಗಳಲ್ಲಿ
ಡ್ರಿಂಕ್ಸ್ ಟೋಸ್ಟ್ ಮಾಡ್ತಾರಲ್ಲ ಅವಾಗ ಮಾತಾಡ್ಬೇಕು. ಅವಾಗ ಹುಡುಗರಿಗೆಲ್ಲ ತುಂಬಾ ಭಯ ಅಂತೆ. ಆ ಭಯವನ್ನ ಹೋಗಲಾಡಿಸ್ಲಿಕ್ಕೆ ರಾಲ್ಫ್ ಮೆಡ್ಲಿ ಕಂಡುಕೊಂಡಂತ ಉಪಾಯವೇ ಟೋಸ್ಟ್ ಮಾಸ್ಟರ್ಸ್. ಈ ಸಂಸ್ಥೆ 100 ವರ್ಷಗಳ ಇತಿಹಾಸ ಇದ್ರೂ ಕೂಡ ಇಂದು ಜಗತ್ತಿನಾದ್ಯಂತ ಲಕ್ಷಾಂತರ ಜನಕ್ಕೆ ಸಂವಹನ ಕಲೆ ಮತ್ತು ನಾಯಕತ್ವದ ಕಲೆಯನ್ನ ಕಲಿಸಿಕೊಡೋದ್ರಲ್ಲಿ ಒಂದು ಸಫಲ ಸಂಸ್ಥೆಯಾಗಿದೆ. ಸಾಮಾನ್ಯವಾಗಿ ಈ ಟೋಸ್ಟ್ ಮಾಸ್ಟರ್ ಸಭೆ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ಸಿದ್ಧಪಡಿಸಿದ ಭಾಷಣ ಇರುತ್ತೆ. ಅಂದ್ರೆ ಭಾಷಣಕಾರರು ಭಾಷಣವನ್ನ ತಯಾರಿ ಮಾಡ್ಕೊಂಡು ಬರ್ತಾರೆ, ಅದನ್ನ ಇಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಎರಡನೇ ಹಂತ ಆಶುಭಾಷಣ ಅಂತ. ಆಶುಭಾಷಣ ಅಂದ್ರೆ ನಿಮ್ಗೆ ವಿಷಯವನ್ನ ಆಶುಭಾಷಣದ ಸೂತ್ರಧಾರರು ಕೊಡ್ತಾರೆ, ಅದ್ರ ಬಗ್ಗೆ ನೀವು 2 ನಿಮಿಷ ಮಾತಾಡ್ಬೇಕು. ಮೂರನೇ ಹಂತದಲ್ಲಿ ಈ ಸಭೆಯ ಸಂಪೂರ್ಣ ಮೌಲ್ಯಮಾಪನ ಆಗತ್ತೆ. ಆ ಸಂಪೂರ್ಣ ಮೌಲ್ಯಮಾಪನ ಮಾಡ್ಲಿಕ್ಕೆ ಒಬ್ರು ಜನರಲ್ ಇವ್ಯಾಲ್ಯೂಯೇಟರ್ ಅಥವಾ ಸಮಗ್ರ ಮೌಲ್ಯಮಾಪಕರು ಅಂತ ಇರ್ತಾರೆ. ಇವತ್ತಿನ ನಮ್ಮ ಸಮಗ್ರ ಮೌಲ್ಯಮಾಪಕರು ಯಾರಂದ್ರೆ, ಒಂದು ಇ-ಕಾಮರ್ಸ್ ಸಂಸ್ಥೆಯಲ್ಲಿ ಇವರು ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹವ್ಯಾಸ ಏನಂದ್ರೆ ಓದುವುದು, ಚುಟುಕ ಹಾಗೂ ಸಣ್ಣ ಪುಟ್ಟ ಲೇಖನಗಳನ್ನು ಬರೆಯೋದು. ಇವರು ಈ ಸಭೆಯಲ್ಲಿ ಪಾತ್ರ ತಗೊಂಡಾದಾಗೆಲ್ಲ ನಾವೊಂದು ಹೊಸ ವಿಷಯಗಳನ್ನ ಇವರನ್ನ ಕಲ್ತಿದ್ದೀವಿ. ಇವರ ವಿದ್ಯಾಭ್ಯಾಸ ಏನ್ ಮಾಡಿದ್ದಾರೆ ಅಂದ್ರೆ BE, M.Tech, MBA ಹಾಗೂ ಇವಾಗ್ಲೂ ಕೂಡ ಇವರು ಓದ್ತಾ ಇದ್ದಾರಂತೆ. ಅರ್ಥಶಾಸ್ತ್ರದಲ್ಲಿ MA ಮಾಡ್ತಾ ಇದ್ದಾರೆ. ಇವರ ಹವ್ಯಾಸ ನಾನು ಹೇಳಿದಂಗೆ ಓದುವುದು ಹಾಗೂ ಸಣ್ಣ ಪುಟ್ಟ ಲೇಖನಗಳನ್ನು ಬರೆಯುವುದು. ಇವರು 2 ಬ್ಲಾಗ್ ಸ್ಪಾಟ್ ಅಡ್ರೆಸ್ ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ಚಾಟ್ ನಲ್ಲಿ ನಾನು ಪೋಸ್ಟ್ ಮಾಡ್ತೇನೆ, ನೀವು ಯಾವತ್ತಿದ್ರು ನೋಡ್ಬೋದು. ನಾನು ಅವಾಗ್ಲೇ ಒಂದು ನೋಡಿದೆ ಇವರದ್ದು ಚುಟುಕನ, ನನಗೆ ತುಂಬಾ ಇಷ್ಟ ಆಯ್ತು. ಚುಟುಕದ ಹೆಸರು ಅಂದ ಮಂದ. ನಾನೊಬ್ಬಳ ನೋಡಿದೆ ದೂರದಿಂದ ಅಂದ ತುಂಬಾ ಅಂದ, ಆದರೆ ಹತ್ತಿರಕ್ಕೆ ಹೋದಾಗ ತಿಳಿಯಿತು ನನ್ನ ಕಣ್ಣು ಮಂದ. ಇದು ಇವ್ರು ಬರೆದಿದ್ದು ನಮ್ಮ ಇನ್ನೂ ಹಲವಾರು ಕವನಗಳಿದೆ, ನಿಮ್ಗೆ ಸಮಯ ಸಿಕ್ಕಿದಾಗ ನೋಡಿ. ಇವತ್ತು ನಮ್ಮ ಈ ಮೌಲ್ಯಮಾಪನವನ್ನು ಮಾಡುವಾಗ ನಿಮ್ಮ ಕಣ್ಣು ಮಂದವಾಗಿಟ್ಟುಕೊಳ್ಳದೆ ಬಹಳ ಅಂದವಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ನಮ್ಮ ಇಂದಿನ ಸಮಗ್ರ ಮೌಲ್ಯಮಾಪಕರಾದ ರಾಘವೇಂದ್ರ ಸಾಂತಪ್ಪ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಧನ್ಯವಾದಗಳು ಅನಾಥ್ ಸರ್ ಅವರೇ, ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರಿ. ಈ ಕವನ ಬರೆದಿದ್ದು ನಾನು ಕಾಲೇಜಲ್ಲಿದ್ದಾಗ ಒಂದು ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡುವಾಗ ಅದನ್ನ ಬರೆದು ನಾವು ಅದರಲ್ಲಿ ಕವನ ವಾಚನ ಅಂತ ಮಾಡಿದ್ವಿ. ತುಂಬಾ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ನಿಮ್ಗೂ ಅದು ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ತುಂಬಾ ಧನ್ಯವಾದಗಳು ಅದನ್ನ ಪ್ರಸ್ತಾಪಿಸೋದಕ್ಕೆ. ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಸಮಗ್ರ ಮೌಲ್ಯಮಾಪನ ಅಂತ ಅಂದ್ರೆ ಅದನ್ನ ವಿವರಿಸಿ ಫಸ್ಟ್ ನಾನು, ಆಮೇಲೆ ಭಾಷಣವನ್ನ ಮುಂದುವರಿಸೋದಕ್ಕೆ ಇದ್ ಮಾಡ್ತೀನಿ. ಸೊ ಸಮಗ್ರ ಮೌಲ್ಯಮಾಪನ ಅಂದ್ರೆ ಸಭೆಯಲ್ಲಿ ಏನೆಲ್ಲ ಚೆನ್ನಾಗಿ ನಡೆಯಿತು, ಏನನ್ನ ಉತ್ತಮ ಪಡಿಸ್ಕೊಳ್ಳಬೇಕು ಅನ್ನೋ ವಿಷಯ. ಸೊ ಸಭೆಯಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನ ಗಮನಿಸಿ ಕೂಲಂಕುಷವಾಗಿ ಪರಿಶೀಲಿಸಿ ವಿವರಗಳನ್ನ ಸಭೆಯ ಮುಂದಿಡ್ತೀನಿ. ಸೊ ಇದು ನನ್ನ ಮೊದಲನೇ ಸಲ ಈ ರೋಲ್ ತಗೋತಾ ಇರೋದು. ಹಾಗಾಗಿ ಏನಾದ್ರೂ ಫೀಡ್ಬ್ಯಾಕ್ ಇದ್ರೆ ಆಮೇಲೆ ದಯವಿಟ್ಟು ಹೇಳಿ. ಸೊ ಒಬ್ಬ ಸಮಗ್ರ ಮೌಲ್ಯಮಾಪಕನಾಗಿ ನಾನು ಈ ಸಭೆಯ ಗುಣಮಟ್ಟ ಮತ್ತು ಭಾಗವಹಿಸುವಿಕೆಯನ್ನ ವಿಶ್ಲೇಷಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ, ಅದಕ್ಕೆ ಧನ್ಯವಾದಗಳು. ಯಾವುದೇ ಸಭೆಯಲ್ಲಿ ಸಮಗ್ರ ಮೌಲ್ಯಮಾಪನಕ್ಕೆ ಒಬ್ಬರ ಕೈಯಿಂದನೇ ಮಾಡೋದು ಬಹಳ ಕಷ್ಟ. ಅಲ್ಲಿ ಅದಕ್ಕೆ ಬಹಳ ಸಹಕಾರ ಮುಖ್ಯ. ಹಾಗಾಗಿ ಇಂದು ಈ ಸಭೆಯಲ್ಲಿ ನನಗೆ ಸಹಾಯ ಮಾಡಲು ಆ ಗಣಕಾರರ ಮತ್ತು ವ್ಯಾಕರಣಕಾರರು ಹಾಗೂ ಸಮಯ ಪಾಲಕರು ಇರ್ತಾರೆ. ಮೊದಲಿಗೆ ರವಿಕುಮಾರ್ ಅವರು ನಮ್ಮ ಟೋಸ್ಟ್ ಮಾಸ್ಟರ್ ಕ್ಲಬ್ನ ಅತಿ ಮುಖ್ಯ ಸದಸ್ಯರಲ್ಲಿ ಒಬ್ರು. ಇವರು ನನಗೆ ಸುಮಾರು 25 ವರ್ಷಗಳಿಂದ ಪರಿಚಿತರು. ಇವರು ಟೋಸ್ಟ್ ಮಾಸ್ಟರ್ ಕ್ಲಬ್ನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಎಜುಕೇಶನ್ ಕೂಡ ಆಗಿದ್ದಾರೆ. ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಪ್ರತಿಯೊಬ್ಬರನ್ನ ಹೇಗೆ ಎಂಗೇಜ್ ಮಾಡಬೇಕು
ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಅವರು ಸದ್ಯ ಈಗ ಖಾಸಗಿ ಕಂಪನಿಯಲ್ಲಿ ತಂತ್ರಾಂಶ ತಜ್ಞರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ನನ್ಗೆ ವೈಯಕ್ತಿಕವಾಗಿ ಯಾಕೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಯಾವುದೇ ಕ್ಲಿಷ್ಟಕರ ವಿಷಯಗಳನ್ನ ಒಂದೆರಡು ಸುಲಭವಾಗಿ ಎಲ್ರಿಗೂ ಸುಲಭವಾಗಿ ಆಗೋ ರೀತಿಯಲ್ಲಿ ವಿವರಿಸ್ತಾರೆ. ಇತ್ತೀಚೆಗೆ ಒಂದೆರಡು ಟೋಸ್ಟ್ ಮಾಸ್ಟರ್ ಕ್ಲಬ್ಗಳಲ್ಲಿ ಟೋಸ್ಟ್ ಮಾಸ್ಟರ್ ಕ್ಲಬ್ ಸಭೆಯಲ್ಲಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ರಿಗೂ ಹಂಚ್ಕೊಂಡ್ರು. ಅಂದ್ರೆ ಎಲ್ಲಾ ವಯೋಮಾನದವರು ಇರೋ ಈ ಸಭೆನಲ್ಲಿ ಎಲ್ರಿಗೂ ಅರ್ಥ ಆಗೋ ತರ, ಯಾರಿಗೂ ಬೇಜಾರಾಗ್ದಲ್ಲ ಇರೋ ತರ ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ರು. ಸೊ ಆದ್ರಿಂದ ಅವರ ಪ್ರೆಸೆಂಟೇಶನ್ ಸ್ಕಿಲ್ ನಂಗೆ ಬಹಳ ಇಷ್ಟ ಆಗುತ್ತೆ. ಅವರು ಈಗ ಕನ್ನಡದಲ್ಲಿ MA ಕೂಡ ಮಾಡ್ತಾ ಇದ್ದಾರೆ. ಇದು ಅವರ ನಿರಂತರ ಕಲಿಕೆಯ ಮನೋಭಾವನೆಯನ್ನ ತೋರಿಸುತ್ತೆ. ಸೊ ರವಿಕುಮಾರ್ ಅವರೇ, ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಳ್ಬೇಕೆಂದು ಕೇಳ್ಕೊಳ್ತಾ ವೇದಿಕೆಯನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರಾಘವೇಂದ್ರ ಅವರೇ. ನನ್ನ ಬಗ್ಗೆ ತುಂಬಾ ಅತಿಯಾಗಿ ಹೇಳಿದ್ರಿ ಅನ್ಕೋತೀನಿ. ಆದ್ರೂ ಇವತ್ತು ನಾನು ಇಂದಿನ ಸಭೆಯಲ್ಲಿ ಸಮಯ ಪಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸಮಯ ಪಾಲನೆ ಒಂದು ಪುಟ್ಟ ರೋಲ್ ಆದ್ರೂ ಸಹ ಯಾಕೆ ಇದು ಪ್ರಾಮುಖ್ಯತೆ ಇದೆ ಒಂದು ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಅಂದ್ರೆ, ಈ ಟೈಮರ್ ರೋಲು ಅದ್ರ ಮೇನ್ ಒಂದು ಫೋಕಸ್ ಏನಿರುತ್ತೆ ಅಂದ್ರೆ, ಒಂದು ಮೀಟಿಂಗ್ ಶೆಡ್ಯೂಲ್ ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದೇ ರೀತಿ ಒಂದು ಡಿಸಿಪ್ಲಿನ್ ಬಿಲ್ಡ್ ಮಾಡುತ್ತೆ. ಓಕೆ, ಇವರು ಈ ಟೈಮಲ್ಲೇ ಮುಗಿಸ್ಬೇಕು, ಇಷ್ಟು ಟೈಮಲ್ಲೇ ಮುಗಿಸ್ಬೇಕು. ಅದು ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಇಲ್ಲ ಅಂದ್ರೆ ಅಶುಭಾಷಣ ವಿಭಾಗ ಇರ್ಬೋದು, ಎವ್ಯಾಲ್ಯೂಯೇಷನ್ ಇರ್ಬೋದು, ಎಲ್ಲದೂ ಒಂದ್ ರೀತಿ ನಿಗದಿತ ಸಮಯದಲ್ಲಿ ಮುಗಿಸ್ಬೇಕು ಅನ್ನೋದೊಂದು ಡಿಸಿಪ್ಲಿನ್ ನ ಕಲ್ಸ್ಕೊಡುತ್ತೆ. ಅದೇ ರೀತಿ ಈ ಯಾರ್ಯಾರು ಎಷ್ಟು ಟೈಮ್ ನ ತಗೊಂಡಿದ್ದಾರೆ ಅನ್ನೋದೊಂದು ಫೀಡ್ಬ್ಯಾಕ್ ಕೊಡುತ್ತೆ. ಆ ಫೀಡ್ಬ್ಯಾಕ್ ಮೇಲೆ ನಾವು ಮುಂದಿನ ಸಭೆಗಳಲ್ಲಿ ನಾವು ನಿಗದಿತ ಸಮಯದಲ್ಲೇ ನಮಗೆ ಏನು ನಮ್ಮ ಅಶುಭಾಷಣನೋ ಇಲ್ಲ ಅಂದ್ರೆ ಪ್ರಿಪೇರ್ಡ್ ಸ್ಪೀಚ್ ಆಗಿರುತ್ತೆ, ಅದನ್ನ ನಾವು ನಿಗದಿತ ಸಮಯದಲ್ಲೇ ಮುಗಿಸೋಕೆ ನಮ್ಗೆ ಸಹಾಯಕ ಮಾಡುತ್ತೆ. ಅದು ಈ ರೋಲ್ ನ ಒಂದು ಪ್ರಾಮುಖ್ಯತೆ. ನಾನು ಹಿಂದಿನ ಸಭೆಯಲ್ಲಿ ಸಿದ್ಧಪಡಿಸಿದ ಭಾಷಣ ಇರುತ್ತೆ. ಸಿದ್ಧಪಡಿಸಿದ ಭಾಷಣದಲ್ಲಿ ಅದು 5 ರಿಂದ 7 ನಿಮಿಷ ಸಮಯ ಇರುತ್ತೆ. 5 ನಿಮಿಷ ಆದ ತಕ್ಷಣ ನನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ನ ಈ ರೀತಿ ಗ್ರೀನ್ ಕಾರ್ಡ್ ತೋರಿಸ್ತೀನಿ. 6 ನಿಮಿಷ ಆದ್ಮೇಲೆ ಈ ರೀತಿ ಯೆಲ್ಲೋ ಕಾರ್ಡ್ ನ ತೋರಿಸ್ತೀನಿ. 7 ನಿಮಿಷ ಆದ್ಮೇಲೆ ಈ ರೀತಿ ರೆಡ್ ಕಾರ್ಡ್ ನ ತೋರಿಸ್ತೀನಿ. ಅದೇ ರೀತಿ ಆಶುಭಾಷಣ ವಿಭಾಗದಲ್ಲಿ 1 ರಿಂದ 2 ನಿಮಿಷ ಕಾಲಾವಧಿ ಇರುತ್ತೆ. ನಾನು 1 ನಿಮಿಷ ಆದ್ಮೇಲೆ ಈ ರೀತಿ ಗ್ರೀನ್ ಕಾರ್ಡು, 1.5 ನಿಮಿಷ ಆದ್ಮೇಲೆ ಯೆಲ್ಲೋ ಕಾರ್ಡು, ಅದೇ ರೀತಿ 2 ನಿಮಿಷ ಆದ್ಮೇಲೆ ಈ ತರ ರೆಡ್ ಕಾರ್ಡು. ಅದೇ ರೀತಿ ಒಂದು ಅವ್ಯಾಲ್ಯೂಯೇಷನ್, ಪ್ರಿಪೇರ್ಡ್ ಸ್ಪೀಚ್ ಅವ್ಯಾಲ್ಯೂಯೇಷನ್ಸ್ ಇರ್ಬೋದು, ಅದಕ್ಕೂ ಒಂದು ಸಮಯ ನಿಗದಿಯಾಗಿರುತ್ತೆ. 2 ರಿಂದ 3 ನಿಮಿಷ. 2 ನಿಮಿಷಕ್ಕೆ ಈ ರೀತಿ ಗ್ರೀನ್ ಕಾರ್ಡು, 2.5 ನಿಮಿಷಕ್ಕೆ ಈ ರೀತಿ ಯೆಲ್ಲೋ ಕಾರ್ಡು, ಅದೇ ರೀತಿ 3 ನಿಮಿಷಕ್ಕೆ ಈ ರೀತಿ ಗ್ರೀನ್ ಕಾರ್ಡ್ ನಾನು ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀನಿ. ಇದರಿಂದ ಸಮಯ ಆಗಿದೆ ಅಂತ ಸದಸ್ಯರಿಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಎಲ್ಲಾ ವಿಭಾಗಗಳಲ್ಲೂ ನಿಗದಿತ ಸಮಯಕ್ಕಿಂತ 30 ಸೆಕೆಂಡ್ಗಳ ಕಾಲ ಅಧಿಕ ಸಮಯ ಇರುತ್ತೆ. ಇದನ್ನ ಬಳಸ್ಕೊಂಡು ನಮ್ಮ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಇಲ್ಲ ಅಂದ್ರೆ ಬೇರೆ ವಿಭಾಗ ಇರ್ಬೋದು, ಎಲ್ಲಾನು ಉತ್ತಮವಾಗಿ ನಡೆಸಿ ಅಂತ ಹೇಳಿ ನನ್ನ ಈ ಸಮಯ ಪಾಲಕನ ಒಂದು ವಿವರಣೆ ಕೊಟ್ಟು ನಾನು ಮರಳಿ ವೇದಿಕೆಯನ್ನು ನಮ್ಮ ಸಮಗ್ರ ಮೌಲ್ಯಮಾಪಕರಾದ ರಾಘವೇಂದ್ರ ಅವರಿಗೆ ನೀಡ್ತಾ ಇದ್ದೀನಿ. ವೇದಿಕೆ ನಿಮ್ದು ರಾಘವೇಂದ್ರ ಅವರೇ. ರಾಘವೇಂದ್ರ ಮ್ಯೂಟ್ ಅಲ್ಲಿ ಇದ್ದೀರಾ? ಸರಿ, ಧನ್ಯವಾದಗಳು ರವಿಕುಮಾರ್ ಅವರೇ. ಸೊ ಇಷ್ಟು ಹೇಳಿ ನಮ್ಮ ವರದಿಯನ್ನ ಸಭೆಯ ಅವಧಿ ಮುಗಿಯೋದಕ್ಕೆ ಮುಂಚೆ ಮಂಡಿಸ್ತೀವಿ ಅಂತ ಹೇಳ್ತಾ ವೇದಿಕೆಯನ್ನ ಮತ್ತೆ ಉಮಾನಾಥ್ ಸರ್ ಅವ್ರಿಗೆ ವರ್ಗಾಯಿಸ್ತೀವಿ. ಸರಿ, ಅಕೌಂಟ್ ಯಾರು ತಗೋತಾ ಇದ್ದಾರೆ? ಅನಿಲ್ ಕುಮಾರ್. ಓಕೆ, ನಂದೀಶ್ ಅವ್ರು ಇರ್ಲಿಲ್ಲ, ಹಾಗಾಗಿ ನಾನು ಅದನ್ನ ಮಿಸ್ ಮಾಡಿದೆ. ಥ್ಯಾಂಕ್ ಯು. ಸೊ ಇವತ್ತಿನ ಸಮಗ್ರ ಮೌಲ್ಯಮಾಪನ ಮಾಡೋದಕ್ಕೆ ಆ ಕೌಂಟರ್ ಮತ್ತೆ ಆ ಗಣಕಕಾರ ಮತ್ತು ವ್ಯಾಕರಣಕಾರರು ಕೂಡ ಬಹಳ ಮುಖ್ಯ. ಸೊ ಇವತ್ತು ಆ ರೋಲ್ ತಗೋತಾ ಇರೋದು ನಮ್ಮ ಅನಿಲ್ ಕುಮಾರ್ ಅವರು. ಸೊ ಅನಿಲ್ ಕುಮಾರ್ ಅವರು ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಒಬ್ಬ ಭಾರತದ ಅತಿ ದೊಡ್ಡ
ತಂತ್ರಾಂಶದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಯಾವುದೇ ಚಟುವಟಿಕೆಗಳು ಮಾಡಿದ್ರು ಇದರಲ್ಲಿ ನಮ್ಮ ಸಭೆಯಲ್ಲಿ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾರೆ. ಅದ್ರ ಜೊತೆಗೆ ಅವ್ರೇನಪ್ಪಾ ಅಂತ ಹೇಳಿದ್ರೆ ಅವ್ರ ಹವ್ಯಾಸಗಳೇನಪ್ಪಾ ಅಂದ್ರೆ ಗಾರ್ಡನಿಂಗ್ ಅಂದ್ರೆ ಅವ್ರಿಗೆ ಬಹಳ ಇಷ್ಟ. ಸೊ ಮತ್ತೆ ಚೆಸ್ ಆಡ್ತಾರೆ. ಸೊ ತುಂಬಾ ಚೆನ್ನಾಗಿ ಯಾವುದೇ ರೋಲ್ ತಗೊಂಡ್ರು ಅವ್ರು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರ ಮೆಚ್ಚುಗೆಗಂತೂ ಪಾತ್ರ ಆಗ್ತಾರೆ. ಸೊ ಅವ್ರು ಈಗ ಅನಿಲ್ ಕುಮಾರ್ ಅವರೇ ನಿಮ್ಮ ಪಾತ್ರ ಪರಿಚಯನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸೊ ವೇದಿಕೆ ನಿಮ್ದು. ಧನ್ಯವಾದಗಳು ರಾಘವೇಂದ್ರ ಅವರ, ನನ್ನ ಪರಿಚಯ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಇವತ್ತಿನ ಒಂದು ನನ್ನ ರೋಲ್ನ ವಿವರಣೆ ನಾನು ಇಂಗ್ಲಿಷ್ ಅಲ್ಲೇ ಮಾಡ್ತೀನಿ. ಮೊದಲನೇದಾಗಿ ಆ ಕೌಂಟರ್. ಆಸ್ ಎ ಕೌಂಟರ್ for today's meeting, my role is to listen carefully to all the speakers and note the use of filler words and unnecessary sounds. These includes words like who, you know, so, like, and any repeated or distracting phrases. I will also note any awkward phrases or unused words that may affect the effectiveness of the speech. At the end of the meeting, I will present the report to help everyone become more aware of their speaking habits and improve their communication skills. And coming to my grammarian role today, my role is to pay close attention to the language used by all the speakers. I will be listening for correct use of grammars, sentence structure, vocabulary usage, and any interesting or impactful phrases. I will also note any grammatical error and suggest any alternate way if required. And I will introduce the word of the day today, that is empowerment. For example, education is key to women empowerment. That is an example for that. And in Kannada, we can call it as Sabalikaranā. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸಬಲೀಕರಣ ಅಂತ ಹೇಳ್ಬೋದು. ಶಿಕ್ಷಣ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ಮುಖ್ಯವಾಗಿದೆ. ಇದು ಒಂದು ಉದಾಹರಣೆ. ಸೊ ಇಷ್ಟು ಹೇಳ್ತಾ ನಾನು ಜನರಲ್ ಎವಾಲ್ಯೂಯೇಟರ್ ಕರೆದಾಗ ನನ್ನ ವರದಿಯನ್ನು ಮೀಟಿಂಗ್ ಕೊನೆಯಲ್ಲಿ ಒಪ್ಪಿಸ್ತೇನೆ ಅಂತ ಹೇಳ್ತಾ ವೇದಿಕೆ ನಿಮ್ಗೆ ಹಸ್ತಾಂತರಿಸ್ತೀನಿ. ರಾಘವೇಂದ್ರ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಈಗ ನಾವು ಪಾತ್ರ ಪರಿಚಯ ಆಯ್ತು. ಸೊ ಈಗ ಮತ್ತೆ ಕಾರ್ಯಕ್ರಮನ ಮುಂದುವರಿಸೋದಕ್ಕೆ ಉಮಾನಾಥ್ ಸರ್ ಅವ್ರಿಗೆ ವೇದಿಕೆಯನ್ನು ವರ್ಗಾಯಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ರಾಘವೇಂದ್ರ ಅವರೇ. ಇವಾಗ ನಾನು ನನ್ನ ಮನೆಯಲ್ಲಿರುವ ಸೂಪರ್ ವುಮೆನ್ಸ್ ಬಗ್ಗೆ ಹೇಳಿದೆ. ನಿಮ್ಮ ಮನೆಯಲ್ಲೂ ನೀವು ನೋಡಿದಾಗ ನಿಮಗೂ ಈ ತರ ಸೂಪರ್ ವುಮೆನ್ಸ್ ಇರ್ತಾರೆ ನಿಮ್ಮ ಸುತ್ತಮುತ್ತ ಅಂತ ನನ್ನ ಭಾವನೆ. ಈ ಬೆಂಗಳೂರನ್ನ, ಕರ್ನಾಟಕವನ್ನ, ಭಾರತವನ್ನ, ಅದಕ್ಕೆ ಇಡೀ ವಿಶ್ವವನ್ನ ಮುಂದಕ್ಕೆ ಒಯ್ಯುತ್ತಿರೋರಲ್ಲಿ ಈ ಮಹಿಳೆಯರ ಪಾತ್ರ ಅತ್ಯಂತ ಹಿರಿದು. ಈ ಬೆಂಗಳೂರನ್ನೇ ನೀವು ನೋಡಿದ್ರೆ ಈ ಎಲೆಕ್ಟ್ರಾನಿಕ್ ಸಿಟಿಯಿಂದ ದೇವನಹಳ್ಳಿವರೆಗೆ, ಇಲ್ಲ ವೈಟ್ ಫೀಲ್ಡ್ ಇಂದ ತುಮಕೂರಿನವರೆಗೆ ನಗರದ ಭವಿಷ್ಯವನ್ನೇ ಈ ಮಹಿಳೆಯರು ಬದಲಾಯಿಸ್ತಾ ಇದ್ದಾರೆ. ಬಯೋಕಾನ್ ಹುಟ್ಟಿಸಿದಂತಹ ಕಿರಣ್ ಮಜುಮ್ದಾರ್ ಶಾ ಇರ್ಬೋದು, ಅಥವಾ ಇನ್ಫೋಸಿಸ್ನ ಸುಧಾಮೂರ್ತಿ ಇರ್ಬೋದು, ಅಥವಾ ಪೆಪ್ಸಿಕೋವನ್ನ ಬದಲಾಯಿಸಿದ ಇಂದ್ರಾ ನುಯಿ ಇರ್ಬೋದು. ಹಾಗೆ ಈ ಲತಾ ಮಂಗೇಶ್ಕರ್ ಅವರ ಹಾಡ್ ಕೇಳಿದ್ರೆ ನಾವ್ ಎಲ್ಲಿದ್ದೀವೋ ಅಲ್ಲೆಲ್ಲ ಪ್ರೇಮದ ಸುರಿಮಳಿ ಆಗತ್ತಂತೆ. ನಮ್ಮ ಮಿಸೈಲ್ ವುಮನ್ ಟೆಸಿ ಥಾಮಸ್ ಅವರ ಮಿಸೈಲ್ ಆಪರೇಷನ್ ಸಿಂಧೂರ್ನಲ್ಲಿ ಗರ್ಜಿಸಿತ್ತು. ಅರುಂಧತಿ ರಾಯ್ ಅವರ ಲೇಖನಗಳು, ಬರಹಗಳು ಓದುಗರ ಮನಸ್ಸನ್ನ ಕಲಕಿತ್ತು. ನ್ಯಾಸ್ಕಾಮ್ನ ನಿರ್ಮಲಾ ಮೆನನ್ ಆಗ್ಲಿ, ಮ್ಯಾಪ್ ಮೈ ಜಿನೋಮ್ನ ಅನು ಆಚಾರ್ಯ ಆಗ್ಲಿ, ಇವರೆಲ್ಲರೂ ಭಾರತದ ಸಿಲಿಕಾನ್ ವ್ಯಾಲಿನ ಕಟ್ತಾ ಇದ್ದಾರೆ. ಬಿಲ್ಡಿಂಗ್ ಇಂಡಿಯನ್ ಸಿಲಿಕಾನ್ ವ್ಯಾಲಿ, ಒನ್ ಲೈನ್ ಆಫ್ ಕೋಡ್ ಅಟ್ ಎ ಟೈಮ್. ಈ ಪಟ್ಟಿ ಅದಕ್ಕೆ ಅಂತ್ಯನೇ ಇಲ್ಲ. ಅದರ ಬಗ್ಗೆ ಮುಂದೆ ಮಾತನಾಡೋಣ. ಇವಾಗ ಸಿದ್ಧಪಡಿಸಿದ ಭಾಷಣದ ಸಮಯ.
ಸಿದ್ಧಪಡಿಸಿದ ಭಾಷಣಕಾರರನ್ನ ಪರಿಚಯಿಸುವ ಮೊದಲು ಅವರ ಮೌಲ್ಯಮಾಪಕರಾದಂತ ಮೌಲ್ಯಮಾಪಕರಿಂದ ಅವರ ಭಾಷಣದ ಮಾರ್ಗಸೂಚಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಅವ್ರನ್ನ ಕರಿಬೇಕಾದ್ರೆ ಮೊದಲು ತಾವೆಲ್ಲರೂ ಅನ್ಮ್ಯೂಟ್ ಮಾಡಿ ಎಲ್ಲರೂ ಪ್ರಚಂಡ ಕರಾತಾಡನ್ನು ಇವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಇಂದಿನ ಈ ಮೌಲ್ಯಮಾಪಕರು ಡಿಸ್ಟ್ರಿಕ್ಟ್ ಕಾಂಟೆಸ್ಟ್ ನಲ್ಲಿ ISC ಕಾಂಟೆಸ್ಟ್ ನಲ್ಲಿ 3ನೇ ಸ್ಥಾನ ಪಡೆದಿದ್ದಾರೆ. ಹಾಗೆ ಇವ್ಯಾಲ್ಯೂಯೇಷನ್ ಕಾಂಟೆಸ್ಟ್ ನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅಚ್ರೇಕರ್ ಸರ್ ಡ್ರಾಪ್ ಆಗಿದ್ರೆ ಸರ್, ಡ್ರಾಪ್ ಆಗಿದ್ರೆ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಏನಾದ್ರು ಪುನಃ ಜಾಯ್ನ್ ಇಲ್ಲ, ಬಂದ್ರು. ಸೊ ಮತ್ತೊಮ್ಮೆ ಅವರಿಗೆ ಕರತಾಡನವನ್ನು ಕೊಡೋಣ. ಅಚ್ರೇಕರ್ ಸರ್, ಇಂದಿನ ಡಿಸ್ಟ್ರಿಕ್ಟ್ ಸ್ಪೀಚ್ ಕಾಂಟೆಸ್ಟ್ ನಲ್ಲಿ ISC ನಲ್ಲಿ 3ನೇ ಸ್ಥಾನ ಹಾಗೂ ಇವ್ಯಾಲ್ಯೂಯೇಷನ್ ಕಾಂಟೆಸ್ಟ್ ನಲ್ಲಿ 1ನೇ ಸ್ಥಾನ ಪಡೆದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ. ಇಂದಿನ ಭಾಷಣದ ಮೌಲ್ಯಮಾಪನದ ಮಾರ್ಗಸೂಚಿನ ಅಚ್ರೇಕರ್ ಸರ್ ಸಭೆಗೆ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊತೀನಿ. ಧನ್ಯವಾದಗಳು ಉಮಾನಾಥ್ ಅವರೇ. ಇವತ್ತಿನ ಈ ಸಿದ್ಧಪಡಿಸಿದ ಭಾಷಣವನ್ನ ಕೊಡಲಿದ್ದಾರೆ ನಮ್ಮ ಕ್ಲಬ್ಬಿನ ಒಬ್ಬ ಆಧಾರ ಸ್ತಂಭ ಆಗಿರ್ತಕ್ಕಂಥ ರವಿಯಣ್ಣವರು. ಅವರ ಪಾತ್ವೆ ಬಂದು ಡೈನಾಮಿಕ್ ಲೀಡರ್ಶಿಪ್, ಲೆವೆಲ್ 1 ಪ್ರಾಜೆಕ್ಟ್ 3. ಈಗ ನಾವು ಯಾವುದೇ ಒಂದು ಭಾಷಣ ಕೊಡ್ಬೇಕಾದ್ರೆ ಮೊದಲು ನಾವು ಅದನ್ನ ಬರ್ಕೋತೀವಿ. ನಾವು ಹೆಚ್ಚಾಗಿ ಯಾವ ರೀತಿ ಕೊಡ್ಬೇಕಂದ್ರೆ ನಾವು ಯಾವುದೇ ಒಂದು ಭಾಷಣ ಕೊಡ್ಬೇಕಾದ್ರೆ ಅದರಿಂದ ಮತ್ತೊಬ್ರು ಎಷ್ಟು ಮಟ್ಟಿಗೆ ಪ್ರಭಾವಿತರಾಗ್ತಾರೆ ಅದು ಬಹಳ ಮುಖ್ಯ ಇರುತ್ತೆ. ಅದು ಒಂದು ಭಾಷಣದ ಒಂದು ಗುಣಮಟ್ಟವನ್ನ ಹೇಳುತ್ತೆ. ಅದಕ್ಕೋಸ್ಕರ ಈ ಟೋಸ್ಟ್ ಮಾಸ್ಟರ್ ನಲ್ಲಿ ಲೆವೆಲ್ 3 ಅವ್ರು ಏನ್ ಹೇಳ್ತಾರಂತಂದ್ರೆ, ನೀವು ಇಂಥ ಒಂದು ಒಳ್ಳೆಯ ಭಾಷಣವನ್ನು ಚೆನ್ನಾಗಿ ಬರೆದು ಬಿಟ್ಟು ಅದನ್ನ ನೀವು ನಿಮ್ಮ ಕ್ಲಬ್ನಲ್ಲಿ ಹೇಳಿ, ಆ ಭಾಷಣ ಹೀಗಾಗಿರ್ಬೇಕು, ಮತ್ತೊಬ್ಬರನ್ನ ಇನ್ಸ್ಪೈರ್ ಮಾಡಬೇಕು ಅಥವಾ ಮತ್ತೊಬ್ಬರಿಗೆ ಅವ್ರನ್ನ ಹುರಿದುಂಬಿಸಬೇಕು, ಅವರು ಅದರಿಂದ ಏನಾದ್ರು ಒಂದು ಕಲಿಯಬೇಕು, ಅದು ಅವ್ರಿಗೊಂದು ಮಾರ್ಗದರ್ಶನ ಆಗಿರಬೇಕು ಅಂತ ಆ ತರದ ಒಂದು ದಿಶೆಯಲ್ಲಿ ನೀವು ಭಾಷಣವನ್ನ ಬರೆದು ಅದನ್ನ ತಾವು ತಮ್ಮ ಕ್ಲಬ್ ನಲ್ಲಿ ಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಅದೇ ನಮ್ಮ ಈ ಲೆವೆಲ್ 1 ಮತ್ತು ಪ್ರಾಜೆಕ್ಟ್ 3 ಆ ಭಾಷಣದ ಉದ್ದೇಶ. ಸೊ ಅವರ ಒಂದು ಈ ಶೀರ್ಷಿಕೆ ಮರ್ತೋಯ್ತು ನನಗೆ. ರವಿಯಣ್ಣ ಹೇಳ್ತೀರಾ ಅದ ಶೀರ್ಷಿಕೆ? ಸರ್ ಇದು ಬಂದ್ಬಿಟ್ಟು ಸಮಾಜದ ಋಣ ರಕ್ತ ಸಂಬಂಧ ಮೀರಿ ಅಂತ. ಅಂದ್ರೆ ರಕ್ತ ಸಂಬಂಧಕ್ಕೂ ಮೀರಿ ಸಮಾಜ ಋಣ. ತುಂಬಾ ಒಳ್ಳೆಯ ಶೀರ್ಷಿಕೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸಮಾಜದಲ್ಲಿ ನಾವಿರ್ತಕ್ಕಂಥ ಋಣ ಅದು ಎಷ್ಟು ಮಹತ್ವದ್ದು, ಅದು ಬಹುಶಃ ನಮ್ಮ ರಕ್ತ ಸಂಬಂಧಕ್ಕಿಂತಲೂ ಮಿಗಿಲಾಗಿರ್ಬೇಕು ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಅವರು ಈ ಒಂದು ಭಾಷಣವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವು ಈ ಭಾಷಣಕ್ಕೆ 5 ರಿಂದ 7 ನಿಮಿಷ ಸಮಯ ಇರುತ್ತೆ. ಸೊ ಅವರನ್ನು ಮತ್ತೊಮ್ಮೆ ನಾನು ಈ ಭಾಷಣವನ್ನು ಕೊಡ್ಲಿಕ್ಕೆ ಬರೆ ಮಾಡಿಕೊಳ್ಳುತ್ತೇನೆ. ಅದಕ್ಕಿಂತ ಮೊದಲು ಮತ್ತು ಪುನಃ ಈ ವೇದಿಕೆಯನ್ನ ನಾನು ಉಮಾನಾಥ್ ಅವರಿಗೆ ಮರಳಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಅರ್ಚಕ ಸರ್. ಇಂದಿನ ಭಾಷಣಕಾರರನ್ನು ನಾನು ನೋಡಿದಾಗ ನನ್ಗೆ ಏನ್ ಅನ್ಸೋದು ಅಂದ್ರೆ, ಅವರು ಈ ಕ್ಲಬ್ಬಿನ ಒಂದು ಅಭಿಮನ್ಯು ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಮೀಟಿಂಗ್ ನಡ್ಸ್ಬೇಕಂದ್ರೆ ಅದೊಂದು ಚಕ್ರವ್ಯೂಹ ತರ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಬಟ್ ಪ್ರತಿಯೊಂದು ಬಾರಿನೂ ಇವರು ಆ ಚಕ್ರವ್ಯೂಹನ ಭೇದಿಸಿ ಒಳ್ಳೊಳ್ಳೆ ಮೀಟಿಂಗ್ ನ ಕೊಡ್ತಾ ಇದ್ದಾರೆ. ಹಾಗೆ ಇವರು ನಾನ್ ನೋಡಿದಂಗೆ ತುಂಬಾ ಮೃದು ಸ್ವಭಾವದ ನಾಯಕತ್ವದ ಗುಣ ಇರುವಂತವ್ರು, ಸಾಫ್ಟ್ ಸ್ಪೋಕನ್ ಲೀಡರ್ ಅಂತ ಹೇಳ್ಬೋದು. ಇವರು ಯಾವಾಗ್ಲೂ ಏನಾದ್ರೂ ಒಂದು ವಿಷಯ ಹೇಳಿದ್ರೆ ಅದರಲ್ಲಿ ಒಂದು ಇನ್ಸ್ಪಿರೇಷನ್ ಅಥವಾ ಒಂದು ನೈತಿಕ ಮೌಲ್ಯಗಳು, ಸಂದೇಶಗಳು ಇವೆಲ್ಲ ಇರ್ತದೆ. ಇಂದಿನ ಭಾಷಣದಲ್ಲಿ ಕೂಡ ನಾನು ಇದನ್ನ ಎದುರು ನೋಡ್ತಾ ರವಿಯಣ್ಣ ಅವರನ್ನ ಇಂದಿನ ಭಾಷಣ ಕೊಡ್ಲಿಕ್ಕಾಗಿ ವೇದಿಕೆಗೆ ಕರೀತಾ ಇದ್ದೀನಿ. ಧನ್ಯವಾದಗಳು. ಮೋಹನ್ ಮೂರ್ತಿ ಅವ್ರು, ನೀವು ಟೈಮರ್ ನೋಟ್ ಮಾಡ್ಕೋತೀರಾ? ಶುರು ಮಾಡ್ಬೋದು. ಸ್ನೇಹಿತರೆ,
ಸಮಾಜದಲ್ಲಿ ಸೂಕ್ಷ್ಮ ಸಂವೇದನೆಗಳ ಉಳ್ಳ ಪ್ರತಿಯೊಬ್ಬ ವ್ಯಕ್ತಿಗೂ ಒಮ್ಮೆ ಆದ್ರೂ ಅವನಲ್ಲಿ ಒಂತರಹದ ಪ್ರಶ್ನೆ ಆಗಾಗ ಕಾಡ್ತಿರತ್ತೆ. ಅದೇನಂದ್ರೆ, ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಮುಳುಗೋಗಿದ್ದೀನಿ, ನಾನು ಸ್ವಾರ್ಥಿ, ನನ್ನ ಸಮಾಜಕ್ಕೆ ನಾನು ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದು. ಇದು ಸಹ ನನ್ಗೆ ಹಲವು ಬಾರಿ ಇಂಥ ಮಾನಸಿಕ ತೊಳಲಾಟದಲ್ಲಿ ನಾನು ಇದ್ದೆ. ನಿಮ್ಮ ಎಲ್ರಿಗೂ ಇದೇ ತರ ಒಂದು ಭಾವನೆ ಒಂದಲ್ಲ ಒಂದು ಸಮಯದಲ್ಲಿ ಬಂದಿರ್ಬೋದಾ ಅಂತ ಅನ್ಕೋತೀನಿ ನಾನು. ಓಕೆ, ಹೌದು. ಈ ರೀತಿ ತೊಳಲಾಟ ಸ್ವಲ್ಪ ಕಡಿಮೆ ಆಗಿದ್ದು ನಾನು ನಿರಂತರವಾಗಿ ರಕ್ತದಾನ ಶುರು ಮಾಡಿದ ಮೇಲೆ. ಕೆಲವು ವಾರಗಳ ಹಿಂದೆ ನಾನು ರಕ್ತದಾನ ಮಾಡಲು ರಕ್ತನಿಧಿ ಕೇಂದ್ರಕ್ಕೆ ಹೋದೆ. ಅಲ್ಲಿ ರಕ್ತದಾನ ಮಾಡಿ ಸ್ವಲ್ಪ ಸಮಯ ಸ್ವಲ್ಪ ವಿಶ್ರಾಂತಿ ತಗೊಂಡು ರಕ್ತ ತಗೋಬೇಕಾದ್ರೆ ಆ ರಕ್ತನಿಧಿ ಕೇಂದ್ರ ನಿರ್ವಹಿಸುವ ಒಬ್ಬ ವ್ಯಕ್ತಿ ರಕ್ತದಾನ ಸಂಸ್ಥೆ ಹೇಗ್ ಕೆಲಸ ಮಾಡುತ್ತೆ, ಅದರ ಬಗ್ಗೆ ಒಂದಿಷ್ಟು ದಾಖಲಾತಿಗಳ ಸಹಿತ ಬಹಳಷ್ಟು ಒಂದಿಷ್ಟು ಉಪಯುಕ್ತ ಮಾಹಿತಿ ನೀಡಿದ್ರು. ರಕ್ತದಾನದ ಬಗ್ಗೆ ಇರುವ ತಪ್ಪು ತಿಳುವಳಿಕೆ ಹೋಗ್ಲಾಡಿಸಲು ಮತ್ತು ರಕ್ತದಾನ ಮಾಡಲು ಹಲವರಿಗೆ ಪ್ರೇರೇಪಣೆ ನೀಡಬಹುದು ಅಂತ ಎನಿಸಿ ಈ ಮಾಹಿತಿಗಳನ್ನ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ. ಹಾಗೆ ನೋಡಿದ್ರೆ ನಾನು ರಕ್ತದಾನ ಶುರು ಮಾಡಿದ್ದು ಸುಮಾರು ಒಂದು 5 ವರ್ಷಗಳ ಹಿಂದೆ. ನಂಗೆ ಮೊದ್ಲಿಂದನೂ ಈ ರಕ್ತದಾನ ಮಾಡಬೇಕು, ಸಮಾಜ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತ ಒಂದು ಹಂಬಲ ಇತ್ತು. ಈ ರೀತಿ ಕೆಲಸಗಳು ನನ್ನ ಮನಸ್ಸಿಗೆ ಒಂದು ರೀತಿ ಆತ್ಮತೃಪ್ತಿ ನೀಡುತ್ತೆ. ಇದೇ ಕಾರಣಕ್ಕೆ ನಾನು ಹಿಂದೆ ಕೆಲಸ ಮಾಡ್ತಿರುವಂತ ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ CSR ಆಕ್ಟಿವಿಟಿ ಅಂದ್ರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಾರಾಂತ್ಯದ ದಿನಗಳಲ್ಲಿ ಮಕ್ಕಳಿಗೆ ಪಾಠ ಹೇಳೋಕೆ ಕೆಲವು ಬಾರಿ ಹೋಗಿದ್ದೆ. ತದನಂತರ ನನ್ನ ವೈಯಕ್ತಿಕ ಕಾರಣಗಳಿಂದ ಅದನ್ನ ಮುಂದುವರಿಸಲಿಕ್ಕೂ ಸಾಧ್ಯ ಆಗ್ಲಿಲ್ಲ. ಒಂದು ದಿನ ನಾನು ಹಿಂಗೆ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಬರ್ತಿರ್ಬೇಕಾದ್ರೆ ಒಂದು ರಕ್ತದಾನ ಶಿಬಿರ ನೋಡಿದೆ. ನಾನು ಸಡನ್ ಆಗಿ ಯೋಚಿಸ್ತೇನೆ, ಆ ರಕ್ತದಾನ ಶಿಬಿರದಲ್ಲಿ ನಾನು ರಕ್ತದಾನ ಮಾಡಿದೆ. ಇದಾದ ನಂತರ ನನ್ನ ಮನೆ ಹತ್ರ ಇರೋ ಒಂದು ರಕ್ತದಾನ ಕೇಂದ್ರದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ನಿಯಮಿತವಾಗಿ ರಕ್ತದಾನ ಮಾಡಲು ಶುರು ಮಾಡಿದ್ದೆ. ಇದು ಅಭ್ಯಾಸ ಹೋಗಿದೆ. ಇದು ನನ್ನ ಜೀವನದ ಒಂದು ಭಾಗನೇ ಆಗೋಗಿದೆ. ಓಕೆ, ಕೆಲವರು ಹೇಳ್ತಾರೆ ರಕ್ತದಾನ ಮಾಡೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು ಎಂಬ ತಪ್ಪು ತಿಳುವಳಿಕೆ ಒಂದಿದೆ. ಇಂಥ ತಪ್ಪು ಗ್ರಹಿಕೆ ದೂರ ಮಾಡೋಕೆ ದಾನವನ್ನು ಮಾಡಲು ಪ್ರೇರೇಪಣೆ ಅಂದ್ರೆ ಈ ರಕ್ತದಾನ ಗ್ರಹಿಕೆಯನ್ನ ದೂರ ಮಾಡಿ ರಕ್ತದಾನ ಮಾಡಲು ಪ್ರೇರೇಪಿಸುವುದು ನನ್ನ ಒಂದು ಸಾರ್ಥಕ ಕ್ರಮ ಅಂತ ನಾನು ಭಾವಿಸ್ತೇನೆ. ಬನ್ನಿ ಹಾಗಾದ್ರೆ ರಕ್ತದಾನ ಯಾಕೆ ಮಾಡಬೇಕು, ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ರಕ್ತದಾನ ಮಾಡೋದ್ರಿಂದ ಮೊದಲನೇದಾಗಿ ಹೃದಯದ ಆರೋಗ್ಯಕ್ಕೆ ಒಂದು ಉತ್ತಮ ಆಗುತ್ತೆ. ಸೊ ನಿಯಮಿತವಾಗಿ ರಕ್ತದಾನ ಮಾಡೋದ್ರಿಂದ ನಮ್ಮ ರಕ್ತದಲ್ಲಿನ ಕಬ್ಬಿಣದ ಅಂಶ ಸಮತೋಲನದಲ್ಲಿರುತ್ತೆ. ದೇಹದಲ್ಲಿ ಕಬ್ಬಿಣಾಂಶ ಜಾಸ್ತಿ ಆದ್ರೆ ರಕ್ತನಾಳಗಳಲ್ಲಿ ಅದು ಅಡೆತಡೆ ಉಂಟು ಮಾಡಿ ಹೃದಯಾಘಾತ ಇಲ್ಲ ಸ್ಟ್ರೋಕ್ ಉಂಟಾಗುತ್ತೆ. ಇಂಥ ಅಪಾಯವನ್ನ ರಕ್ತದಾನ ತಡೆಯುತ್ತೆ. ಅದೇ ರೀತಿ ಇನ್ನೊಂದು ಉಪಯೋಗ ಅಂತಂದ್ರೆ ಹೊಸ ರಕ್ತ ಕಣಗಳ ಉಪಯೋಗ, ಅದು ಉತ್ಪಾದನೆ. ರಕ್ತದಾನ ಮಾಡೋದ್ರಿಂದ 48 ಗಂಟೆ ಒಳಗಡೆ ನಮ್ಮ ದೇಹದಲ್ಲಿ ಪುನಃ ನಾವು ಎಷ್ಟು ಕೊಟ್ಟಿದೀವಿ ರಕ್ತ ಅದು ಪುನಃ ಮರುಪೂರಣ ಆಗುತ್ತೆ, ಅಂದ್ರೆ ಪುನಃ ರೀಫಿಲ್ ಆಗುತ್ತೆ. ಇದರಿಂದ ಅಲ್ಲಿ ನಮ್ಮ ಜಾಯಿಂಟ್ ಅಲ್ಲಿ ಅಂದ್ರೆ ಮೂಳೆ ಮಸ್ದಿಯಲ್ಲಿ ಹೊಸ ಮತ್ತು ಆರೋಗ್ಯಕರ ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ. ಇದು ದೇಹಕ್ಕೆ ಚೈತನ್ಯ ನೀಡುತ್ತೆ. ಇನ್ನೊಂದು ಮುಂದಿನ ಉಪಯೋಗ ಅಂತಂದ್ರೆ ಕ್ಯಾನ್ಸರ್ ಅಪಾಯದ ಇಳಿಕೆ. ಅಂದ್ರೆ ದೇಹದಲ್ಲಿ ರಕ್ತದ ಕಬ್ಬಿಣದ ಅಂಶ ಜಾಸ್ತಿ ಇದ್ರೆ ವಿವಿಧ ರೀತಿ ಕ್ಯಾನ್ಸರ್ ಬರ್ಬೋದು. ಯಕೃತ್ತು ಇಲ್ಲ ಶ್ವಾಸಕೋಶ ಇಲ್ಲ ಅಂತ ಕರುಳಿನ ಕ್ಯಾನ್ಸರ್ ಇಂಥದ್ದೆಲ್ಲ ಬರ್ಬೋದು, ಸಾಧ್ಯತೆ ಜಾಸ್ತಿ ಇರುತ್ತೆ. ರಕ್ತದಾನ ಮಾಡೋದ್ರಿಂದ ಕಬ್ಬಿಣದ ಅಂಶ ಒಂದು ನಿಯಂತ್ರಣಕ್ಕೆ ಬಂದು ಅದು ಕ್ಯಾನ್ಸರ್ ಬರುವ ಅಪಾಯ ಕಡಿಮೆ ಆಗುತ್ತೆ. ಇನ್ನೊಂದು ಉಪಯೋಗ ಅಂತಂದ್ರೆ ಉಚಿತ ತಪಾಸಣೆ. ರಕ್ತದಾನ ಮಾಡ್ಬೇಕಂತಂದ್ರೆ ಪ್ರತಿ ಬಾರಿ ಹೋದಾಗ್ಲೂ ವೈದ್ಯರು ನಿಮ್ಗೆ ಒಂದು BP ಇಲ್ಲಾಂದ್ರೆ ಹೆಪಟೈಟಿಸ್, HIV ಅಂತ ಸೋಂಕುಗಳಿದೆಯಾ ಅಂತ ಉಚಿತವಾಗಿ ಪರೀಕ್ಷೆ ಮಾಡ್ತಾರೆ. ಇದರಿಂದ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಇದೆ ಅಂತ ತಿಳ್ಕೊಳ್ಬಹುದು. ಅದೇ ರೀತಿ ತೂಕ ಇಳಿಕೆಗೆ ಇದು ಸಹಕಾರಿಯಾಗುತ್ತೆ. ಯಾವ ರೀತಿ ಅಂತ ಅಂದ್ರೆ ಒಂದ್ಸಾರಿ ರಕ್ತದಾನ ಮಾಡಿದ್ರೆ ದೇಹದಲ್ಲಿ ಸುಮಾರು 650 ಕ್ಯಾಲೋರಿಗಳಷ್ಟು ವ್ಯಯ ಆಗುತ್ತೆ. ಸೊ ಇದು ಆರೋಗ್ಯ ರೀತಿಯಲ್ಲಿ ನಮ್ಮ ತೂಕವನ್ನು ಇಳಿಸ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಈಗ ರಕ್ತದಾನದ ಪ್ರಯೋಜನದ ಬಗ್ಗೆ ತಿಳ್ಕೊಂಡಾಯ್ತು. ಅವಾಗ ನಮ್ಮ ರಕ್ತದಾನ ಕೇಂದ್ರದ ಬಗ್ಗೆ
ಕೆಲವು ಒಂದು ಮಿತ್ ಇದೆ, ಅಂದ್ರೆ ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ಅವರು ರಕ್ತದಾನನ ಸಂಗ್ರಹಿಸ್ಬಿಟ್ಟು ಹೆಚ್ಚಿನ ಬೆಲೆಗೆ ಮಾರ್ಕೊಬಿಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಆದ್ರೆ ರಕ್ತದಾನ ಕೇಂದ್ರಗಳು ರಕ್ತವನ್ನ ಮಾರಾಟ ಮಾಡೋದಿಲ್ಲ. ಬದಲಿಗೆ ಅವರು ಸಂಗ್ರಹ ಮಾಡಿ ಅದನ್ನ ಪರೀಕ್ಷಿಸಿ ಆಮೇಲೆ ಅದನ್ನ ಶೇಖರಿಸಲು ಅವ್ರಿಗೆ ಒಂದಿಷ್ಟು ಸಂಸ್ಕರಣ ವೆಚ್ಚ ಅಂತ ಮಾತ್ರ ತಗೋತಾರೆ. ಓಕೆ, ಸೊ ಹಾಗಾದ್ರೆ ರಕ್ತನಿಧಿ ಹೇಗ್ ಕೆಲಸ ಮಾಡುತ್ತೆ ಅಂತ ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಯಾವುದೇ ಕಾಯಿಲೆ ಇಲ್ದಿರೋ ವ್ಯಕ್ತಿ 18ರಿಂದ 65 ವಯಸ್ಸಿನ ವ್ಯಕ್ತಿ ಆರೋಗ್ಯವಂತ ವ್ಯಕ್ತಿಯಿಂದ ಕೇವಲ BP ಚೆಕ್ ಮಾಡಿ ಒಂದು 5 ನಿಮಿಷದಲ್ಲಿ 350ರಿಂದ 500 ಮಿಲಿಯಷ್ಟು ರಕ್ತ ಸಂಗ್ರಹ ಮಾಡ್ತಾರೆ. 1 ಯೂನಿಟ್ ಪೌಚ್ ಅಂದ್ರೆ ಅಷ್ಟು ರಕ್ತ ಸಂಗ್ರಹ ಮಾಡ್ಬೇಕಂತಂದ್ರೆ ಆ ರಕ್ತನಿಧಿ ಕೇಂದ್ರಕ್ಕೆ ಒಂದು ಸಾಕಷ್ಟು ವೆಚ್ಚಗಳಿರುತ್ತೆ. ಆ ರಕ್ತದ ಸಂಗ್ರಹ ಪೌಚ್ ಇರ್ಬೋದು, ಆಮೇಲೆ ಅದು ಸೂಜಿಗಳು ಅಥವಾ ಟ್ಯೂಬ್ಗಳು ಅಥವಾ ಅದಕ್ಕೊಂದಿಷ್ಟು ಖರ್ಚಾಗುತ್ತೆ. ಆಮೇಲೆ ಸಂಗ್ರಹಿತ ರಕ್ತನ ಮಾಡ್ತಾರಲ್ಲ ರಕ್ತನ ಅದು ಪರೀಕ್ಷೆಗೆ ಒಳಪಡಿಸ್ಬೇಕು. ಯಾವ ಪರೀಕ್ಷೆ ಒಳಪಡಿಸ್ಬೇಕು ಅಂದ್ರೆ HIV, ಹೆಪಟೈಟಿಸ್ B, C, ಆಮೇಲೆ ಮಲೇರಿಯಾ ಇಂಥ ಸೋಂಕಿದೆಯಾ ಅಂತ ರಕ್ತನ ಪರೀಕ್ಷೆ ಮಾಡಿ ಆಮೇಲೆ ಸಂಗ್ರಹಿಸ್ಕೋಬೇಕು. ಅದಕ್ಕೊಂದಿಷ್ಟು ಖರ್ಚಾಗುತ್ತೆ. ಅದೇ ರೀತಿ ಸಿಬ್ಬಂದಿಯ ಮೇಲೆ ಆಮೇಲೆ ಮೂಲ ಸೌಕರ್ಯ ವೆಚ್ಚ ಇರುತ್ತೆ. ಅಂದ್ರೆ ಅಲ್ಲಿ ಕೆಲಸ ಮಾಡೋ ಸ್ಟಾಫ್ ಗಳಿಗೆ, ಆಮೇಲೆ ಅವ್ರಿಗೆ ಸಂಬಳ, ಆಮೇಲೆ ದಾಖಲಾತಿ ನಿರ್ವಹಣೆ, ಅದಾದ್ಮೇಲೆ ತಂತ್ರಾಂಶ, ಆಮೇಲೆ ಕೆಲವು ರಕ್ತನಿಧಿ ಕೇಂದ್ರ ನಿರ್ವಹಣೆಗೆ ಒಂದಿಷ್ಟು ಖರ್ಚು ಬರುತ್ತೆ. ಅದೇ ರೀತಿ ಆ ರಕ್ತ ಸಂಗ್ರಹಿಸಿದ್ಮೇಲೆ ಅದನ್ನ ಹಂಗೆ ಇಟ್ಕೊಳ್ಳಲ್ಲ. ಇವಾಗ ಅದನ್ನ RBC ಅಥವಾ ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ ಅಂತ ಸಪರೇಟ್ ಆಗಿ ಮಾಡಿ ಇಟ್ಕೋತಾರೆ. ಸೊ ಅದಕ್ಕೂ ಒಂದಿಷ್ಟು ಖರ್ಚು ತಗೊಳುತ್ತೆ. ಅದೇ ರೀತಿ ಇದನ್ನ ಮಾಡಾದ್ಮೇಲೆ ಅದು ಶೇಖರಿಸಿ ಇಟ್ಕೊಳ್ಳಕ್ಕೆ ಒಂದಿಷ್ಟು ಇದು ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಅದನ್ನ ಶೇಖರಿಸಿಡ್ಬೇಕು. ಇದಕ್ಕೂ ಒಂದಿಷ್ಟು ಖರ್ಚಾಗುತ್ತೆ. ಅದೇ ರೀತಿಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ BPL ಕಾರ್ಡ್ ಹೊಂದಿರೋರಿಗೆ ಅಥವಾ ತಲಸೇಮಿಯಾ ಅಂತ ರೋಗ ಇರೋರಿಗೆ ರಕ್ತನ ಉಚಿತ ಕೊಡ್ತಾರೆ. ಅದ ರಕ್ತನಿಧಿಗಳು 1 ವರ್ಷದಲ್ಲಿ ಸಂಗ್ರಹಿಸುವ ರಕ್ತವನ್ನ ಒಂದು 25 ಭಾಗವನ್ನ ಸರ್ಕಾರಿ ಸಂಸ್ಥೆಗಳಾದ ಕಿದ್ವಾಯಿ ಅಂತ ಸಂಸ್ಥೆಗಳಿಗೆ ನೀಡಬೇಕು. ಅದೇ ರೀತಿ ಇವರು ಈ ರಕ್ತನಿಧಿ ಸಂಸ್ಥೆಯವರು ರಕ್ತನ ಅವ್ರು ಬೇಕಂದಂಗೆ ಅದು ಸಂಸ್ಕರಣ ವೆಚ್ಚ ಹಾಕೋಂಗಿಲ್ಲ. ಇದನ್ನ ಸರ್ಕಾರ ನಿಯಂತ್ರಿಸುತ್ತೆ. ಸೊ 1 ಯೂನಿಟ್ಗೆ ಇಲ್ಲ ಅಂದ್ರೆ 1300ರಿಂದ 2000ವರೆಗೆ ಒಂದು ಸಂಸ್ಕರಣ ಶುಲ್ಕವನ್ನ ಅವ್ರು ವಿಧಿಸಬಹುದು. ಇದ್ರ ಜೊತೆಗೆ ರಕ್ತದಾನದ ಇತರ ಉಪಯೋಗಗಳ ಅಂತ ಅಂದ್ರೆ ರಕ್ತದಾನ ಅಪಘಾತ ಸಮಯದಲ್ಲಿ ರಕ್ತಸ್ರಾವವಾದಾಗ ತುರ್ತು ಚಿಕಿತ್ಸೆಗೆ ಬೇಕಾಗ್ಬೋದು. ಆಮೇಲೆ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ರೋಗಿಯ ಚೇತರಿಕೆಗೆ ಬೇಕಾಗ್ಬೋದು. ಆಮೇಲೆ ಕ್ಯಾನ್ಸರ್ ಚಿಕಿತ್ಸೆಯ ಕಿಮೊಥೆರಪಿಗೆ ಬೇಕಾಗ್ಬೋದು. ಆಮೇಲೆ ಹೆರಿಗೆ ಸಮಯದಲ್ಲಿ ತಾಯಂದಿರಿಗೆ ಜೀವ ಉಳಿಸಲು ಬೇಕಾಗ್ಬೋದು. ಅದೇ ರೀತಿ ಕಾಯಿಲೆಯಿಂದ ರಕ್ತದ ಕಾಯಿಲೆ ನರಳೋರ್ಗೆ ಅಂತವ್ರಿಗೆ ಕಾಯಿಲೆ ಚಿಕಿತ್ಸೆಗೆ ಬೇಕಾಗ್ಬೋದು. ಇಷ್ಟೆಲ್ಲ ನಾನು ರಕ್ತದಾನ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ರಕ್ತದಾನ ದಾನ ಮಾಡಲು ಶುರು ಮಾಡಿದ್ಮೇಲೆ ನನ್ನ ಒಂದು ದಿನದ ಹೆಚ್ಚು ಸಮಯ ನಾನು ಶಾಂತವಾಗಿರ್ತೀನಿ ಅಥವಾ ಸಂಯಮದಿಂದ ಇರ್ತೀನಿ. ನಕಾರಾತ್ಮಕ ಯೋಚನೆಗಳು ನನ್ನಲ್ಲಿ ಬರಲ್ಲ. ಅದೇ ಕಡಿಮೆ ಆಗಿದೆ. ಹಾಗೆ ರಕ್ತದಾನ ಬಗ್ಗೆ ನನಗಿಷ್ಟು ತಿಳಿದ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚ್ಕೋಬೇಕು, ಆಮೇಲೆ ತಲುಪಿಸ್ಬೇಕು ಎಂಬುದೇ ನನ್ನ ಆಶಯವಾಗಿತ್ತು. ಅದ್ರ ಜೊತೆಗೆ ರಕ್ತದಾನ ಅನ್ನೋದು ಒಂದು ಉದಾತ್ತ ಕಾರ್ಯ. ಇದು ಎಲ್ಲರೂ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ರವಿ ಅವರೇ. ಇಂದಿನ ನೀವು ಕೊಟ್ಟಂತ ಭಾಷಣ ಒಂದು ಮಹತ್ವದ ಭಾಷಣ. ರಕ್ತದಾನದ ಬಗ್ಗೆ ಇರುವಂತಹ ತಪ್ಪು ಗ್ರಹಿಕೆ, ರಕ್ತದಾನದಿಂದ ಆಗುವಂತ ಉಪಯೋಗ, ಹಾಗೂ ನಮ್ಮೆಲ್ಲರನ್ನ ರಕ್ತದಾನವನ್ನು ಯಾಕೆ ಮಾಡಬೇಕು ಅನ್ನುವಂತ ಒಂದು ಇನ್ಸ್ಪಿರೇಷನ್ ನಮ್ಮನಲ್ಲಿ ತುಂಬಿದಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಇವರಿಗೆ ಇನ್ನೊಂದು ಕರತಾಳವನ್ನು ಕೊಡೋಣ. ಆಗ್ಲೇ ನಾವು ಮಾತಾಡ್ತಾ ಇದ್ವಿ ಇಂದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಬಗ್ಗೆ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಲೆಟ್ಸ್ ಸೆಲೆಬ್ರೇಟ್ ನಮ್ಮ ಸೂಪರ್ ವುಮೆನ್. ಈ ಹನಿ ಡೂ ಲಿಸ್ಟ್ ನ ಜಯಿಸಿದವರು ಮಡದಿಯರಿರ್ಬಹುದು, ಅಥವಾ ಸ್ಟಾರ್ಟ್ಅಪ್ ಗಳಿಗೆ ಕಾರಣಕರ್ತರಾಗುವಂತ ತಾಯಂದಿರಿರ್ಬಹುದು, ಅಥವಾ ನಮ್ಮ ಚೇರ್ ಲೀಡರ್ಸ್ ಆದಂತ ನಮ್ಮ ಸಹೋದರಿರ್ಬಹುದು, ಅಥವಾ there are business icons coding Indian tomorrow. Let's all raise a toast for our superwomen. Let's make every day their day. ಪ್ರತಿದಿನ ಮಹಿಳಾ ದಿನವಾಗ್ಲಿ ಅಂತ ಆಶಿಸ್ತಾ ಮುಂದಿನ ಭಾಗಕ್ಕೆ ಹೋಗೋಣ. ಮುಂದಿನ ಭಾಗ ಆಶುಭಾಷಣ. ಆಶುಭಾಷಣದ ಇಂದಿನ ಸೂತ್ರಧಾರರು ಯಾರಂದ್ರೆ, ಇವರನ್ನು ನಾನು ಗುರುತಿಸೋದು
ಅಂಬರೀಷ್ ಅವ್ರ ನಂತರ ನಮ್ಮ ಮಂಡ್ಯದ ಗಂಡು ಅಂತಲೇ. IBM ನಲ್ಲಿ ಇವರ ಉದ್ಯೋಗ, ಹಾಗೆ ಮಾನವ ವಿಕಾಸ ಹಾಗೂ ಕನ್ನಡ ಸಾಹಿತ್ಯದಲ್ಲಿ ಇವರ ಆಸಕ್ತಿ, ಕುವೆಂಪು, ತೇಜಸ್ವಿ ಹಾಗೂ ಲಂಕೇಶ್ ಅವರ ಸಾಹಿತ್ಯಗಳಿಂದ ಇವರು ಪ್ರೇರಿತರಾಗಿದ್ದಾರೆ. ಅವರಿಂದ ಬಹಳಷ್ಟು ವಿಷಯಗಳನ್ನ ನಾನು ಇವರಿಂದ ಕಲ್ತಿದ್ದೇನೆ. ಇವರು ಯಾವುದೇ ರೋಲ್ ತಗೊಂಡ್ರು ಅದರಲ್ಲಿ ಒಂದು ನವೀನತೆಯನ್ನ ಇವರು ಯಾವಾಗಲೂ ತರ್ತಾ ಇದ್ದಾರೆ. ಇಂದು ಕೂಡ ಆ ನವೀನತೆಯನ್ನು ಎದುರು ನೋಡ್ತಾ ಇಂದಿನ ಆಶುಭಾಷಣದ ಸೂತ್ರಧಾರಿಯಾದಂತ ಮೋಹನ್ ಮೂರ್ತಿ ಅವರನ್ನ ವೇದಿಕೆಗೆ ಪ್ರಚಂಡ ಕರತಾಡನದೊಂದಿಗೆ ಬರಮಾಡ್ಕೊಳ್ಳೋಣ. ಧನ್ಯವಾದ ಉಮ್ಮನಾಥ್ ಸರ್. ನಿಮ್ಗೆಲ್ಲ ಏನಂದ್ರೆ ಆಶುಭಾಷಣ ಅಂದ್ರೆ ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತೇ ಇದೆ. ಒಂದು ಯೂಶುವಲಿ ಒಂದು ಟಾಪಿಕ್ ಕೊಡ್ತೀವಿ, ಆ ಟಾಪಿಕ್ ಬಗ್ಗೆ ಏನಂತಂದ್ರೆ 2 ರಿಂದ 2.5 ನಿಮಿಷ ಮಾತಾಡ್ಬೇಕು. ಇವತ್ತು ಏನಂದ್ರೆ ಆಶುಭಾಷಣನ ಸ್ವಲ್ಪ ವಿಭಿನ್ನವಾಗಿ ಮಾಡೋಣ ಅನ್ನೋದೊಂದು ಆ ಪ್ರಯತ್ನದಲ್ಲಿ ಒಂದಷ್ಟು ಬೇರೆ ತರ ನಾನು ಟಾಪಿಕ್ಗಳನ್ನ ಚೂಸ್ ಮಾಡಿದ್ದೀನಿ. ಇಲ್ಲಿ ಯಾವ ತರ ಅಂತಂದ್ರೆ ಒಟ್ಟಾರೆ ಈ ಥೀಮ್ ಯಾವ ತರ ಇರುತ್ತೆ ಅಂದ್ರೆ ಕತೆ ಹೇಳಿ ಅಂತ ಥೀಮ್. ನಾನೊಂದು ಏನೋ ಒಂದು ಕತೆ ಇರುತ್ತೆ. ಆ ಕಥೆನ ಏನಂತಂದ್ರೆ ಒಂದು ಅರ್ಧ ಹೇಳ್ತೀನಿ, ಆ ಕಥೆನ ನೀವು ಕಂಪ್ಲೀಟ್ ಮಾಡ್ಬೇಕು. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ರಾಮ ಭೀಮ ಅಂತ ಇಬ್ರು ಸ್ನೇಹಿತರು ಇರ್ತಾರೆ, ಬಹಳ ಗಳಸ್ಯ ಕಂಠಸ್ಯ ಸ್ನೇಹಿತರು. ಒಂದ್ ದಿವಸ ರಾಮ ಏನ್ ಮಾಡ್ತಾನೆ, ಭೀಮನ್ನ ನಡೆಯೋ ಸ್ವಿಮ್ಮಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಏನಪ್ಪಾ ಅಂದ್ರೆ ಭೀಮಂಗೆ ಸ್ವಿಮ್ಮಿಂಗ್ ಗೊತ್ತಿರಲ್ಲ. ರಾಮ ಹೇಳ್ತಾನೆ, ಆಯ್ತು ನೀನ್ ಪರವಾಗಿಲ್ಲ, ನೀನ್ ಇದ್ ಮಾಡು, ಅಕಸ್ಮಾತ್ ಯಾರ ಇದಾದ್ರೆ ನಾನು ನೋಡ್ಕೋತೀನಿ, ನಂಗೆ ಹೆಂಗು ಸ್ವಿಮ್ಮಿಂಗ್ ಬಂತಲ್ಲ ಅಂತ. ಸೊ ಇಬ್ರು ಜಂಪ್ ಮಾಡ್ತಾರೆ, ಅಲ್ಲೊಂದ್ ಸ್ವಲ್ಪ ಅಲೆ ತರ ಬರುತ್ತೆ. ಅವಾಗ ಭೀಮ ಏನಂತಂದ್ರೆ ಸ್ವಲ್ಪ ಕೊಚ್ಕೊಂಡ್ ಹೋಗ್ಬಿಡ್ತಾನೆ, ಅವನ್ಗೆ ಸ್ವಿಮ್ಮಿಂಗ್ ಬರಲ್ವಲ್ಲ. ಅವನ್ ಏನಂತಂದ್ರೆ ರಾಮ ನಾನು ಇದಾಗ್ತಾ ಇದೀನಿ ಮುಳುಗೋಗ್ತಾ ಇದೀನಿ ಅಂತ ಇದ್ ಮಾಡ್ತಾನೆ. ರಾಮ ದಡದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಅವ್ನ್ ಮುಳುಗೋಗ್ತಾ ಇದ್ದಾನೆ, ಏನು ಮಾಡಕ್ ಹೋಗೋದೇ ಇಲ್ಲ. ಇಲ್ಲಿಗೆ ನಿಲ್ಲಿಸ್ತೀನಿ ನನ್ ಕತೆನ, ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅಂತ ಯಾರು ನಾನು ವೇದಿಕೆ ಕರಿತೀನಿ ಅವ್ರು ಹೇಳ್ಬೇಕು. ಇದನ್ನ ಯಾವ ತರ ಕಂಟಿನ್ಯೂ ಮಾಡ್ಬೋದು ನಾನು ನಿಮ್ಗೆ ಹೇಳ್ತಾ ಇರೋದು. ಭೀಮ ಮುಳುಗೋಗ್ತಾನೆ, ಮುಳುಗೋಗ್ತಾ ಇದಾಗಿ ಇನ್ನೇನೋ ಉಸಿರು ಕಟ್ಟದಂಗ್ ಆಗ್ತಾ ಇರ್ತದೆ. ಸಡನ್ ಆಗಿ ಕಂಡ್ಬಿಡ್ತಾನೆ ಭೀಮ. ನೋಡಿದ್ರೆ ಕನಸು ಕಾಣ್ತಾ ಇರ್ತಾನ ಅವನು. ನಾನು ಈ ತರ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಕತೆನ. ನಿಮ್ಗೊಂದು ಐಡಿಯಾ ಕೊಟ್ಟಿದ್ ನಾನು. ಸೊ ಈ ಕನಸು ಬಗ್ಗೆ ನಾನು ಉಪಯೋಗಿಸಿರೋದ್ರಿಂದ ನೀವು ಯಾರು ಕನಸು ಬಗ್ಗೆ ಹೇಳಂಗಿಲ್ಲ ಬೇರೆ ಕತೆಗಳಲ್ಲಿ. ಒಟ್ಟಾರೆ ಏನಂದ್ರೆ ಈ ಸೆಗ್ಮೆಂಟ್ ಈ ತರ ಇರುತ್ತೆ. ನಿಮ್ ಕ್ರಿಯೇಟಿವಿಟಿ ನೀವ್ ಹೆಂಗ್ ಬಳಸ್ತೀರಿ ಅನ್ನೋದ್ರ ಮೇಲೆ. ಮತ್ತೆ ಏನಂದ್ರೆ ನಮ್ಮ ಟೋಸ್ಟ್ ಮಾಸ್ಟರ್ ನಿಯಮಗಳು ನೆನಪಲ್ಲಿರ್ಲಿ, ಲೈಂಗಿಕ, ಧಾರ್ಮಿಕ ಮತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಮಾತಾಡಂಗಿಲ್ಲ. ಸೊ ಇದು ಒಟ್ಟಾರೆ ಈ ಸೆಗ್ಮೆಂಟ್ ಈ ತರ ಇರುತ್ತೆ. ಮಾಮೂಲಿ 2 ರಿಂದ 2.5 ನಿಮಿಷ ಟೈಮ್ ಇರುತ್ತೆ. ರವಿಕುಮಾರ್ ಅವರು ಈಗಾಗ್ಲೇ ಹೇಳಿದ್ದಾರೆ ಯಾವ ರೀತಿ ಅವರು ಕಾರ್ಡ್ಗಳನ್ನ ತೋರಿಸ್ತಾರೆ ಅಂತ, ಅದು ಗಮನದಲ್ಲಿರ್ಲಿ. ಅದ್ರ ಜೊತೆಗೆ ಏನಂದ್ರೆ ಸಾಧ್ಯವಾದಷ್ಟು ಕತೆನ 2.5 ನಿಮಿಷದಲ್ಲಿ ಕನ್ಕ್ಲೂಡ್ ಮಾಡಕ್ ನೋಡಿ. ಒಂದು ಲಾಜಿಕಲ್ ಕನ್ಕ್ಲೂಷನ್ ಆಗ್ಬೇಕು, ಅದು ಒಂದು. ಮತ್ತೆ ಆಡಿಯನ್ಸ್ ಯಾವ ತರ ಎಂಗೇಜ್ ಮಾಡ್ಬೋದು ಅದ್ರ ಬಗ್ಗೆ ಗಮನ ಇರ್ಲಿ. ಸೊ ಈಗ ಶುರು ಮಾಡೋಣ. ಫಸ್ಟ್ ನಮ್ಮ ಶಶಿಧರ್ ಸರ್ ಇಂದಾನೆ ಶುರು ಮಾಡೋಣ. ಈ ತರ ಪ್ರಯೋಗಗಳಿಗೆಲ್ಲ ಏನಂತಂದ್ರೆ ಶಶಿಧರ್ ಸರ್ ಕರೆಕ್ಟ್. ಶಶಿಧರ್ ಸರ್ದು ಈ ರೀತಿ ಇದೆ ಕತೆ. ಏನಪ್ಪಾ ಅಂತಂದ್ರೆ ಒಬ್ಬ ಮಹೇಶ್ ಅಂತ ಒಬ್ಬ ಇರ್ತಾನೆ. ಅವನು ಒಂದ್ ದಿವಸ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಜುಗಾರಿ ಕ್ರಶ್ ಅಂತ ಒಂದು ನಾವೆಲ್ ಇರ್ತದೆ, ಅದನ್ನ ಓದ್ತಾ ಇರ್ತಾನೆ. ಅದು ಓದಿ ಏನಂತಂದ್ರೆ ಎಲ್ಲ ಓದ್ತಾನೆ. ಅದು ಒಂಥರ ಟ್ರೆಜರ್ ಎಂಟ್ದು ಸ್ವಲ್ಪ ಸ್ಟೋರಿ ಇದೆ ಅದ್ರಲ್ಲಿ, ಒಂದು ನಿಧಿನ ಶೋಧ ಮಾಡೋದು. ಅದು ಓದ್ಬಿಟ್ಟು ಎತ್ತಿಡ್ತಾನೆ. ಆಮೇಲಿಂದ ಅವನು ಎತ್ತಿಡ್ಬೇಕಾದ್ರೆ ಯಾವ್ದೋ ಒಂದು ಹಳೆ ಬುಕ್ ಕೆಳಗಡೆ ಬೀಳುತ್ತೆ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಒಂದ್ ಮ್ಯಾಪ್ ಇರುತ್ತೆ. ಆ ಮ್ಯಾಪ್ ಏನಂತಂದ್ರೆ ಒಂದ್ ನಿಧಿಗೆ ಸಂಬಂಧಪಟ್ಟಿದ್ ಮ್ಯಾಪ್. ಅದ್ ನೋಡ್ತಾನೆ ಅವನು, ಯಾರೋ ನಮ್ಮ ಮಹೇಶ್. ಆಮೇಲಿಂದ ಅದು ಏನಂದ್ರೆ ಮಡಿಕೇರಿಲಿ ನಿಧಿ ಇರೋದು. ಇವನು ಇದ್ಯಾವ್ದು ನಿಧಿಯಪ್ಪ, ತಡಿಯಪ್ಪ ಹೋಗೋಣ ಅಂತ ಅಂದ್ಬಿಟ್ಟು ಮಡಿಕೇರಿಗೆ ಹೋಗ್ತಾನೆ. ಅಲ್ಲೊಂದ್ ಕಾರ್ಡ್ ಮಧ್ಯ ಆ ಮ್ಯಾಪ್ ಅಲ್ಲಿ ಏನ್ ಹೇಳಿರ್ತಾರೆ ಅದೇ ತರ ಎಲ್ಲ ಇದಿರ್ತದೆ. ಒಂದ್ ಹಾರೆ ತಗೊಂಡ್ ಬಂದಿರ್ತಾನೆ, ಅಗಿತಾನೆ. ಅಗ್ದಾಗ ಒಂದ್ ಸ್ವಲ್ಪ 1 ಅಡಿ 2 ಅಡಿ ಹೋದ್ಮೇಲೆ ಟಣ್ ಅಂತ ಸೌಂಡ್ ಬರ್ತದೆ. ಒಂಥರ ಇವ್ನ್ ಏನ್ ಹೇಳ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಎಲ್ಲ ಅದ್ರಲ್ಲಿ ಏನ್ ಮ್ಯಾಪ್ ಅಲ್ಲಿ ಹೆಂಗ್ ಕೊಟ್ಟಿದಾರೆ ಅದೇ ತರ ಇದೆ. ಅಷ್ಟೊತ್ತಿಗೆ ಯಾರೋ ಹಿಂಗ್ ತಳ್ಳಂಗ್ ಆಗುತ್ತೆ. ಮುಂದಕ್ಕೆ ದಬಾಕೊಂಡ್ ಬಿದೋಗ್ಬಿಡ್ತಾನೆ. ಯಾರ್ ತಳ್ಳಿದ್ರ ಅಂತ ನೋಡ್ತಾನೆ, ಅಲ್ಲೊಂದ್ ಹುಲಿ ಇರುತ್ತೆ. ಒಂಥರ ಅವಾಗ ಇದ್ದಿದ್ ಫೀಲಿಂಗ್ ಬೇರೆ, ಈಗ ಒಂಥರ ಜೀವ ಭಯ.
ಇವ್ನ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆ ಟೈಮ್ ಅಲ್ಲಿ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅಂತ ಶಶಿಧರ್ ಸರ್ ಹೇಳ್ತಾರೆ. ಮಹೇಶ ನಿಧಿಯನ್ನು ಹುಡ್ಕೊಂಡು ಹೋಗ್ತಾ ಇರೋದು, ಮ್ಯಾಪ್ ಅನ್ನ ಅಧ್ಯಯನ ಮಾಡ್ಕೊಂಡು ಮಡಿಕೇರಿಗೆ ಹೋಗ್ತಾ ಇರೋದು ಎಲ್ಲವೂ ಸತ್ಯ. ಹಾಗೆ ಹೋಗ್ತಾ ಆತ ಅವನಿಗೆ ನಿಧಿ ಸಿಗ್ತದ. ನಿಧಿಯನ್ನು ಇನ್ನೇನು ಹಾಕೋಬೇಕು ಅನ್ನುವಾಗ ಅವ್ ಹಿಂದಕ್ಕೆ ಹೊಳ್ಳಿ ನೋಡಿದಾಗ ಯಾರೋ ತಳ್ಳಿದಂಗ ಆಗುತ್ತಲ್ಲ, ಅದೊಂದು ಭಯಾನಕವಾದಂತ ವಾತಾವರಣವೇ. ಒಂದು ರಾಕ್ಷಸ ರೂಪದ ಹುಲಿ ಅವನನ್ನ ಬೆನ್ನತ್ತೆ. ಇನ್ನು ಅವನಿಗೆ ನಿಧಿಯನ್ನ ಎತ್ಕೊಳ್ಬೇಕು, ಜೀವ ಉಳಿಸ್ಕೊಳ್ಬೇಕು. ಈ ಗೊಂದಲ ಶುರುವಾಗ್ತದೆ. ತಲೆ ಒಂದು ಸುತ್ತು ಬರ್ತಾ ಇದೆ, ಭಯಾನಕವಾದಂತಹ ಒಂದು ಭಯದ ವಾತಾವರಣ, ಮೈ ಬೆವರ್ತಾ ಇದೆ, ನೆತ್ತೆ ಮೇಲೆ ಸೂರ್ಯ ಸುಡ್ತಾ ಇದ್ದ. ಇಂಥ ವಾತಾವರಣದಲ್ಲಿ ಅವನಿಗೆ ಎರಡೇ ಆಯ್ಕೆಗಳು, ಒಂದು ತಂದು ಜೀವ ಅಥವಾ ಇನ್ನೊಂದು ಚಿನ್ನ. ಅವನಿಗೆ ಅನಿಸ್ತದ ಈ ಕ್ಷಣ ನಾ ಬದುಕಿದರೆ ಸಾಕು, ನನಗೆ ಮುಂದೆ ಏನಾದ್ರೂ ಚಿನ್ನ ಸಿಕ್ಕಿತ್ತು, ಆದ್ರೆ ಜೀವ ಸಿಗೋದಿಲ್ಲ ಅಂತ ತಿಳ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಆತ ಹೇಗೆ ಮುಂದಕ್ಕೆ ದಟ್ಟವಾದ ಕಾಡಿನೊಳಗೆ ಓಡ್ಲಿಕ್ಕೆ ಶುರು ಮಾಡ್ತಾನೋ, ಜೀವ ಉಳಿಸಿಕೊಳ್ಳುವ ಸನ್ನಿವೇಶದಲ್ಲೂ ಕೂಡ ಆತನಿಗೆ ತನ್ನ ಬದುಕು ನೆನಪಾಗ್ಲಿಕ್ಕೆ ಶುರುವಾಗ್ತದೆ, ತನ್ನ ಬಾಲ್ಯ ನೆನಪಾಗ್ಲಿಕ್ಕೆ ಶುರುವಾಗ್ತದೆ, ತನ್ನ ತಾಯಿ ನೆನಪಾಗ್ಲಿಕ್ಕೆ ಶುರುವಾಗ್ತದೆ. ಎದುರಿಗೆ ಸಾವಿನ ಒಂದು ಕರಾಳವಾದ ಮುಖ, ತಿರುಗಿ ನೋಡಿದರೆ ಭಯಾನಕವಾದಂತಹ ಸಾವಿನ ರೂಪದ ರಾಕ್ಷಸ ರೂಪದ ಹುಲಿ. ಎದುರಿಗೆ ಉದ್ದನೆಯ ಗುಲ್ಜಾರರು ಹೇಳಿದಂತಹ ಮುಗಿಯಲಾಗದ ದಾರಿ, ಓಡಿದರೂ ಕೂಡ ಕಾಡು ದಾರಿಗಳು ಮುಗಿತಾನೇ ಇಲ್ಲ. ದಟ್ಟವಾದ ಆಲನಹಳ್ಳಿಯವರ ಕಾಡು ಅವನ ಕಣ್ಣನ್ನ ಆವೃತವಾಗಿದೆ. ಇಂಥ ಸನ್ನಿವೇಶದಲ್ಲಿ ಆತ ಓಡುತ್ತಾ ಹೋದಂತೆ ಆತನ ಬದುಕಿನ ಪಯಣ ಹಿಂದಕ್ಕೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಹಿಂದೆ ಆತ ಜ್ವರ ಬಂದಾಗ ಅವಳ ತಾಯಿ ಅವನನ್ನು ಹೇಗೆ ಬದುಕಿಸಿದ್ಲು, ಹೇಗೆ ಮಲೆ ಮಾದೇಶ್ವರ ಬೆಟ್ಟಕ್ಕೆ ಕರೆದುಕೊಂಡೋಗಿ ಹರಕೆ ತೊಟ್ಲು, ಇವೆಲ್ಲವೂ ನೆನಪಾಗ್ತಾ ಅವನಿಗೆ ಅನ್ನಿಸ್ತದ, ಅಂತಹ ಒಂದು ಭಯಾನಕ ವಾತಾವರಣದಲ್ಲಿ ಅವನಿಗೆ ಅನ್ನಿಸ್ತದಲ್ಲ, ನಾ ಯಾವ ಶ್ರೀಮಂತಿಕೆ ಹುಡ್ಕೊಂಡು ಹೋಗ್ತಾ ಇದ್ದೆ, ಮಡಕೆಯಲ್ಲಿರುವ ಚಿನ್ನವೋ ಅಥವಾ ನನ್ನ ಎದುರಿಗೆ ಇರುವಂತಹ ಶ್ರೀಮಂತ ಜೀವನವೋ. ಈ ಶ್ರೀಮಂತ ನೆನಪುಗಳ ಹಿಂದೆ ಆ ದರಿದ್ರ ಚಿನ್ನದ ಒಂದು ಅವಲಕ್ಷ ಅವನಿಗೆ ಕಂಡು ಬರ್ತದೆ. ಆಗ ಅವನಿಗೆ ಅನಿಸ್ತದ, ಈ ಜೀವನಕ್ಕಿಂತ ಶ್ರೇಷ್ಠವಾದಂತಹ ನಿಧಿ ಯಾವುದಿಲ್ಲ ಅಂತ ಅನಿಸ್ತದ. ಪಟ್ಟನೆ ಬಂದು ನಿಲ್ತಾನ. ಒಂದು ದಟ್ಟವಾದ ಆಲದ ಮರದ ನೆರಳಿನ ಕೆಳಗೆ ಆತ ಇರ್ತಾನ. ಆವಾಗ ಅವನಿಗೊಂದು ನೆಮ್ಮದಿಯ ಛಾವೆ ಆವರಿಸಿಕೊಳ್ತದ ಬದುಕಿನೊಳಗ. ಧನ್ಯವಾದ ಶಶಿಧರ್ ಸರ್. ಒಂದು ನಾನು ಆಕ್ಚುಲಿ ಇದ್ರದ್ದು ಎರಡನೇ ಪಾರ್ಟ್ ನಾನು ಯೋಚನೆ ಮಾಡಿರ್ಲಿಲ್ಲ. ಇಲ್ಲಿ ಹೇಳಿ ಹಿಂಗ್ ನಿಲ್ಸೋಣ, ನೋಡೋಣ ಏನ್ ಹೇಳ್ತಾರೆ ಅಂತ. ನೀವು ಒಂದು ಒಳ್ಳೆ ರೀತಿಲಿ ಅದನ್ನ ಏನಂತಂದ್ರೆ ಕಂಪ್ಲೀಟ್ ಮಾಡಿದ್ರೆ, ಯಾವ ರೀತಿ ಏನಂದ್ರೆ ಅದ್ರಲ್ಲೊಂದು ಮೆಸೇಜ್ ಬೇರೆ ಕೊಟ್ರಿ ನೀವು. ಏನಂದ್ರೆ ಬದುಕಿನ ಒಂದು ನೆನಪುಗಳು ಅದು ಬಹಳ ಮುಖ್ಯ, ಇದಕ್ಕಿಂತ ಏನಂತಂದ್ರೆ ಚಿನ್ನಕ್ಕಿಂತ ಅಂತ. ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ನಿಮ್ಗೆ ಧನ್ಯವಾದ. ಈಗ ನಾವು ಮುಂದಿನ ಇದಕ್ಕೆ ಹೋಗೋಣ ಹಂತಕ್ಕೆ. ಸೊ ಕತೆ ಹೇಳ್ಬಿಡ್ತೀನಿ, ಆಮೇಲೆ ಯಾರು ಮಾತಾಡ್ತಾರೆ ಅಂತ ನಾನು ಹೇಳ್ತೀನಿ. ಕತೆ ಎಲ್ಲರೂ ಕೇಳಿಸ್ಕೋಬೇಕೀಗ. ಡಾಕ್ಟರ್ ರಮೇಶ್ ಅಂತ ಇರ್ತಾರೆ. ಅವರು ಏನಪ್ಪಾ ಅಂತಂದ್ರೆ, ಡಾಕ್ಟರ್ ರಮೇಶ್ ಒಬ್ಬ ಸರ್ಕಾರಿ ವೈದ್ಯರು. ಒಂದ್ಸತಿ ಏನಾಗತ್ತೆ, ಒಂದು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಬರತ್ತೆ. ಯಾರಿಗೆ? ಡಾಕ್ಟರ್ ರಮೇಶ್ ಅವ್ರಿಗೆ. ಅದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡ್ತಾರೆ. ಅದು ಅವ್ರಿಗೆ ಗೊತ್ತಾಗತ್ತೆ ಪೋಸ್ಟ್ ಮಾರ್ಟಮ್ ಇದ್ ಮಾಡ್ಬೇಕಾರೆ ಅವ್ನ್ ಏನಂತಂದ್ರೆ ನೇಣಾಕೊಂಡಿದ್ದಾನೆ ಅಂತ. ಅವನು ರಿಪೋರ್ಟ್ ರೆಡಿ ಮಾಡ್ಬೇಕು, ಯಾರು? ಡಾಕ್ಟರ್ ರಮೇಶ್. ಅಷ್ಟೊತ್ತಿಗೆ ಏನಾಗತ್ತೆ, ಯಾರೋ ಒಬ್ರು ಏನಂತಂದ್ರೆ ಒಬ್ರು ಹೆಂಗ್ಸ್ ಬರ್ತಾರೆ ಅಲ್ಲಿ. ಅವ್ರ ಮುಗ್ದಲ್ಲಿ ದುಃಖ ಇರ್ತದೆ ಹೆಂಗ್ಸಲ್ಲಿ. ರಮೇಶ್ ಕೇಳ್ತಾರೆ, ಯಾರಮ್ಮ ನೀವು ಅಂತ. ಹತ್ರಕ್ ಬರ್ತಾರೆ ಅವರು. ಸರ್, ಈಗ ಇವರು ತೀರೋಗ್ಬಿಟ್ಟಿದಾರಲ್ಲ ಸರ್, ಅವರ ವೈಫ್ ನಾನು ಅಂತ. ಆಮೇಲಿಂದ ನೆಕ್ಸ್ಟ್ ಒಂದ್ ಅರ್ಧ ಗಂಟೆ ಅವ್ರಿಗಿರೋ ಕಷ್ಟಗಳು, ಅವ್ರಿಗಿರೋ ಬಡತನ ಎಲ್ಲ ಹೇಳ್ತಾರೆ. ಅವ್ರಿಗೆಷ್ಟು ಬಡತನ, ಎಷ್ಟು ಒಂದು ತೊಂದರೆಗಳಿರ್ತದೆ ಅಂತಂದ್ರೆ ಡಾಕ್ಟರ್ ರಮೇಶ್ ಅವ್ರ ಕಣ್ಣಲ್ಲಿ ಹಂಗೆ ನೀರ್ ಬಂದ್ಬಿಡ್ತದೆ ಅದನ್ನೆಲ್ಲ ಕೇಳಿ. ಈಗ ನಾನೇನ್ ಮಾಡ್ಲಮ್ಮ ಅಂತ ಕೇಳ್ತಾರೆ. ಅದಕ್ಕೆ ಹೆಂಗ್ಸ್ ಬಂದಿರ್ತಾರಲ್ಲ ಅವ್ರು ಹೇಳ್ತಾರೆ, ಸರ್ ಏನಿಲ್ಲ, ಇವ್ರ ಹೆಸರಲ್ಲಿ ಒಂದು ಇನ್ಶೂರೆನ್ಸ್ ಇದೆ 25 ಲಕ್ಷದ್ದು. ಇವರು ನೇಣ್ ಹಾಕೊಂಡ್ರೆ ಆ ಇನ್ಶೂರೆನ್ಸ್ ಅಮೌಂಟ್ ನನಗೆ ಸಿಗಲ್ಲ. ಸೊ ಇದು ಸಹಜ ಸಾವು ಅಂತ ಇದ್ ಮಾಡಿದ್ರೆ ಏನಂದ್ರೆ ನನ್ಗೆ ಆ ಇನ್ಶೂರೆನ್ಸ್ ಸಿಗತ್ತೆ. ದಯವಿಟ್ಟು ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅದು ಸಹಜ ಸಾವು ಅಂತ ಬರಿಬೇಕು ಸರ್ ಅಂತ ಕೇಳ್ತಾರೆ. ಡಾಕ್ಟರ್ ರಮೇಶ್ ಅವ್ರಿಗೆ ಒಂಥರ ಸಂದಿಗ್ಧ ಪರಿಸ್ಥಿತಿ ಇದು.
ಇದು ಏನಂತಂದ್ರೆ ಅವರ ಪ್ರೊಫೆಷನಲ್ ಇದು, ಆಮೇಲೆ ಈ ಕಡೆ ನೋಡಿದ್ರೆ ಒಂದು ಇದು ಇವರ ಬಡತನ ಇದೆಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರ ಬಡತನ ಎಲ್ಲ ಕೇಳಿರ್ತಾರಲ್ಲ, ಅವ್ರಿಗೆ ತುಂಬಾ ಅದು ಎಮೋಷನಲ್ ಇದಾಗೋಗಿರ್ತದೆ. ಸೊ ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಸಹಜ ಸಾವು ಅಂತ ಬರ್ದ್ಬಿಟ್ಟು ರಿಪೋರ್ಟ್ ಕೊಟ್ಬಿಡ್ತಾರೆ. ಇದಾಗಿ ಒಂದು 2 ವಾರ ಆಗುತ್ತೆ. ಒಂದು ಅರ್ಲಿ ಮಾರ್ನಿಂಗ್ ಒಂದು 5 ಅಥವಾ 5:30 ಆಗಿರುತ್ತೆ. ಯಾರೋ ಜೋರಾಗಿ ಬಾಗಿಲು ತಟ್ಟಂಗ್ ಆಗತ್ತೆ. ಬಾಗಿಲು ತಟ್ಟ ಏನಂತಂದ್ರೆ ಯಾರು ಇಷ್ಟೊತ್ತಲ್ಲಿ ಅರ್ಲಿ ಮಾರ್ನಿಂಗ್ ಬಂದಿದಾರ, ಯಾರ ಪೇಷಂಟ್ ಕಡೆಯವರ, ಯಾರ ಪ್ರಾಬ್ಲಮ್ ಆಗ್ಬಿಟ್ಟಿದ್ಯಾ ಅಂತ ಡಾಕ್ಟರ್ ರಮೇಶ್ ಎದ್ ಬಂದು ಬಾಗಿಲು ತೆಗಿತಾರೆ. ಅಲ್ಲಿ ನೋಡಿದ್ರೆ ಪೊಲೀಸ್ ಅವ್ರು ಇರ್ತಾರೆ. ಡಾಕ್ಟರ್ ರಮೇಶ್ ಅವರೇ, ನೀವು ಇನ್ಸೂರೆನ್ಸ್ ಫ್ರಾಡ್ ಅಲ್ಲಿ ಪಾರ್ಟಿಸಿಪೇಟ್ ನೀವು ಭಾಗಿಯಾಗಿದ್ದೀರಿ ಅಂತ ಅಂದ್ಬಿಟ್ಟು ನಿಮ್ನ ಅರೆಸ್ಟ್ ಮಾಡ್ಬೇಕಾಗಿದೆ. ನಾನು ಈಗ ನಿಮ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೇನೆ ಅಂತ ಅಂದ್ಬಿಟ್ಟು ಕೈಗೆ ಕೋಳ ಹಾಕ್ಬಿಟ್ಟು ಅವ್ರನ್ನ ಜೀಪಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಮುಂದಕ್ಕೆ ಏನಾಯ್ತು ಅನ್ನೋದನ್ನ ನಮ್ಮ ಅಚರೇಕರ್ ಸರ್ ಹೇಳ್ತಾರೆ ಈಗ. ತಾವ್ ಹೇಳಿದ ಹಾಗೆ ನಿಜವಾಗ್ಲೂ ಈ ಒಂದು ಸನ್ನಿವೇಶ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಇಂಥ ಸನ್ನಿವೇಶಗಳು ಬರುತ್ತೆ. ಆವಾಗ ನಾವು ಯಾವ ದಿಶೆಯಲ್ಲಿ ನಾವು ಒಂದು ಡಿಸಿಷನ್ ಅದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ. ಈಗ ಮೊಟ್ಟ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಯಾವಾಗ ಆ ಹೆಣ್ಣು ಮಗಳು ತನ್ನ ಒಂದು ಕಥೆನೆಲ್ಲ ಹೇಳಿದಾಗ ಒಂದು ಮಾನವೀಯತೆ ದೃಷ್ಟಿಯಿಂದ, ಮತ್ತೆ ಸತ್ತೋಗ್ಬಿಟ್ಟು ಅಟ್ಲೀಸ್ಟ್ ಇವ್ರೇನು ವಾಪಸ್ ಬರ್ಲಿಕ್ಕೆ ಆಗಲ್ಲ, ಆದ್ರೆ ಅಟ್ಲೀಸ್ಟ್ ಈ ಹೆಣ್ಮಗಳಿಗಾದ್ರೂ ಒಂದು ಸಹಾಯ ಆಗುತ್ತಲ್ವಾ, ಅದಕ್ಕೋಸ್ಕರ ಇವಳಿಗಾದ್ರೂ ಸಹಾಯ ಆಗ್ಲಿ ಅಂತಕ್ಕಂತ ಒಂದು ಉದ್ದೇಶದಿಂದ ಅವರು ಇದು ಸಹಜವಾದ ಸಾವು ಅಂತೇಳಿ ಕೊಟ್ಬಿಟ್ರು ಅವ್ರು. ಈಗ ಇಷ್ಟು ಕೊಟ್ಟ ನಂತರ ಅವ್ರೇನಾಯ್ತು, ಅವರೇ ಈಗ ಸಿಕ್ಕಾಕೊಂಡ್ಬಿಟ್ರು. ಈಗ ಪೊಲೀಸ್ನವ್ರಿಗೆ ಗೊತ್ತಾಯ್ತು, ಅವ್ರು ಬಂದ್ರು, ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಏನಾಗಿದೆ, ಕೆಲವೊಮ್ಮೆ ಈಗ ಇದು ಮುಂದೆ ಏನಾಗ್ತಪ್ಪ ಅಂತಂದ್ರೆ, ಇದು ಸಹಜವಾಗಿ ಇದು ಕೋರ್ಟಿಗೆ ಹೋಗುತ್ತೆ. ಆವಾಗ ಕೋರ್ಟ್ ನಲ್ಲಿ ರಮೇಶ್ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ ಅದು ತುಂಬಾ ಮಹತ್ವ ಇರುತ್ತೆ. ರಮೇಶ್ ಕೋರ್ಟ್ ನಲ್ಲಿ ಹೇಳಿಕೆ ಕೊಡಬಹುದು, ಏನಪ್ಪಾ ಅಂತಂದ್ರೆ, ಹೌದು ಇವರು ನೇಣು ಹಾಕೊಂಡು ಸತ್ರು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದು ಸಹಜ. ಎದಕ್ಕಪ್ಪ ಅಂತಂದ್ರೆ, ಇದರಲ್ಲಿ ಕೇವಲ ಒಂದು ಮಾನವೀಯತೆ ದೃಷ್ಟಿ ಇದೆ. ನನ್ನ ಸ್ವಾರ್ಥ ಅಂತೂ ಏನೂ ಇಲ್ಲ, ಇದರಿಂದ ನನಗಂತೂ ಏನು ಸಿಗ್ತಾ ಇಲ್ಲ. ಆದ್ರೆ ಮತ್ತೊಬ್ಬ ಒಂದು ಹೆಣ್ಮಗಳ ಜೀವ ಉಪಯೋಗ ಒಳ್ಳೇದಾಗುತ್ತಲ್ಲ ಅಂತಕ್ಕಂತ ಒಂದು ಭಾವನೆ ನಾನು ಈ ರೀತಿ ಮಾಡಿದ್ದೀನಿ ಹೊರತಾಗಿ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಅಂತ ಹೇಳಿ ಅವ್ರು ಕೋರ್ಟ್ ನಲ್ಲಿ ಅದ್ರ ಬಗ್ಗೆ ಅವರೇ ವಾದಿಸ್ತಾರ. ಆವಾಗ ಇದನ್ನ ಕೇಳಿದಂತ ಈ ಜಡ್ಜ್ ಅವರೇ ಅಂತಾರ, ಅವರು ತುಂಬಾ ವಿಚಾರ ಮಾಡ್ತಾರೆ. ಹೌದು, ಇಲ್ಲಿ ಸ್ವಾರ್ಥತೆ ಅಂತೂ ಇಲ್ಲ, ಇಲ್ಲಿ ಕೇವಲ ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ಮಾಡಿದ್ದಾರೆ. ಈಗ ಇದರಲ್ಲಿ ಏನು ತೊಂದರೆ, ಈಗ ಇನ್ಶೂರೆನ್ಸ್ ಕಂಪ್ನಿ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ ಅಲ್ವಾ, ಆದ್ರೆ ಇಲ್ಲಿ ಒಬ್ಬರಿಗೆ ನೀವು ಮತ್ತೊಬ್ಬರ ಒಂದು ಜೀವನವನ್ನ ಒಳ್ಳೇದು ಮಾಡೋದಕ್ಕೋಸ್ಕರ ತಾವೇ ಸಿಕ್ಕಾಕೊಂಡ್ರು ಕೂಡ ತಾವು ಈ ರೀತಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಆವಾಗ ಆ ಜಡ್ಜ್ ಏನ್ ಮಾಡ್ತಾರೆ, ನಿಮಗೆ ನಾನು ಸಂಪೂರ್ಣವಾದ ಶಿಕ್ಷೆಯನ್ನು ವಿಧಿಸೋದಿಲ್ಲ, ನಿಮಗೆ ಸ್ವಲ್ಪ ನಾನು ಈ ಪೆನಾಲ್ಟಿ ಹಾಕ್ತೀನಿ ಅಂತೇಳಿ ಅವರ ಕೇಸ ಅಷ್ಟಕ್ಕೆ ಮುಗಿಸ್ಬಿಡ್ತಾರೆ ಅವ್ರು. ಧನ್ಯವಾದ ಆಚರೇಕರ್ ಸರ್. ಈ ಒಂದು ದುರಂತ ಕಥೆನ ಏನಂತಂದ್ರೆ ಒಂದು ಹ್ಯಾಪಿ ಎಂಡಿಂಗ್ ಮಾಡಿದ್ರೆ, ನೀವು ಒಂದು ಸಂತೋಷಕರವಾಗಿ ಮುಗಿಸಿದ್ರೆ ಒಂಥರ ಎಲ್ಲರಿಗೂ ಒಂದ್ ನ್ಯಾಯ ಸಿಕ್ತು ಅಂತಾನೆ ಹೇಳ್ಬೋದು ಈ ಇದರಲ್ಲಿ. ಬಟ್ ಕಾನೂನು ಅಂದ್ರೆ ಕೆಲವೊಂದ್ ಸಂದರ್ಭದಲ್ಲಿ ಏನಂದ್ರೆ ಏನಾಗುತ್ತೆ, ಬಹುತೇಕ ಸಂದರ್ಭಗಳಲ್ಲಿ ಕಾನೂನಿಗೆ ಕಣ್ಣಿಲ್ಲ ಅಂತ ಹೇಳ್ತಾರಲ್ಲ, ಆ ತರ ಅದು ರೂಲ್ ಏನಿದೆ ಅಷ್ಟ್ ಮಾತ್ರ ಮಾಡೋದು. ಈಗ ಈ ಆರ್ಗ್ಯುಮೆಂಟ್ ನೀವೇನ್ ಹೇಳಿದ್ರೆ ಅದು ಬಹುಶಃ ಕೋರ್ಟ್ ಅಲ್ಲಿ ನಿಲ್ಲೋದ್ ಕಷ್ಟ. ಸೊ ಬಟ್ ಅದ್ರ ಕತೆ ಇದು ತುಂಬಾ ಚೆನ್ನಾಗಿ ಕತೆನ ಕಂಪ್ಲೀಟ್ ಮಾಡಿದ್ರೆ, ನಮ್ ಏಮ್ ಇರೋದು ಅಷ್ಟೇನೆ, ಕತೆನ ಚೆನ್ನಾಗಿ ಕಂಪ್ಲೀಟ್ ಮಾಡ್ಬೇಕು. ಚೆನ್ನಾಗಿ ಮಾಡಿದ್ರಿ ನೀವು, ನಿಮ್ಗೆ ಧನ್ಯವಾದ. ಈಗ ಮುಂದಿನ ಕತೆಗೆ ಹೋಗೋಣ. ಮುಂದಿನ ಕತೆ ಏನಪ್ಪಾ ಅಂದ್ರೆ, ಒಬ್ಬ ರೈತ ಇರ್ತಾನೆ, ರಾಮಪ್ಪ ಅಂತ ರೈತ. ಅವನ್ಗೆ ಏನಂದ್ರೆ ಒಬ್ಬ ಮಗಳಿರ್ತಾಳೆ. ಆ ಮಗಳದು ಮದುವೆ ಸೆಟ್ ಆಗಿರ್ತದೆ, ಎಲ್ಲ ಮಾತುಕತೆ ಆಗಿರ್ತದೆ, ಡೇಟ್ ಸೆಟ್ ಆಗಿರ್ತದೆ. ರಾಮಪ್ಪ ಏನಂತಂದ್ರೆ 3 ಎಕರೆ ಇದ್ರಲ್ಲಿ ಟೊಮೊಟೊ ಬೆಳೆದಿರ್ತಾರೆ, 1 ಟನ್ ಅಷ್ಟು. ಅಲ್ಲಿ ಟೊಮೊಟೊಗೆ ರೇಟ್ ತುಂಬಾ ಜಾಸ್ತಿ ಹೋಗ್ಬಿಟ್ಟಿರ್ತದೆ, ಒಂದು 50 ರೂಪೀಸ್ ಪರ್ ಕಿಲೋ ಆ ತರ ಹೋಗ್ಬಿಟ್ಟಿರ್ತದೆ. ರಾಮಪ್ಪ ಒಂದ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಏನಂದ್ರೆ ನಾನು ಇಲ್ಲಿ ನಮ್ ಲೋಕಲ್ ಅಲ್ಲಿ ಮಾರಿದ್ರೆ ನನ್ಗೆ ಅಷ್ಟು ರೇಟ್ ಸಿಗಲ್ಲ, ಬೆಂಗ್ಳೂರ್ಗೆ ಹೋಗ್ಬಿಡೋಣ, ಬೆಂಗ್ಳೂರಲ್ಲಿ ಒಂದ್ ಲಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಮಾರ್ಬಿಟ್ರೆ ನನ್ಗೆ ಪೂರ್ತಿ ರೇಟ್ ಸಿಗುತ್ತೆ, ಆ ದುಡ್ಡನ್ನ ತಗೊಂಡ್ ಬಂದು ಮಗಳ ಮದ್ವೆಗೆ ಇದಾಗತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ.
ಅದೇ ಪ್ರಕಾರ ಏನಂದ್ರೆ ಆ 1 ಟನ್ ಅಷ್ಟು ಟೊಮೊಟೊನ 3 ಎಕರೆಯಲ್ಲಿ ಬೆಳೆದಿರುವಂತ 1 ಟನ್ ಅಷ್ಟು ಟೊಮೊಟೊನ ಬೆಂಗಳೂರು ತಗೊಂಡೋಗ್ತಾರೆ. ದುರದೃಷ್ಟವಶಾತ್ ಏನಾಗುತ್ತೆ, ಇವ್ರು ತಗೊಂಡೋಗಿದ್ದ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ಇದೆಲ್ಲ ಆಗೋಗ್ತದೆ. ಟೊಮೊಟೊನ ನಾವು ಹಣ್ಣಾಗಿರೋ ಟೊಮೊಟೊ ಜಾಸ್ತಿ ಇಟ್ಕೊಳಕ್ ಆಗಲ್ಲ, ಅದು ರೇಟ್ ಬಿದೋಗ್ಬಿಡ್ತದೆ. ಯಾವ ತರ ಬಿದೋಗುತ್ತೆ ಅಂತಂದ್ರೆ 1 kg 50 ಪೈಸದಷ್ಟು ಆ ತರ ಬಿದೋಗ್ಬಿಡ್ತದೆ. ರಾಮಪ್ಪ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಏನಂತಂದ್ರೆ ಈ ಲಾರಿ ಚಾರ್ಜ್ ಬರಲ್ಲ ಅಲ್ಲಿ, ಆ ಲೆವೆಲ್ಗೆ ಏನಂತಂದ್ರೆ ಬಿದೋಗ್ಬಿಟ್ಟಿದೆ. ಅದ್ ಎಷ್ಟ್ ಬರ್ತದೆ ಬರ್ಲಿ ಅಂತ ಅಂದ್ಬಿಟ್ಟು ಕೊಡ್ತಾರೆ, ಅದ್ ನೋಡ್ತಾರೆ, ಅವ್ರು ಲಾರಿ ಖರ್ಚು ಹುಟ್ಟಿರಲ್ಲ. ಬಸ್ ಹತ್ಕೊಂಡು ಏನಂದ್ರೆ ಬರ್ತಾ ಇರ್ತಾರೆ. ಬರ್ಬೇಕಾದ್ರೆ ಅವ್ರ ಮಗಳ ಮದ್ವೆ ಇದೆ, ದುಡ್ಡಿಲ್ಲ, ಯೋಚನೆ ಮಾಡ್ತಾ ಇದಾರೆ. ಒಂಥರ ಏನಪ್ಪ ಮಾಡೋದು ಅಂತ ಅನ್ಕೊಂಡು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಶಾರ್ಟ್ಸ್ ಹಿಂಗ್ ಓಪನ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಏನೋ ಒಂದ್ ಶಾರ್ಟ್ ಬರ್ತದೆ, ಅದ್ ನೋಡ್ತಾರೆ. 1/2 ಎಕರೆ ಭೂಮಿಯಲ್ಲಿ ಟೊಮೊಟೊ ಬೆಳೆದು 10 ಲಕ್ಷ ದುಡ್ಡು ಮಾಡಿದ ರೈತನ ಕತೆ ಗೊತ್ತಾ ನಿಮಗೆ ಅಂತ ಹೇಳ್ತಾ ಇರ್ತಾನೆ ಅಲ್ಲಿ, ಯಾವ್ದ್ರಲ್ಲಿ ಆ ಯೂಟ್ಯೂಬ್ ಶಾರ್ಟ್ ಅಲ್ಲಿ. ರಾಮಪ್ಪ ನೋಡ್ತಾರೆ, ನಗಾಡ್ತಾ ಇದಾರೆ ರಾಮಪ್ಪ. ಅದ್ ನೋಡ್ಕೊಂಡು ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಒಂಥರ ಏನು ಬ್ಲಾಂಕ್ ಆದಂಗ್ ಆಗ್ಬಿಟ್ಟಿದ್ದಾರೆ ಅವ್ರು. ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನ ನಮ್ ವೆಂಕಟೇಶ್ ಅವ್ರು ಹೇಳ್ತಾರೆ ಈಗ. ರಾಮಪ್ಪ ಅವರು ಅವ್ರ ಪರಿಸ್ಥಿತಿಗೆ ಈಗ ಮೊಬೈಲ್ ಅಲ್ಲಿ ಒಂಥರ ವ್ಯಂಗ್ಯ ಆಡ್ದಂಗ ಆಗುತ್ತೆ. ಒಂದು ವಿಡಿಯೋ ನೋಡಿ ಅವ್ರಿಗೆ ತುಂಬಾ ರೇಜ್ಗೆ ಬಂದು ವಿಧಾನಸೌಧದ ಮುಂದೆ ಬರ್ತಾರ ಅವರು. ಲಾರಿನ ಹಂಗೆ ತಿರುಗಿಸ್ಕೊಂಡು ವಿಧಾನಸೌಧ ಮುಂದೆ ಬಂದು ಕೃಷಿ ಸಚಿವರ ಕಚೇರಿ ಎದುರುಗಡೆ ಲಾರಿಲಿರೋ ಟೊಮೊಟೊ ಎಲ್ಲ ಸುರಿದು ನಮ್ಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ಕೃಷಿ ಸಚಿವರು ನಮ್ಗೆ ಎಲ್ಲ ಆಶ್ವಾಸನೆ ಕೊಡ್ತಾರೆ, ನಾವು ಯಾವ ರೈತರಿಗೂ ಏನು ಅನ್ಯಾಯ ಆಗದೆ ಇರೋ ತರ ನೋಡ್ಕೋತೀವಿ, ನಾವು ನಿಮ್ಗೆ ಸರಿಯಾದ ಬೆಲೆ ಸಿಗುತ್ತೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ಇದು ಎಲ್ಲ ಕತೆ ಎಲ್ಲ ಹೇಳಿ ಅವ್ರಿಗೆ ಫುಲ್ ಒಂದು ವಿಶ್ವಾಸ ಕೊಟ್ಟು ಅವ್ರನ್ನ ಕಳಿಸ್ತಾರೆ. ಆ ಸಮಯಕ್ಕೆ ಅವ್ರಿಗೆ ಮನಸ್ಸಲ್ಲಿ ಒಂದು ವಿಶ್ವಾಸ ತುಂಬಿ ಕಳಿಸ್ತಾರೆ. ರಾಮಪ್ಪ ಅವರು ಅದನ್ನೇ ನಂಬ್ಕೊಂಡು ವಾಪಸ್ಸು ಬರ್ತಾರೆ. ಅವರ ಟೊಮೊಟೊ ಲಾರಿ ಏನಿದೆ ಅವ್ರದ್ದು ಖರ್ಚೆಲ್ಲ ಕೊಟ್ಬಿಟ್ಟು ಬಂದು ಮನೆಗೆ ಬಂದು ಮತ್ತೆ ಈಗ ತಿರ್ಗಾ ಅಲ್ಲಿ ಕೃಷಿ ಸಚಿವಾಲಯಕ್ಕೆ ಓಡಾಡಕ್ ಶುರು ಮಾಡ್ತಾರೆ. ಸರ್ ಹಿಂಗೆ ಹೇಳಿದ್ರಲ್ಲ, ನಮ್ಗೆ ಒಳ್ಳೆ ಬೆಲೆ ದಕ್ಕಿಸ್ಕೊಡ್ತೀನಿ ಅಂತ, ಏನೋ ಆಗಿಲ್ಲ, ಇನ್ನೂ ಏನೋ ಇದು ಮಾಡ್ತಾ ಇಲ್ಲ ಅಂತ. ಸೊ ಇಲ್ಲಿ ಅವಾಗ ಸಚಿವರು ಅಲ್ಲಿ ನಿಮ್ಮ ಲೋಕಲ್ ಸಹಾಯಕ ಕೃಷಿ ಅಧಿಕಾರಿ ಹತ್ರ ಅವರು ಹೋಗಿ ಮಾತಾಡಿ ಅವ್ರಿಗೆ ಹೇಳಿದೀನಿ, ಇದು ಮಾಡಿದೀನಿ, ಅವರು ನಿಮ್ಗೆ ಈ ತರ ಒಂದು ಬೆಳೆ ನಾಶಕ್ಕೆ ಪರಿಹಾರ ಕೊಡ್ತಾರೆ ಅಂತೆಲ್ಲ ಹೇಳಿ ಅವ್ರನ್ನ ಕಳಿಸ್ಕೊಡ್ತಾರೆ. ಹೀಗೆ ರಾಮಪ್ಪ ಅವರು ಅಲ್ಲಿ ಕೃಷಿ ಅಧಿಕಾರಿ ಹತ್ರ ಬರ್ತಾರೆ. ಅವ್ರು ತಿರ್ಗಾ ನಿಮ್ಗೆ ಎಲ್ಲ ಏನು ಪ್ರೂಫ್ ಇದೆ ನಿಮ್ಮ ಹತ್ರ, ನಿಮ್ ಬೆಳೆ ಹಾಳಾಯ್ತು ಅಂತ ಹಂಗೆ. ಸೊ ಇದು ಏನಾಗುತ್ತೆ ಅಂತಂದ್ರೆ, ಮುಂದೆ ರಾಮಪ್ಪ ಅವರ ಮಗಳ ಮದ್ವೆಗೆ ಹೋಗಿ ಹೊರಗಡೆ ಸಾಲ ಮಾಡ್ಬೇಕಾಗಿ ಬರುತ್ತೆ. ಕೊನೆಗೆ 1/2 ಎಕರೆನೋ 1 ಎಕರೆನೋ ಜಮೀನ್ ಮಾರುವಂತ ಪರಿಸ್ಥಿತಿ ಬರುತ್ತೆ. ಮತ್ತೆ ಈ ಕೃಷಿ ಪರಿಹಾರ ನಮ್ಮ ತಬರನ ಕಥೆ ಆಗಿ ಇನ್ನೂ ಪರಿಹಾರ ಕಂಡಿಲ್ಲ. ಅದು ಈ ಪರಿಸ್ಥಿತಿ ಆಗಿದೆ. ಧನ್ಯವಾದ ವೆಂಕಟೇಶ್ ಅವರೇ. ಈ ಕಥೆನ ಏನಂದ್ರೆ ಸುಖಾಂತ್ಯ ಮಾಡ್ಬೋದಿದ್ ನೀವು, ಬಟ್ ದುರಂತವಾಗಿ ನೀವು ಅಂತ್ಯ ಮಾಡಿದ್ರೆ ಬಹುಶಃ ನಮ್ಮ ಅಗ್ರಿಕಲ್ಚರ್, ನಾವು ಕೃಷಿ ಕ್ಷೇತ್ರದ ಏನಂತಂದ್ರೆ ಅದಕ್ಕೆ ಇವತ್ತಿನ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ ಕಥೆದು ಎಂಡಿಂಗ್ ತೋರ್ಸುತ್ತೆ. ಅದಕ್ಕೆ ನಿಮ್ಗೆ ಸುಖಾಂತ್ಯದ್ದು ಒಳಿಲಿಲ್ಲ ನಿಮ್ಗೆ. ಸೊ ಇವತ್ತು ಭಾರತದಲ್ಲಿ ಕೃಷಿಯ ಒಂದು ಪರಿಸ್ಥಿತಿಗೆ ಒಂದು ಕನ್ನಡಿ ಹಿಡ್ದಂಗಿದೆ ನೀವು ಹೇಳಿದ್ದು. ಇರ್ಲಿ, ಈ ದುರಂತ ಕತೆ ಆದ್ಮೇಲೆ ಇನ್ನೊಂದು ಕತೆಗೆ ಹೋಗೋಣ. ಈ ಕತೆ ಏನಪ್ಪಾ ಅಂತಂದ್ರೆ, ಕುಮಾರ್ ಒಂದ್ ದಿವ್ಸ ಮಲಗಿರ್ತಾರೆ. ರಾತ್ರಿ ಒಂದು 1:30ಗೆ ಅವ್ರಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದಾಗ ಅವ್ರಿಗೆ ನೀರ್ ಕುಡಿಬೇಕಂತ ಅನ್ಸುತ್ತೆ. ಸರಿ ಅಂತ ಅಂದ್ಬಿಟ್ಟು ಕಿಚನ್ಗೆ ಬರ್ತಾರ ಅವರು. ಕಿಚನ್ಗೆ ವಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಏನೋ ಕಾಲ್ಗೆ ಏನೋ ಒಂದು ಅಂಟ್ಕೊಂಡಂಗ್ ಅನ್ನೋ ಫೀಲ್ ಬರ್ತದೆ ಅವ್ರಿಗೆ. ಅದ್ ನಿದ್ದೆಗಣ್ಣಲ್ಲಿ ಇರ್ತಾರಲ್ಲ, ಅದು ಗೊತ್ತಾಗಲ್ಲ ಅವ್ರಿಗೆ. ನೀರ್ ಕುಡ್ಕೊಂಡು ಪುನಃ ವಾಪಸ್ ಬರ್ತಾರೆ. ಪುನಃ ಆ ಬೆಡ್ರೂಮ್ ಬಂದಾಗ ಸ್ವಲ್ಪ ಅಂಟ್ಕೊಂಡಂಗ್ ಅನಿಸ್ತಾ ಇರ್ತದೆ. ಈಗ ನೀರೆಲ್ಲ ಕುಡಿದು ಒಂದ್ ಸ್ವಲ್ಪ ಎಚ್ಚರ ಎಲ್ಲ ಆಗಿರ್ತದಲ್ಲ, ಏನಿದು ಅದ್ ನೋಡೋಣ ಅಂತ ಅಂದ್ಬಿಟ್ಟು ಲೈಟ್ ಆನ್ ಮಾಡ್ತಾರೆ.
ನೋಡಿದ್ರೆ ಏನಂತಂದ್ರೆ ಬ್ಲಡ್, ಆ ಬ್ಲಡ್ ಏನಂದ್ರೆ ಇದಾಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ, ಅದು ಇವ್ರ ಕಾಲ್ಗೆ ಅಂಡ್ಕೋತಾ ಇದೆ. ಅವ್ರಿಗೆ ಒಂದ್ ಕ್ಷಣ ಭಯ ಸ್ಟಾರ್ಟ್ ಆಗ್ಬಿಡ್ತದೆ, ಏನಪ್ಪ ಹಿಂಗಿದೆ ಬ್ಲಡ್ ಅಂತ. ಆಮೇಲಿಂದ ಏನ್ ಮಾಡ್ತಾರೆ, ಎಲ್ಲಿಂದ ಬರ್ತಾ ಇದೆ ಅಂತ ಇದ್ ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಏನಂದ್ರೆ ಒಂದು ವಾರ್ಡ್ರೋಬ್ ಇದರಿಂದ ಅದು ಕೆಳಗಡೆಯಿಂದ ಬರ್ತಾ ಇದೆ. ಅದು ಸರಿ ಅಂತ ಅಂದ್ಬಿಟ್ಟು ಇದೇನು ವಾರ್ಡ್ರೋಬ್ ಇಂದ ಹೆಂಗ್ ಬರ್ತಾ ಇದೆ ಅಂತ ಇವ್ರಿಗೆ ಒಂದ್ ಸ್ವಲ್ಪ ಕುತೂಹಲ ಬರುತ್ತೆ, ಒಂದ್ ಸ್ವಲ್ಪ ಭಯ ಇರುತ್ತೆ. ಅದನ್ನ ವಾರ್ಡ್ರೋಬ್ ಹಿಂಗ್ ಓಪನ್ ಮಾಡ್ತಾರೆ. ಓಪನ್ ಮಾಡಿದ ತಕ್ಷಣ ಒಳಗಡೆ ಒಂದ್ ಹೆಣ ಇರುತ್ತೆ. ಹೆಣ ಏನಂತಂದ್ರೆ ಹಂಗೆ ಉಲ್ಟಾ ಇದ್ ಮಾಡ್ಕೊಂಡು ಅವ್ರ ಕಾಲ್ ಮೇಲೆ ದಡಾರ ಅಂತ ಬಿದ್ದೋಗ್ಬಿಡ್ತದೆ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅಂತ ನಮ್ಮ ಉಮಾನಾಥ್ ಸರ್ ಹೇಳ್ತಾರೆ. ಈಗ ಉಮಾನಾಥ್ ಸರ್ಗೆ ವೇದಿಕೆ. ಕಥೆನೇ ಕೇಳಿಸ್ಕೊಂಡಿಲ್ಲ ಸರ್ ಇನ್ನೊಂದ್ಸತಿ ಹೇಳ. ಅವ್ರ ಹೆಸರು ರಾಮಣ್ಣನ್ ಕುಮಾರ್ ಕುಮಾರ್ ಅವರ ಮೇಲೆ ಹೆಣ ಬಿದ್ದಿದ ತಕ್ಷಣ ಅವರಿಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡುತ್ತೆ. ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದಂಗೆ ಅವರಿಗೆ ಅನ್ವೇಷಣೆ ಚಿತ್ರ ನೋಡಿದ್ ನೆನಪಾಗತ್ತೆ. ಅನ್ವೇಷಣೆ ಚಿತ್ರದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಯಾರೊಬ್ನ ಕೊಲೆ ಮಾಡ್ಬಿಟ್ಟು ಅವ್ರನ್ನ ದೊಡ್ಡ ಡಬ್ಬದಲ್ಲಿ ತಗೊಂಡೋಗ್ಬಿಟ್ಟು ಟ್ರೈನ್ ನಲ್ಲಿ ಹೋಗ್ಬಿಟ್ಟು ಅದನ್ನ ಆ ದೊಡ್ಡ ಡಬ್ಬ ತಳ್ಳೋ ಒಂದ್ ದೃಶ್ಯ ಇದೆ. ಸೊ ಇವ್ರು ಏನ್ ಮಾಡ್ತಾರೆ, ಇದನ್ನ ಇವಾಗ ಏನ್ ಮಾಡೋದು, ಪೊಲೀಸರಿಗೆ ಹೇಳೋಂಗಿಲ್ಲ, ಹೇಳಿದ್ರೆ ನನ್ನ ಹಿಡ್ಕೊಂತಾರೆ. ಆ ಸತ್ತಿರೋನು ಯಾರೋ ನನ್ಗಿನ್ನೂ ಗೊತ್ತಿಲ್ಲ. ಹಾಗಂತ ಇದನ್ನೇನಾದ್ರೂ ಇಲ್ಲಿಂದ ಸಾಗಾಕ್ಬೇಕು ಅಂತ ಯೋಚನೆ ಮಾಡಿದವರು ಏನಪ್ಪ ಯಾವ್ದ್ರಲ್ಲಿ ತಗೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿದ್ರೆ, ಮನೆಯಲ್ಲಿ ಡಬ್ಬ ಹುಡ್ಕಿದ್ರೆ ಡಬ್ಬ ಇಲ್ಲ, ಇನ್ನೇನಪ್ಪ ಮಾಡೋದು. ಹೊರಡೆ ಬಂದ್ರೆ ಅಲ್ಲಿ ಒಂದು ದೊಡ್ಡ ಮರಳಿನ ಚೀಲ ಇರುತ್ತೆ. ಆ ಮರಳಿನ ಚೀಲ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಅದರಲ್ಲಿ ಆ ಹೆಣನ ತುಂಬಿಸ್ಕೊಂಡು ಬರ್ತಾರೆ. ಬರ್ಬೇಕಾದ್ರೆ ಅವ್ರ ಮನೆ ದಾಟಿ ಒಂದು ಹೊಳೆ ದಾಟ್ಬಿಟ್ಟು ಹೋಗ್ಬೇಕು. ಆ ಹೊಳೆ ದಾಟ್ಬಿಟ್ಟು ಹೋಗ್ಬೇಕಾದ್ರೆ ದೋಣಿ ಇರುತ್ತೆ. ದೋಣಿನಲ್ಲಿ ಅಂಬಿಗೆ ಇರೋದಿಲ್ಲ. ಇವರೇ ಆ ಚೀಲನ ದೋಣಿಗೆ ಹಾಕ್ತಾರೆ. ದೋಣಿಗೆ ಹಾಕ್ಬಿಟ್ಟು ಇನ್ನೇನು ಅಲ್ಲಿಂದ ಬಿಡಬೇಕು ಅನ್ನೋದ್ರಲ್ಲಿ ದೂರದಲ್ಲಿ ಒಂದು ತೀವಟಿಕೆ ಕಾಣಿಸುತ್ತೆ. ತೀವಟಿಕೆ ಅಂದ್ರೆ ನಮ್ಮೂರ್ ಕಡೆ ಮಡ್ಲಿನ ಸೋಗಿಗೆ ಬೆಂಕಿ ಹಚ್ಕೊಂಡು ಯಾರೋ ಬರ್ತಾ ಇದ್ದಾರೆ ನೋಡಿ ಇವ್ರಿಗೆ ಭಯ ಆಗತ್ತೆ. ಭಯ ಆಗಿ ದೋಣಿಯನ್ನ ತಳ್ಳಿ ಬಿಡ್ತಾರೆ. ಇವರು ಒಂದು ಪಕ್ಕದಲ್ಲಿ ಹೋಗಿ ಅಡಗಿ ಕೂತ್ಕೊಂತಾರೆ. ಅಲ್ಲಿ ಬಂದವನು ಆ ದೋಣಿಯ ಅಂಬಿಗ ಬೆಳಗಿನ ಒಂದು ಡ್ಯೂಟಿಗೆ ಬಂದಿರೋನು. ಅವನು ದೋಣಿ ಇಲ್ಲಿ ಇಲ್ವಲ್ಲ ಅಂತ ಅದನ್ನ ವಾಪಸ್ ತರಬೇಕು ಅಂತ ಹೋಗ್ತಾನೆ. ಆದ್ರೆ ದೋಣಿ ಜೋರಾಗಿ ಪ್ರವಾಹ ಬರ್ತಾ ಇರುತ್ತೆ. ಆ ಪ್ರವಾಹ ಬರ್ತಾ ಇದ್ದಂಗೆ ದೋಣಿ ಬಹಳ ವೇಗವಾಗಿ ಮುಂದಕ್ಕೆ ಹೋಗುತ್ತೆ. ಆ ಕಥೆಯನ್ನ ಮತ್ತೆ ಮುಂದುವರಿಸ್ತಾರೆ ನಮ್ಮ ಮೋಹನ್ ಮೂರ್ತಿ ಅವರು. ಧನ್ಯವಾದಗಳು. ಧನ್ಯವಾದ ಮಾನತ್ ಅವ್ರೆ. ದೋಣಿ ಜೋರಾಗಿ ಪ್ರವಾಹ ಬರುತ್ತೆ. ಪ್ರವಾಹ ಬಂದಾಗ ಏನಾಗತ್ತೆ, ನಮ್ಮ ಗೋಪಾಲ್ ಅವರು ಅದ್ರಲ್ಲಿ ಇರ್ತಾರೆ. ಗೋಪಾಲ್ ಅವರು ಆ ಹೆಣದ ಜೊತೆ ಅಲ್ಲಿ ಇರ್ಬೇಕಾದ್ರೆ ಏನಂದ್ರೆ ದೋಣಿ ದಬಾಕ ಬಿಡುತ್ತೆ. ದುರಂತ ಏನಪ್ಪಾ ಅಂತಂದ್ರೆ ಗೋಪಾಲ್ ಅವ್ರಿಗೆ ಒಂದು ಈಜ್ ಬರಲ್ಲ. ಅವರು ಆ ಇದರಲ್ಲಿ ಮುಳುಗೋಗಿ ಸತ್ತೋಗ್ಬಿಡ್ತಾರೆ. ಅದು 3 ದಿವಸ ಆದ್ಮೇಲೆ ಆ ದಡದಲ್ಲಿ ಹೆಣ ಸಿಗುತ್ತೆ. ಹೆಣ ಸಿಕ್ಕಿದಾಗ ಪೊಲೀಸವರು ಮಹಾಜರೆಲ್ಲ ಮಾಡ್ತಾರೆ. ಮಹಾಜರೆಲ್ಲ ಮಾಡಿ ಇದೆಲ್ಲ ಮಾಡಿದಾಗ ಇದು ಈ ತರ ಗೋಪಾಲ್ ಅವ್ರದ್ದು ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ಅದ್ರ ಜೊತೆಗೆ ಇನ್ನೊಂದು ಹೆಣ ಸಿಗತ್ತೆ. ಸೊ ಅಲ್ಲಿ ಏನಂದ್ರೆ ಈ ತರ ಗೋಪಾಲ್ ಇದ್ರಲ್ಲಿ ಹೋಗ್ಬೇಕಾದ್ರೆ ಬೋಟ್ ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ರು ಅಂತ ಇದಾಗತ್ತೆ. ಮತ್ತೆ ಇನ್ನೊಂದು ಹೆಣ ಸಿಕ್ಕಿದೆ, ಅದ್ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಿಲ್ಲ ಪೊಲೀಸ್ ಅವ್ರಿಗೆ, ಬಟ್ ಅದು ಕೊಲೆ ಅಂತ ಗೊತ್ತು. ಆ ಕೊಲೆದು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇದಿಷ್ಟು ಅದು ಕತೆ. ಅಲ್ಲಿಂದ ಮುಂದಕ್ಕೆ ಏನಾಗತ್ತೆ ಅಂತ ಇನ್ನೊಂದ್ ದಿವಸ ಹೇಳ್ತೀನಿ. ಈಗ ಮುಂದಿನ ಕತೆಗೆ ಹೋಗೋಣ. ಮುಂದಿನ ಕಥೆ ಏನಪ್ಪಾ ಅಂತಂದ್ರೆ ನಮ್ಮ ಕುಮಾರ್ ಅವ್ರದ್ದಾಯ್ತು. ಈಗ ಗೋಪಾಲ್ ಅವ್ರದ್ದು. ಗೋಪಾಲ್ ಅವ್ರ ಕತೆ ಏನಪ್ಪಾ ಅಂದ್ರೆ, ಗೋಪಾಲ್ ಸ್ವಲ್ಪ ಗಾಬರಿ ಮನುಷ್ಯ.
ಅವ್ರದ್ದು ಗಾಬರಿ ಆಗ್ಬಿಟ್ರೆ ಅವ್ರು ಏನಂದ್ರೆ ಏನ್ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡಲ್ಲ ಅವರು. ಸೊ ಆ ತರದ ಮನುಷ್ಯ. ಒಂದ್ಸತಿ ಏನಂತಂದ್ರೆ ಗೋಪಾಲ್ ಅವರು ಬೆಂಗಳೂರಿಂದ ಇದಕ್ಕೆ ಹುಬ್ಳಿಗೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂದ್ರೆ ನಮ್ ಟ್ರೈನ್ ಅದ್ರಲ್ಲಿ ಹೋಗ್ತಾ ಇರ್ತಾರೆ ಹುಬ್ಳಿಗೆ. ಅವರು ಟ್ರೈನ್ ಹೊರಡುತ್ತೆ ಬೆಂಗಳೂರಿಂದ. ಒಂದ್ ಸ್ವಲ್ಪ ದೂರ ಬಂದ ತಕ್ಷಣ ಏನಂದ್ರೆ ಅವ್ರು ಸ್ಲೀಪರ್ ಕೋಚ್ ಅಲ್ಲಿ ಇರ್ತಾರೆ. ಅಯ್ಯೋ ಮಲ್ಗೋಣ ಬಿಡಪ್ಪ ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ಮಲಗ್ಬಿಡ್ತಾರೆ. ಅವ್ರು ನೆಕ್ಸ್ಟ್ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅದ್ ನೋಡ್ತಾರೆ, ಕೆಳಗಡೆ ಇಳ್ದ್ಬಿಟ್ಟು ಎಲ್ಲಿದೆ ಟ್ರೈನ್ ಅಂತ ಇದ್ ಮಾಡ್ತಾರೆ. ಕೆಳಗಡೆ ಬರ್ತಾರೆ. ಅಲ್ಲಿ ಅವ್ರು ಇದ್ ಮಾಡ್ಕೊಂಡು ಅಲ್ಲಿ ಒಬ್ರನ್ನ ಕೇಳ್ತಾರೆ, ಎಲ್ಲಿದೀವಿ ನಾವು ಅಂತ. ಅದಕ್ಕೆ ಈಗಿನ್ನು ಖಾನಾಪುರ ಆಯ್ತು, ಟ್ರೈನ್ ಮುಂದಕ್ಕೆ ಹೋಗ್ತಾ ಇದೆ ಅಂತ. ನಿಮ್ಗೆ ಗೊತ್ತಿಲ್ಲದೆ ಇರೋರ್ಗೆ ಏನಪ್ಪಾ ಅಂತಂದ್ರೆ ಹುಬ್ಳಿ ಆದ್ಮೇಲೆ ಲೋಂಡಾ ಸಿಗುತ್ತೆ, ಲೋಂಡಾ ಆದ್ಮೇಲೆ ಖಾನಾಪುರ, ಅಂದ್ರೆ ಹುಬ್ಳಿ ಕ್ರಾಸ್ ಆಗ್ಬಿಟ್ಟಿದೆ ಈಗ. ಇವ್ರು ಹುಬ್ಳಿ ಇಳಿಬೇಕಾಗಿತ್ತು. ಇವ್ರಿಗೆ ಗಾಬರಿ ಆಗೋಗುತ್ತೆ. ಸೊ ಒಂಥರ ಪ್ಯಾನಿಕ್ ಅಟ್ಯಾಕ್ ಆದಂಗೆ. ಇವ್ರು ಒಂದ್ ಸ್ವಲ್ಪ ಆತರ ಪರ್ಸನಾಲಿಟಿ ಅವ್ರದ್ದು. ಖಾನಾಪುರ ಇದಾಗ್ಬಿಟ್ಟಿದ್ಯಾ, ಆಗ್ಲೇ ದಾಟ್ಬಿಟ್ಟಿದ್ಯಾ ಅಂತ. ರೈಲು ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಇವ್ರ ಬ್ಯಾಗ್ ತಗೊಂಡ್ ಏನಂತಂದ್ರೆ ಬರ್ತಾರೆ, ಅಲ್ಲಿ ಇದ್ರ ಹತ್ರ ಬಾಗ್ಲ ಹತ್ರ ಬರ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ರೈಲು ಹೋಗ್ತಾ ಇದೆ, ದಡಾರ್ ಅಂತ ಆರ್ಬಿಡ್ತಾರೆ. ಆಡ್ತಾರೆ. ಅಲ್ಲಿ ಮುಂದಕ್ಕೆ ಏನಾಗತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅನಿಲ್ ಕುಮಾರ್ ಅವ್ರು ಹೇಳ್ತಾರೆ. ವಿಸ್ತಾರವಾದ ಸನ್ನಿವೇಶ ಕೊಟ್ಬಿಟ್ಟು ಸರ್. ಆಯ್ತು, ಓಕೆ. ಗೋಪಾಲ್ ಅವರು ಟ್ರೈನ್ ಮೊದ್ಲೇ ಹೇಳಿದಾಗ ಗೋಪಾಲ್ ಅವರು ತುಂಬಾ ಟೆನ್ಷನ್ ಮಾಡ್ಕೊಬಿಡ್ತಾರೆ. ಈ ಸನ್ನಿವೇಶದಲ್ಲಿ ಅವರು ಇನ್ನೂ ಗಾಬರಿಯಾಗಿ, ಓ ನನ್ನ ಟ್ರೈನ್ ಮಿಸ್ ಆಗೋಯ್ತು ಅಂತ ಅಂದ್ಬಿಟ್ಟು ಖಾನಾಪುರಕ್ಕೆ ಬಂದ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವರು ಸಡನ್ ಆಗಿ ಹಾರ್ಬಿಡ್ತಾರೆ. ಹಾರಿದ್ರೆ ಅಲ್ಲಿ ಸ್ಟೇಷನ್ ಇದ್ರ ಹತ್ರ ಅವ್ರು ಲಕಿಲಿ ಆ ಖಾನಾಪುರದ ಹತ್ರ ಸ್ಟೇಷನ್ ಹತ್ರನೇ ಅಲ್ಲಿ ಬೀಳ್ತಾರೆ. ಮತ್ತೆ ಅವರು ಅಲ್ಲಿ ಇದಾದ ತಕ್ಷಣ ಅಲ್ಲಿ ಸ್ಟೇಷನ್ ಮಾಸ್ಟರ್ ಅವರೆಲ್ಲ ಓಡ್ ಬರ್ತಾರೆ. ಅಲ್ಲಿ ಜನ ಎಲ್ಲ ಬಂದು ಅವ್ರನ್ನ ಎಲ್ಲ ಇದ್ ಮಾಡಿ, ಅವ್ರಿಗೇನು ಜಾಸ್ತಿ ಏಟಾಗಿರಲ್ಲ ಮತ್ತೆ ಇದಾಗಿರಲ್ಲ. ಮತ್ತೆ ಅವರೆಲ್ಲ ಬಹಳ ಬುದ್ಧಿವಾದ ಹೇಳ್ತಾರೆ. ಏನ್ ಸರ್ ನೀವು ಇಷ್ಟು ಎಜುಕೇಟೆಡ್ ಆಗಿ ನೀವು ಇಷ್ಟು ಚಿಕ್ಕ ವಿಚಾರಕ್ಕೆ ನೀವು ಗಾಬರಿಯಿಂದ ಹಾರ್ಬಿಟ್ಟಿದ್ದೀರಾ, ಏನಾದ್ರು ಪ್ರಾಣಕ್ಕೆ ಏನಾದ್ರು ಹಾನಿಯಾಗಿದ್ರೆ ಏನಾಗಿರೋದು ಅಂತ ಅಂದ್ಬಿಟ್ಟು ಅವ್ರಿಗೆ ಬಹಳ ತಿಳಿ ಹೇಳ್ತಾರೆ. ಮತ್ತೆ ಅವರು ಅಲ್ಲಿಂದ ತಿರ್ಗಾ ಇವಾಗ ಮತ್ತೆ ನಾವು ಹುಬ್ಳಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಯಾಕೆ ಅವ್ರು ಹಾರಿದ್ದು ಅಂತ ಹೇಳಿದ್ರೆ, ಅವರು ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ನಾಳೆ, ಬಹಳ ಗಾಬರಿಯಲ್ಲಿದ್ದೆ ನಾನು ಯಾವ್ದೇ ಕಾರಣಕ್ಕೂ ಬೇಗ ಹೋಗ್ಬೇಕಾಗಿತ್ತು, ಬಹಳ ಲೇಟ್ ಆಗಿತ್ತು ಅಂತ ಅಂದ್ಬಿಟ್ಟು ಅವರು ಇದ್ ಮಾಡಿ ಕೊನೆಗೆ ಅವರೆಲ್ಲ ಬುದ್ಧಿವಾದ ಹೇಳಿ ಅವ್ರನ್ನ ಇನ್ನೊಂದು ಟ್ರೈನ್ ಆ ಕಡೆ ಹತ್ಸಿ ಅವ್ರನ್ನ ಮನೆಗೆ ಕಳಿಸ್ಕೊಡ್ತಾರೆ. ಮತ್ತೆ ಅವ್ರ ಮನೆಗ್ ಬಂದು ಮನೆಯಲ್ಲಿ ಎಲ್ಲರ ಹತ್ರನು ನಡೆದ ವಿಚಾರ ಹೇಳ್ತಾರೆ. ಮತ್ತೆ ಮನೆಯವರೆಲ್ಲ ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಇಷ್ಟು ವಿಚಾರಕ್ಕೆ ನೀವು ಈ ತರ ಗಾಬರಿ ಆಗ್ಬಾರ್ದು ಅಂತ ಅವರು ಮನೆಯವರೆಲ್ಲ ಅವ್ರಿಗೆ ಮತ್ತೆ ತಿಳಿ ಹೇಳ್ತಾರೆ ಅಂತ ಈ ಕಥೆಯನ್ನ ಮುಗಿಸ್ತಿದ್ದೀನಿ ಸರ್. ಧನ್ಯವಾದ ಅನಿಲ್ ಅವರೇ. ಇದು ಒಂದು ಸುಖಾಂತ್ಯದ ಕಥೆ ಇದು ನೀವು ಮಾಡಿದ್ದು. ಚೆನ್ನಾಗಿ ಹೇಳಿದ್ರಿ, ಅಲ್ಲಿಂದ ಮುಂದಕ್ಕೆ ಚೆನ್ನಾಗಿ ತಗೊಂಡ್ ಬಂದ್ರಿ. ಮತ್ತೆ ಒಂದು ಸಣ್ಣ ಕುತೂಹಲನೂ ಕೂಡ ಉಳಿಸಿದ್ರಿ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಚೆನ್ನಾಗಿತ್ತು ನೀವು ಹೇಳಿದ್ದು. ಈಗ ಮುಂದಿನ ಕತೆ ಹೋಗೋಣ. ಮುಂದಿನ ಕತೆ ಏನಪ್ಪಾ ಅಂತಂದ್ರೆ, ಗೌರಿ ಮನೇಲಿ ಮಲಗಿರ್ತಾಳೆ. ದಿವಸ ರಾತ್ರಿ 1 ಗಂಟೆ ಇರ್ತದೆ. ಯಾರೋ ಗೌರಿ ಅಂತ ಕರೆದಂಗ ಆಗತ್ತೆ. ಯಾರೋ ವಯಸ್ಸಾಗಿರೋ ಹೆಂಗ್ಸು ಕರಿತಾ ಇರೋದು. ಯಾರು ಎಲ್ಲ ದೂರದಲ್ಲಿ ಕರಿತಾ ಇದಾರೆ ಅಂತ ಗೌರಿಗೆ ಎಚ್ಚರ ಆಗತ್ತೆ. ಯಾರು ಕರಿತಾ ಇದಾರೆ ಈ ರಾತ್ರಿ ಒಳಗೆ ಅಂತ ಅಂದ್ಬಿಟ್ಟು ಗೌರಿ ಏನ್ ಮಾಡ್ತಾಳೆ, ಇದರಿಂದ ಬೆಡ್ಡಿಂದ ಎದ್ದು ಬಂದು ಲೈಟ್ ಹಾಕ್ತಾಳೆ. ಗೌರಿ ಅಂತ ಸೌಂಡ್ ಕೇಳಿಸ್ತಾನೆ ಇದೆ. ಎಲ್ಲಿ ಮನೆ ಒಳಗಡೆಯಿಂದಾನೆ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಗೌರಿ ಬರ್ತಾಳೆ. ಅಲ್ಲಿ ಬಂದು ಇದು ನೋಡ್ತಾಳೆ, ಆ ಅಡಿಗೆ ಮನೇಲಿ ಒಂದು ಅಟ್ಟ ಇರುತ್ತೆ. ಅಟ್ಟದಿಂದ ಬರ್ತಾ ಇದೆ ಸೌಂಡ್. ಅದು ಅರೆ ಇಲ್ಲಿಂದ ಹೆಂಗ್ ಬರ್ತಾ ಇದೆ? ಒಂದ್ ಚೇರ್ ತಗೊಂಡ್ ಹಾಕ್ತಾಳೆ, ಮೇಲ್ಗಡೆ ಹತ್ತಾಳೆ. ಒಂದು ಹಳೆ ಟ್ರಂಕ್ ಇದೆ, ಆ ಟ್ರಂಕ್ ಒಳಗಡೆಯಿಂದ ಬರ್ತಾ ಇದೆ. ಅದು ಓಪನ್ ಮಾಡ್ತಾಳೆ. ಟ್ರಂಕ್ ಓಪನ್ ಮಾಡಿದ್ರೆ ಅಲ್ಲಿ ಏನಂತಂದ್ರೆ ಒಂದು ಹಳೆ ರೇಡಿಯೋ ಇದೆ. ಆ ರೇಡಿಯೋ ಇಂದ ಗೌರಿ ಅಂತ ಸೌಂಡ್ ಬರ್ತಾ ಇದೆ. ಟ್ರಂಕ್ ಓಪನ್ ಮಾಡಿದಾಗ ಗೌರಿ ಅಂತ ಸೌಂಡ್ ಕೇಳಿಸ್ತಲ್ಲ, ಅವಾಗ ಗೌರಿ ಗೊತ್ತಾಗತ್ತೆ ಅದು ಅವ್ರ ಅಜ್ಜಿ ಕರಿತಾ ಇರೋದಂತ. ಅವ್ರ ಅಜ್ಜಿ ತೀರೋಗಿ 15 ವರ್ಷ ಆಗಿರುತ್ತೆ. ಆ ರೇಡಿಯೋದಿಂದ ಅದು ಗೌರಿ ಅಂತ ಬರ್ತಾ ಇರ್ತದೆ.
ಗೌರಿ ಏನ್ ಹೇಳ್ಬೇಕು ನೆಕ್ಸ್ಟ್, ಏನು ಅಂತ ಹೇಳ್ಬೇಕಾ ಏನಂತ ಹೇಳ್ಬೇಕು ಗೊತ್ತೇ ಆಗಲ್ಲ ಅವಳಿಗೆ. ಅವಳು ಏನ್ ಮಾಡ್ತಾಳೆ ಅನ್ನೋದನ್ನ ಈಗ ನಮ್ ರವಿಕುಮಾರ್ ಅವ್ರು ಹೇಳ್ತಾರೆ ಕೇಳಿ. ಒಂದ್ ನಿಮಿಷ ನಾನು ಶುರು ಮಾಡ್ತೀನಿ. ಅವಳು ಗೌರಿ ಆ ಧ್ವನಿ ಕೇಳಿ ಅಲ್ಲಿ ಅದು ಅಲ್ಲಿ ಪೆಟ್ಟಿಗೆ ಓಪನ್ ಮಾಡಿದಾಗ ಬರ್ತಿರೋದು ಒಂದು ವಾಯ್ಸ್ ಇರುತ್ತಲ್ಲ, ಅದು ವಾಯ್ಸು ಅವಳಿಗಲ್ಲಿ ಒಂದ್ ರೀತಿ ಅದು ಒಂದು ಕೆಲವು ಬಾರಿ ರೇಡಿಯೋ ಟ್ರಾನ್ಸ್ಮಿಟರ್ ಅಥವಾ ಇದಕ್ಕಿದಂಗೆ ಆನ್ ಆಗ್ತಾವಲ್ಲ, ಅಲ್ಲಿ ಅವ್ರ ಅಜ್ಜಿದು ಯಾವುದೋ ಒಂದು ರೆಕಾರ್ಡಿಂಗ್ ಮಾಡಿರೋದು ಇರುತ್ತೆ. ಅಂದ್ರೆ ಅವ್ರ ಅಜ್ಜಿ ಕರೆದಿದ್ದು ಒಂದು ರೆಕಾರ್ಡಿಂಗ್ ಮಾಡಿದ್ ಇರುತ್ತೆ. ಸೊ ಆ ರೆಕಾರ್ಡಿಂಗು ಹೇಗೋ ಒಂದು ಬೈ ಮಿಸ್ಟೇಕ್ ಆನ್ ಆಗ್ಬಿಟ್ಟಿರುತ್ತೆ. ಆನ್ ಆಗಂದ್ರೆ ಧ್ವನಿ ಸುರುಳಿ ಆನ್ ಆಗ್ಬಿಟ್ಟಿರುತ್ತೆ. ಆನ್ ಆಗ್ಬಿಟ್ಟು ಅದು ಕೇಳಿಸ್ತಾ ಇರುತ್ತೆ. ಅದಕ್ಕೆ ಅದು ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆಗಿ ಅದು ಕೇಳಿಸ್ತಾ ಇರುತ್ತೆ. ಅದರಿಂದ ಅದು ಅವಳಿಗೆ ಅದು ಆ ರೀತಿ ಕೇಳ್ಸಕ್ ಶುರುವಾಗುತ್ತೆ. ಅವಳು ಅದನ್ನ ಒಂದ್ ರೀತಿ ಬೇರೆ ಒಂದ್ ರೀತಿ ಗಾಬರಿ ಮಾಡ್ಕೋತಾಳೆ, ಅಥವಾ ಆಮೇಲೆ ಅವಳು ಒಂದ್ ರೀತಿ ಭಯ ಆಗ್ತಾಳೆ. ಮೊದ್ಲು ಅವಳು ನೋಡ್ಕೋತಾಳೆ ಇದು ನಿಜನಾ ಸುಳ್ಳೋ ಇದು ಅಂತ ನೊಂದ್ಕೋತಾಳೆ. ಆದ್ರೂ ಅದು ನಿಜಾನೇ. ಅವ್ರ ಅಜ್ಜಿ ಅವಳ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ. ಅದರಿಂದ ನಾನು ಇದು ಭ್ರಮೇನಾ ಅಥವಾ ಇದು ಒಂದು ನಿಜಾನಾ ಅಂತ ಅವಳು ಮೊದ್ಲು ಅದು ಪರೀಕ್ಷೆ ಮಾಡ್ಕೋತಾಳೆ. ಬಟ್ ಅದು ನಿಜನೇ ಆಗಿರುತ್ತೆ. ಅದು ಏನಾಗಿರುತ್ತೆ, ಅವ್ರ ಅಜ್ಜಿದು ನೆನಪಿಗೋಸ್ಕರ ಅವಳೊಂದು ರೆಕಾರ್ಡಿಂಗ್ ಒಂದು ಧ್ವನಿಸುರುಳಿ ಮಾಡ್ಕೊಂಡಿರ್ತಾಳೆ. ಆ ಮಾಡ್ಕೊಂಡಿದ್ದು ಹೇಗೋ ಅದು ಆನ್ ಆಗ್ಬಿಟ್ಟಿರುತ್ತೆ. ಅದರಿಂದ ಅದು ಕೇಳಿಸುತ್ತೆ. ಅದರಿಂದ ಅವಳಿಗೆ ಆ ರೀತಿ ಶಬ್ದ ಕೇಳಕ್ ಶುರುವಾಗುತ್ತೆ. ಅವಳಿಗೆ ಆಮೇಲೆ ಗೊತ್ತಾಗತ್ತೆ ಇದು ಭ್ರಮೆ ಅಲ್ಲ, ನಾನೇ ಮುಂದೆ ಯಾವ್ದೋ ಒಂದು ಧ್ವನಿ ಸುರುಳಿ ಮಾಡ್ಕೊಂಡಿದ್ದೆ, ಅದರಿಂದ ಬರ್ತಾ ಇದೆ ಅಷ್ಟೇ, ಇದೇನು ಅಲ್ಲ ಅಂತ ಅವಳಿಗೊಂದು ಕನ್ಕ್ಲೂಷನ್ ಬರ್ತಾಳೆ. ಅಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ ರವಿಕುಮಾರ್ ಅವರೇ. ಒಂದು ರೋಚಕ ಹಾರರ್ ಸ್ಟೋರಿನ ನೀವು ಲಾಜಿಕಲ್ ಸ್ಟೋರಿ ಮಾಡಿ ಚೆನ್ನಾಗಿ ಕನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿತ್ತು ನೀವು ಹೇಳಿದ್ದು. ಅಲ್ಲಿಂದ ಮುಂದೆ ನಾವು ಕಡೆ ಕತೆಗೆ ಬಂದಿದ್ದೀವಿ. ಈಗ ಕಡೆ ಕಥೆಯಲ್ಲಿ ಏನಾಗತ್ತೆ ಅಂತಂದ್ರೆ, ಪ್ರಶಾಂತ್ ಅಂತ ಒಬ್ರು ಇರ್ತಾರೆ. ಅವರು ಒಂದು ದೇವಸ್ಥಾನ ಕಟ್ಸಿರ್ತಾರೆ. ಆ ದೇವಸ್ಥಾನ ಏನಾಗುತ್ತೆ ಅಂತಂದ್ರೆ ಜನಗಳು ಬರಲ್ಲ. ಈ ಹೊಸದಾಗಿ ಕಟ್ಸಿರೋ ದೇವಸ್ಥಾನದಲ್ಲಿ ಈಗಲೇ 100 ದೇವಸ್ಥಾನಗಳಿದೆ ಆಯ್ತಾ. ಈ ಹೊಸದಾಗಿ ಕಟ್ಸಿರೋ ದೇವಸ್ಥಾನಕ್ಕೆ ಯಾರು ಬರ್ತಾರೆ? ಅದಕ್ಕೆ ಪ್ರಶಾಂತ್ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಐಡಿಯಾ ಉಪಯೋಗಿಸ್ತಾರೆ. ಈ ಬೇರೆ ಬೇರೆ ಚಾನೆಲ್ಗಳಲ್ಲಿ ಈ ಜ್ಯೋತಿಷ್ಯ ಹೇಳ್ತಾರಲ್ಲ, ಅವ್ರಿಗೆಲ್ಲ ಒಂದೊಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಒಂದು 25,000 ಏನಂದ್ರೆ ಇವ್ರು ಕಟ್ಸಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸಿದ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಮ ಭವಿಷ್ಯ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ಬಿಡಿ ಅಂತ. ಅವ್ರು ಏನಂತಂದ್ರೆ ಎಲ್ಲರೂ ದುಡ್ಡು ಕೊಡ್ತಾರಲ್ಲ, ಅವರೆಲ್ಲ ಒಪ್ಕೋತಾರೆ, ಹೇಳ್ತಾರೆ. ಈಗ ಜನಗಳು ಬರಕ್ ಸ್ಟಾರ್ಟ್ ಆಗ್ತಾರೆ. ಯಾವ ಲೆವೆಲ್ ಬರಕ್ ಸ್ಟಾರ್ಟ್ ಆಗ್ತಾರೆ ಅಂತಂದ್ರೆ, ಸರ್ಕಾರ ಅಲ್ಲಿ ರೆಗ್ಯುಲರ್ ಆಗಿ ಒಂದು ಪೊಲೀಸ್ ಫೋರ್ಸ್ ಜನಗಳನ್ನ ಕಂಟ್ರೋಲ್ ಮಾಡಕ್ಕೆ ಈ ತರ ಏನಂತಂದ್ರೆ ಶುರು ಆಗತ್ತೆ. ಜನಗಳು ಬರಕ್ಕೆ ಶುರುವಾದಾಗ ಏನಾಗತ್ತೆ, ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗತ್ತೆ, ದುಡ್ಡು ಬರಕ್ ಸ್ಟಾರ್ಟ್ ಆಗತ್ತೆ, ತುಂಬಾ ದುಡ್ಡು ಬರಕ್ ಸ್ಟಾರ್ಟ್ ಆಗತ್ತೆ. ಈ ಜ್ಯೋತಿಷಿಗಳು ಹೇಳಿರ್ತಾರಲ್ಲ, ಅದ್ರಲ್ಲಿ ಒಬ್ಬ ಏನಂತಂದ್ರೆ ಅವನ್ಗೆ ಇಲ್ಲಿ ದುಡ್ಡು ಬರ್ತಾ ಇದೆ ಚೆನ್ನಾಗಿ ಅಂತ ಗೊತ್ತಾಗ್ಬಿಡುತ್ತೆ. ಸೊ 25,000 ಸಾಲಲ್ಲ, ಇನ್ನು ದುಡ್ಡು ಇವನ ಹತ್ರ ಜಾಸ್ತಿ ಕಿತ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರಶಾಂತ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡ್ಬಿಟ್ಟು, ನೋಡು ನೀನ್ 10 ಲಕ್ಷ ಕೊಟ್ರೆ ಮಾತ್ರ ನಾನು ಸುಮ್ನಿರೋದು, ಇಲ್ಲ ಅಂತಂದ್ರೆ ನೀನ್ ಏನ್ ಮಾಡ್ದೆ, ಯಾವ ರೀತಿ ನಮ್ಗೆಲ್ಲ ದುಡ್ಡು ಕೊಟ್ಟು ಇದ್ ಮಾಡ್ದೆ ಅದನ್ನ ನಾನು ಪಬ್ಲಿಕ್ ಮಾಡ್ತೇನೆ ಅಂತ. ಪ್ರಶಾಂತ್ ಈ ಕಡೆ ಇರ್ತಾನೆ. ಪ್ರಶಾಂತ್ ಇದು ಕೇಳ್ತಾನೆ, ಅವನ್ಗೊಂಥರ ಒಂಥರ ಭಯ ಸ್ಟಾರ್ಟ್ ಆಗೋಗ್ತದೆ. ಇದೊಂಥರ ನನ್ ಜೈಲ್ಗೆ ಹಾಕ್ಬಿಡ್ತಾರ ಇದು ಗೊತ್ತಾಗ್ಬಿಟ್ರೆ, ಅವ್ನ್ ಹೇಳಿದ್ರೆ ಪಬ್ಲಿಕ್ ಹೋಗ್ಬಿಟ್ರೆ ಏನ್ ಮಾಡೋದೀಗ ಅಂತ ಅನ್ಕೊಂಡು ಅವನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅದೊಂಥರ ಬ್ಲಾಂಕ್ ಆಗ್ಬಿಡ್ತಾನೆ ಅವನು. ಅವ್ನ್ ಏನ್ ಮಾಡ್ತಾನೆ ಅನ್ನೋದನ್ನ ನಮ್ ರಾಘವೇಂದ್ರ ಅವ್ರು ಹೇಳ್ತಾರೆ, ಈಗ ಕೇಳಿ. ಚೆನ್ನಾಗಿದೆ ಮೂರ್ತಿ ಅವರೇ. ಸೊ ಈಗ ಪ್ರಶಾಂತ್ ಅವರು ಹೆಂಗೆ ಅಂದ್ರೆ ಇದು ಒಂಥರ ಸ್ಲಿಪ್ಪರಿ ಸ್ಲೋಪ್ ಅಂತ ಕರೀತಾರೆ ಇದರಲ್ಲಿ ಬಯಾಸ್ ಟರ್ಮಿನಾಲಜಿಲಿ. ಹೆಂಗಪ್ಪ ಅಂದ್ರೆ ಒಂದ್ಸಲ ತಪ್ಪು ಮಾಡ್ಬಿಟ್ಟು, ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ ತಪ್ಪು ಮಾಡ್ಬಿಟ್ಟು ಆ ತಪ್ಪಿನ ಸುಳಿಯಲ್ಲಿ ಸಿಲುಕ್ಬಿಟ್ಟು ಮತ್ತೆ ತಪ್ಪು ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಹಾಗಾಗಿ ಪ್ರಶಾಂತ್ ಅವರು ಈಗ ಏನಾಗಿದೆ, ಈಗಾಗಲೇ ಒಂದು ತಪ್ಪು ಮಾಡ್ಬಿಟ್ಟು
ಸುಳಿಲ್ ಸಿಕ್ಬಿಟ್ಟಿದ್ದಾರೆ. ಈಗ ಜ್ಯೋತಿಷಿಗಳು ಇವರೆಲ್ಲರೂ ಸೇರ್ಕೊಂಡು ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈಗ ಒಬ್ಬರು ಮಾಡಿದ್ರೇನು, ಮತ್ತೆ ಇನ್ನೊಬ್ರು ಮಾಡಿದ್ರೇನು, ನಾಳೆ ಇನ್ನೊಬ್ರು ಬರ್ತಾರೆ, ಹಾಗೆ ಎಲ್ರು ಬಂದೇ ಬರ್ತಾರೆ. ಹಾಗಾಗಿ ಅವರು ಬಂದ್ಬಿಟ್ಟು ಕೇಳಿದಾಗ ನಾ ಏನ್ ಮಾಡಿದ್ದು, ಮೊದಲನೇ ಮಾಡಿದ ತಪ್ಪನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಟ್ಟು ಎಲ್ರಿಗೂ ನೋಡಿ ನಾನು ಈ ತರ ಇದ್ ಮಾಡ್ತಿದ್ದೀನಿ ಸೊ ಅಂತ ಹೇಳ್ಬಿಟ್ಟು ಮಾಧ್ಯಮಗಳ ಮೂಲಕನೇ ಜನಗಳಿಗೆ ಹೇಳ್ತಾರೆ. ಈ ತರ ನಾನು ಸಹಕಾರ ಕೋರಿದ್ದು ನಿಜ. ಈ ಭವಿಷ್ಯಗಳ ಅಥವಾ ಜ್ಯೋತಿಷಿಗಳನ್ನೇ ಆಗ್ಲಿ ಇವರೆಲ್ಲರೂ ಸಹಕಾರ ಕೋರಿದ್ ನಿಜ. ಸೊ ಇದು ದೇವಮಾನ ಅವ್ರೇನಲ್ಲ. ನಿಮ್ಗೆ ಇಷ್ಟ ಆದ್ರೆ ಈ ದೇವಸ್ಥಾನದಿಂದ ಒಳ್ಳೇದಾಗಿದೆ ಅಂತ ಹೇಳಿದ್ರೆ ಖಂಡಿತ ಬನ್ನಿ. ನಾನು ಇಷ್ಟೇ ಅಲ್ಲ, ಈ ಈ ದೇವಸ್ಥಾನದಲ್ಲಿ ಕಲೆಕ್ಟ್ ಆಗಿರೋ ಹಣ ಅಥವಾ ಯಾವುದೇ ಇದ್ರು ನಾನು ಯಾವುದೇ ಹಣನ ದುರುದ್ದೇಶಕ್ಕೆ ಬಳಸಿಲ್ಲ. ಎಲ್ಲ ಸದುದ್ದೇಶ ಜನಗಳಿಗೋಸ್ಕರ ನಾನು ಹಂಚ್ತಾ ಇದ್ದೀನಿ. ಸೊ ಇದನ್ನ ನಾನು ಈಗ ಜ್ಯೋತಿಷಗಳೇ ಆಗ್ಲಿ ಯಾರೇ ಆಗ್ಲಿ ಬಂದು ನನ್ನ ಹೆಚ್ಚಿಗೆ ಹಣ ಕೇಳಿದ್ರೆ ಅಥವಾ ಹಣ ಕೇಳಿದ್ರೆ ನಾನು ಯಾರಿಗೂ ನಾನು ಕೊಡೋದಿಲ್ಲ. ಹಿಂದೆ ಮಾಡಿದ ತಪ್ಪನ್ನ ನಾನು ಮಾಡೋದಿಲ್ಲ ಅಂತ ಹೇಳಿ ತಪ್ಪನ್ನು ಒಪ್ಕೊಂಡು ಸೊ ಜನಗಳ ವಿಶ್ವಾಸ ಗಳಿಸೋ ಹತ್ರ ಗಮನ ಹರಿಸ್ತಾನೆ. ಸೊ ಆ ಗಮನ ಹರಿಸಿದ್ಮೇಲೆ ಪ್ರಶಾಂತನಿಗೆ ನಿರಾಳ ಆಗುತ್ತೆ. ಜನಗಳು ಶುರುನಲ್ಲಿ ನಂಬೋದಿಲ್ಲ, ಈ ತರ ಮಾಡಿದ್ದಾರೆ ಅಂದ್ಬಿಟ್ಟು ದೇವಸ್ಥಾನದ ಬಗ್ಗೆ ನಂಬಿಕೆ ಕಳ್ಕೊತಾರೆ. ಆದ್ರೆ ಆ ಪ್ರಾಮಾಣಿಕತೆ ಅನ್ನೋದು ಯಾವತ್ತೂ ಕೈ ಬಿಡೋದಿಲ್ಲ. ಸೊ ಜನಗಳು ಏನ್ ಮಾಡ್ತಾರೆ, ಆ ದೇವಸ್ಥಾನದಿಂದ ಆದ ಉಪಯೋಗ, ಅದರಿಂದ ಸಮಾಜಕ್ಕಾಗಿರೋ ನ್ಯಾಯಾಲಯಗಳನ್ನ ಪರಿಶೀಲನೆ ಮಾಡಿ ಅವರು ಇನ್ನೂ ಹೆಚ್ಚಿನ ಡೊನೇಷನ್ ಬರೋ ತರ ಆಗುತ್ತೆ. ಹಾಗಾಗಿ ಒಂದು ದೇವಸ್ಥಾನ ಅನ್ನೋದು ಬರೀ ನಂಬಿಕೆ ಅಲ್ಲ, ಮೂಢನಂಬಿಕೆ ಅಲ್ಲ, ಅದು ಒಂದು ಸಮಾಜದ ಉದ್ಧಾರಕ್ಕಾಗಿ ಆಗಿರೋ ಒಂದು ಸಂಸ್ಥೆ ಅನ್ನೋದನ್ನ ಪ್ರಶಾಂತ್ ಅವರು ಸಾಧಿಸಿ ತೋರಿಸ್ತಾರೆ. ಅಷ್ಟೇ ಹೇಳ್ತಾ ವೇದಿಕೆಯನ್ನ ಮೋಹನ್ ಮೂರ್ತಿ ಅವರಿಗೆ ಕೊಡ್ತಾ ಇದ್ದೀನಿ. ಧನ್ಯವಾದ ರಾಘವೇಂದ್ರ ಅವರೇ. ನೀವು ಕೂಡ ಒಂಥರ ಸುಖಾಂತ್ಯ ಮಾಡಿದ್ರಿ. ನನ್ಗೆ ಎಲ್ಲರ ಕಥೆಗಳು ಎಲ್ಲರೂ ಕಂಪ್ಲೀಟ್ ಮಾಡಿದ್ದು ಕೇಳಿದಾಗ ಅನ್ಸಿದ್ ಏನಂದ್ರೆ, ನಾವು ನಮ್ಮ ಆಶಯ, ನಾವು ನಂಬಿರೋ ವ್ಯಾಲ್ಯೂಸ್ ಏನಿದೆ, ನಮ್ಮ ಮೌಲ್ಯಗಳು, ಅದಕ್ ತಕ್ಕಂಗೆ ಏನಂದ್ರೆ ಕಥೆನ ಕಂಪ್ಲೀಟ್ ಮಾಡ್ತಾ ಇದೀವಿ ಅಂತ. ಇದು ಒಂದು SL ಭೈರಪ್ಪ ಅವರದೊಂದು ಕಾದಂಬರಿ ಇದೆ, ಯಾನ ಅಂತ. ಅದರಲ್ಲಿ ಆ ಕಥಾ ವಸ್ತು ಏನಪ್ಪಾ ಅಂತಂದ್ರೆ, ಒಬ್ಬ ಮನುಷ್ಯ ಅವನು ಆ ಯಾನದಲ್ಲಿ ಏನಾಗುತ್ತೆ, ಅವನು ಬೇರೆ ಇನ್ನೊಂದು ಗ್ರಹಕ್ಕೆ ಜೀವ ಹುಡಿಕೊಂಡು ಹೋಗೋದು. ಅಲ್ಲಿದೆಯಾ ಇನ್ನೊಂದ್ಸತಿ ಅಲ್ಲಿ ಮನುಷ್ಯ ವಾಸ ಮಾಡಕ್ ಯೋಗ್ಯನಾ ಅಥವಾ ಅಲ್ಲಿದಾರ ಅನ್ನೋ ಒಂದು ಕಥಾ ವಸ್ತು ಅದು. ಸೊ ಅಲ್ಲಿ ಮನುಷ್ಯ ಈ ಭೂಮಿ ಮತ್ತೆ ಈ ಸೌರಮಂಡಲ ಇದರಿಂದ ಆಚೆಗೆ ಹೋದಾಗ, ಈ ಗುರುತ್ವಾಕರ್ಷಣ ಬಲದಿಂದ ಆಚೆ ಹೋದಾಗ ಅವನ ನೈತಿಕ ಮೌಲ್ಯಗಳಲ್ಲಿ ಏನ್ ಬದಲಾವಣೆ ಆಗತ್ತೆ, ಅವನ ಯೋಚಿಸೋ ಕ್ರಮ ಏನ್ ಬದಲಾವಣೆ ಆಗತ್ತಾ ಅನ್ನೋದು ಏನಂತಂದ್ರೆ ಅದು ಒಂದು ಸ್ಟೋರಿ, ಆ ಕಾದಂಬರಿದು. ಸೊ ಅದನ್ನ ನನಗೆ ನೆನಪಾಯ್ತು ಈಗ ಇವ್ರು ಎಲ್ಲರೂ ಮಾತಾಡಿದ್ದು ಕೇಳಿದಾಗ. ಬಟ್ ಸೃಜನಶೀಲತೆ ಇದ್ರಲ್ಲಿ ನಾವು ನಮ್ಮ ಆಶಯಗಳು, ನಮ್ಮ ಮೌಲ್ಯಗಳು, ಅದನ್ನ ಏನಂತಂದ್ರೆ ಕೆಲವೊಂದ್ ಸಂದರ್ಭಗಳಲ್ಲಿ ಮೀರ್ಬೇಕಾಗತ್ತೆ. ಬೇರೆ ಬೇರೆ ಪಾತ್ರಗಳನ್ನ ನಾವು ಸೃಷ್ಟಿ ಮಾಡ್ಬೇಕಾದಾಗ ಎಲ್ಲ ಏನಂದ್ರೆ ಸುಖಾಂತ್ಯನೇ ಆಗೋದಿಲ್ಲ, ದುರಂತ ಅಂತ್ಯಗಳು ಆಗ್ತವೆ, ಎಲ್ಲ ತರನ ಆಗತ್ತೆ. ಸೊ ಇದನ್ನ ಹೇಳ್ತಾ ಎಲ್ಲರೂ ಒಳ್ಳೆ ರೀತಿಲಿ ಪಾರ್ಟಿಸಿಪೇಟ್ ಮಾಡಿದ್ರೆ, ನಾನು ಯೋಚನೆ ಮಾಡ್ತಾ ಇದ್ದೆ ಇದು ವರ್ಕ್ ಆಗತ್ತಾ, ಎಲ್ಲರೂ ಏನಂತಂದ್ರೆ ಮಾತಾಡ್ತಾರ, ಆ ತರದ್ದೊಂದು ಇದೆಯಲ್ಲ ಇದು ಥೀಮು ಅಂತ ಒಂದ್ ಸ್ವಲ್ಪ ನನ್ಗೆ ಅಳುಕಿತ್ತು. ಆ ಅಳುಕ್ನ ಎಲ್ಲರೂ ದೂರ ಮಾಡಿದ್ರೆ, ಎಲ್ಲರೂ 4 ಸಿಕ್ಸರ್ಗಳನ್ನೇ ಹೊಡೆದ್ರೆ. ಇದನ್ನೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಸೆಗ್ಮೆಂಟ್ ನ ಯಶಸ್ವಿ ಮಾಡಿದಿರಿ ಅಂತಾನೆ ನಾನು ಭಾವಿಸಿದೀನಿ. ಇದನ್ನ ಹೇಳ್ತಾ ಈ ನಮ್ಮ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಮ್ಮ TM ಮೋಡಿ ಆದಂತಹ ಉಮಾನಾಥ್ ಸರ್ ಅವ್ರಿಗೆ ವೇದಿಕೆನ ಕೊಡ್ತಾ ಇದ್ದೀನಿ. ಉಮಾನಾಥ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಇಂದಿನ ಆಶು ಭಾಷಣ ಅನ್ನುವಂಥದ್ದು ಒಂದು ಕಥಾ ಸಂಗಮ ರೀತಿಯಲ್ಲಿತ್ತು. ಎಲ್ಲರೂ ಬಹಳ ಚೆನ್ನಾಗಿ ಮಾತನಾಡಿದ್ರಿ. ಅಂದ್ರೆ ಈ ಒಂದು ನವೀನ ಪ್ರಯೋಗ ಮೋಹನ್ ಮೂರ್ತಿ ಅವರದ್ದು ಬಹಳ ಸೊಗಸಾಗಿ ಆಗಿದೆ ಅಂತ ನನ್ನ ಭಾವನೆ. ಅವರಿಗೊಂದು ಪ್ರಚಂಡ ಕೈತಾಡನವನ್ನ ನಾವು ಕೊಡೋಣ. ಈಗಾಗಲೇ ಸಮಯ 5:01. ಯಾವುದೇ ಕ್ಷಣವನ್ನು ವ್ಯರ್ಥ ಮಾಡದೆ ನಮ್ಮ ಸಮಗ್ರ ಮೌಲ್ಯಮಾಪಕರನ್ನ ವೇದಿಕೆಗೆ ಕರೆದ್ರು. ರಾಘವೇಂದ್ರ ಅವರೇ, ಸಮಗ್ರ ಮೌಲ್ಯಮಾಪನಕ್ಕಾಗಿ ವೇದಿಕೆ ನೀವು. ಧನ್ಯವಾದಗಳು ಉಮಾನಾಥ್ ಸರ್ ಅವರೇ.
ಈಗ ಮೊದಲಿಗೆ ಸಿದ್ಧಪಡಿಸಿದ ಭಾಷಣದ ಮೌಲ್ಯಮಾಪನಕ್ಕಾಗಿ ಡಾಕ್ಟರ್ ಅಚ್ರೇಕರ್ ಸಾರಿ ಅವರೇ ಅಲ್ಲ ಅವ್ರ ಅಚ್ರೇಕರ್ ಸರ್ ಅವರನ್ನ ಆಹ್ವಾನಿಸ್ತೇನೆ. ಧನ್ಯವಾದಗಳು ರಾಘವೇಂದ್ರ ಅವರೇ. ಇವತ್ತಿನ ಒಂದು ಸಿದ್ಧಪಡಿಸಿದ ಭಾಷಣ ರವಿಯಣ್ಣ ಅವರು ಕೊಟ್ಟಿದ್ದು ರಕ್ತದಾನ ಬಗ್ಗೆ ಮುಖ್ಯವಾಗಿ. ಅದು ಒಂದು ತರ ಸಮಾಜದ ಸೇವೆ. ತಾವು ಅದನ್ನ ತುಂಬಾ ಸೊಗಸಾಗಿ ಹೇಳಿದ್ರಿ. ಅದರಲ್ಲಿ ನಮ್ಮ ಏನು ತಪ್ಪು ಗ್ರಹಿಕೆಗಳಿದ್ದಾವೆ ಅದನ್ನೆಲ್ಲ ದೂರ ಮಾಡಿದ್ರಿ. ಈ ರಕ್ತದಾನವನ್ನು ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಪ್ರಯೋಜನ ಇದೆ ಅದನ್ನು ಕೂಡ ತಾವು ಸವಿಸ್ತಾರವಾಗಿ ಹೇಳಿದ್ರಿ. ಹೃದಯದ ಆರೋಗ್ಯ, ಹೊಸ ರಕ್ತ ಬರುತ್ತೆ, ಮತ್ತು ಜೊತೆಗೆ ನಮ್ದೊಂದು ಬ್ಲಡ್ ಚೆಕಪ್ ರೆಗ್ಯುಲರ್ ಆಗ್ತಾ ಹೋಗುತ್ತೆ. ವೇಟ್ ಕೂಡ ಕಡಿಮೆ ಆಗುತ್ತಾ ಅಂತ ಹೇಳಿದ್ರಿ. ಆದ್ರೆ ಅದನ್ನ ನಾನು ಎಷ್ಟು ಮಟ್ಟಿಗೆ ನಾನು ಒಪ್ಪಲ್ಲ. ಅದು ವೇಟ್ ಕಡಿಮೆ ಆಗ್ಲಿಕ್ಕಿಲ್ಲ. ಅದರಿಂದ ಸಾಕಷ್ಟು ಬೆನಿಫಿಟ್ ಇದೆ ಅಂತ ಹೇಳಿದ್ರಿ. ಸೊ ತಾವು ಕೂಡ ಪ್ರತಿ 3 ತಿಂಗಳು ತಾವು ರಕ್ತದಾನ ಮಾಡ್ತಾ ಇದ್ದೀರಂತ ತಕ್ಕಂತ ಒಂದು ವಿಷಯ ನಿಜವಾಗ್ಲೂ ಶ್ಲಾಘನೀಯ. ಅಂದ್ರೆ ತಾವೇ ಅಂತ ಒಂದು ನೀವು ನಿದರ್ಶನವನ್ನು ಕೊಟ್ಟ ಹಾಗೆ ಆಯ್ತು. ಈಗ ಒಟ್ಟಿನಲ್ಲಿ ಇದು ಒಂದು ಇನ್ಫಾರ್ಮೇಶನಲ್ ಟಾಕ್ ಅಂತ ಅನ್ಬೋದು ನಾನು. ಅಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿನಿ. ಇದನ್ನ ಇನ್ಸ್ಪಿರೇಷನಲ್ ಆಗಿ ಮಾಡ್ಬೇಕಾಗಿತ್ತು. ಅಂದ್ರೆ ಈಗ ನಮ್ಗೆ ಎಲ್ರಿಗೂ ಗೊತ್ತಿದೆ ರಕ್ತದಾನ ನಡೀತಾ ಇದೆ, ಅದು ಬೆನಿಫಿಟ್ ಅಂತ ಇದೆ, ರಕ್ತದಾನ ಶಿಬಿರಗಳು ನಡೀತಾ ಇರುತ್ತೆ. ಆದ್ರೆ ತಮ್ಮ ಈ ಒಂದು ಭಾಷಣದಲ್ಲಿ ಏನಾದ್ರೂ ಒಂದು ನಿಮ್ಮ ಜೀವನದಲ್ಲಿಯೇ ನಡೆದಂತ ಒಂದು ಘಟಕ, ಯಾವ ರೀತಿ ಒಬ್ಬ ವ್ಯಕ್ತಿಯ ಜೀವನ ಒಂದು ಸಮಯಕ್ಕೆ ಸರಿಯಾಗಿ ರಕ್ತ ಸಿಕ್ಕ ನಂತರ ಅವನ ಜೀವನ ಉಳಿಯಿತು, ಅದನ್ನ ಒಂದು ಪ್ರಭಾವಶಾಲಿಯಾದಂತ ಒಂದು ಸನ್ನಿವೇಶವನ್ನು ತಂದಿದ್ರೆ ಆವಾಗ ಜನರಿಗೆ ಹೌದಪ್ಪ ಇಂಥ ಒಂದು ಪ್ರಸಂಗದಲ್ಲಿ ಯಾವ ರೀತಿ ಅವನ ಜೀವನ ಉಳಿಯಿತು ಅಂತ ಅದು ಇನ್ನೂ ಸೊಗಸಾಗಿ ಬರ್ತಾ ಇರ್ತಿತ್ತು. ಅದಕ್ಕೋಸ್ಕರ ಇನ್ನು ಮುಂದೆ ಈಗ ಇವೆರಡರ ವ್ಯತ್ಯಾಸ ತಾವು ಕಂಡುಹಿಡ್ಕೋಬೇಕು. ಒಂದು ಇನ್ಫಾರ್ಮೇಶನಲ್ ಟಾಕ್ ಅಂದ್ರೆ ಜಸ್ಟ್ ಪಾಸಿಂಗ್ ಆನ್ ಇನ್ಫಾರ್ಮೇಶನ್. ಇನ್ಸ್ಪಿರೇಷನ್ ಅಂತಂದ್ರೆ ತಾವು ಏನು ಇನ್ಫಾರ್ಮೇಶನ್ ಕೊಡ್ತಿರಲ್ಲ ಅದು ಒಂದು ರೀತಿ ನಮಗೆ ಇನ್ಸ್ಪಿರೇಷನ್ ಆಗಿ ಬಂದಿರ್ಬೇಕು. ಹೌದಪ್ಪ ನಾನು ಈಗ ಇದೆಲ್ಲ ಕೇಳಿದ ನಂತರ ಕೆಲವ್ರನ್ನ ಯಾಕೆ ಕೊಡಬೇಕು ಅಂತ ಕೇಳ್ಬೋದು. ಅದ್ ನೀವ್ ಹೇಳ್ಬೋದು ಉಪಯೋಗ ಆಗುತ್ತಾ ಅಷ್ಟೇನಾ ಅಂತಾರೆ. ಆದ್ರೆ ಅದೇನೋ ಒಂಥರ ಒಂದು ಡ್ರಾಮ್ಯಾಟಿಕಲಿ ಅದನ್ನ ನಾಟಕೀಯವಾಗಿ ಒಂದು ಸನ್ನಿವೇಶವನ್ನ ತಯಾರು ಮಾಡ್ಕೊಂಡು ಅಥವಾ ನಿಮ್ಮ ನಿಜ ಜೀವನದಲ್ಲೇ ಆಗಿರ್ತಕ್ಕಂಥ ಆಗ್ಲಿ ಅಥವಾ ಎಲ್ಲ ತಾವು ನೋಡಿದಂತ ಒಂದು ಘಟನೆ ಆಗ್ಲಿ ಅದನ್ನ ಹೇಳಿ ಆಮೇಲೆ ಯಾವ ರೀತಿ ರಕ್ತದಾನ ನಮಗೆ ಸಹಾಯ ಆಗ್ತಾ ಇತ್ತು ಅಂತ ಹೇಳಿದ್ರೆ ತಮ್ಮ ಭಾಷಣ ಇನ್ನೂ ಸೊಗಸಾಗಿ ಬರ್ತಾ ಇತ್ತು. ಹಿಂದಿನ ವರ್ಷ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ನನ್ನ ಕಾಂಪಿಟಿಷನ್ ನಂದು ಸ್ಪೀಚ್ ವಿನ್ ಆಗಿದ್ದು, ನನ್ನ ಭಾಷಣದ ಶೀರ್ಷಿಕೆ ಕೂಡ ರಕ್ತದಾನ ಬಗ್ಗೆನೇ ಇತ್ತು. ಅಂಡ್ ಬರ್ತ್ಡೇ ವಿತ್ ಬೆನವೆಲೆನ್ಸ್ ಅಂತಾರೆ. ನಾನು ಅದರಲ್ಲಿ ಪ್ರತಿಯೊಬ್ಬರು ಹೇಳಿ ತಮ್ಮ ಒಂದು ಅಟ್ಲೀಸ್ಟ್ ಈ ಹುಟ್ಟು ಹಬ್ಬದ ದಿವಸ ಈ ಒಂದು ಒಳ್ಳೆ ಕಾರ್ಯ ಮಾಡಿ. ಹುಟ್ಟು ಹಬ್ಬ ಅಂದ್ರೆ ಕೇವಲ ನೀವು ಬರೀ ಮಿಮ್ಮತ್ತಿಯನ್ನು ಆರಿಸೋದು, ಸ್ವೀಟ್ ಅನ್ನೋದು ಅಷ್ಟೇ ಅಲ್ಲ. ಈ ರೀತಿ ಒಂದು ಸಮಾಜ ಸೇವೆಯನ್ನ ಜೊತೆಗೆ ಮಾಡಿದ್ರೆ ಅದರಿಂದ ತುಂಬಾ ಉಪಯೋಗ ಆಗುತ್ತೆ. ಒಟ್ಟಿನಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಅಂತ ಕೊಟ್ರಿ. ಇನ್ನು ಮುಂದೆ ಇದಕ್ಕೆ ನಾವು ಮತ್ತೊಮ್ಮೆ ಇದಕ್ಕೆ ಏನಾದ್ರೂ ಮತ್ತೊಂದು ಕಥೆಯನ್ನ ಜೋಡಿಸಿ ಅದಕ್ಕೊಂದು ಇನ್ಸ್ಪಿರೇಷನ್ ಬರುವ ಹಾಗೆ ಮಾಡಿದ್ರೆ ಅದು ನಿಜಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನ ಈ ಮೌಲ್ಯಮಾಪನವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಅಚ್ರೇಕರ್ ಸರ್ ಅವ್ರೆ. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ರವಿಕುಮಾರ್ ಅವರು ಭಾಷಣ ಮಾಡಿದ ರೀತಿ ಮತ್ತೆ ಅದರ ಇಂಪ್ರೂವ್ಮೆಂಟ್ ಬಗ್ಗೆ ಎಲ್ಲ ಚೆನ್ನಾಗಿ ಸಜೆಸ್ಟ್ ಮಾಡಿ ತುಂಬ ವಿವರಿಸಿದ್ರಿ. ಸೊ ಈಗ ಸಮಯ ಪಾಲನೆ ವರದಿಯನ್ನ ಮಂಡಿಸೋದಕ್ಕೆ ರವಿಕುಮಾರ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸಿದೆ. ಧನ್ಯವಾದಗಳು ರಾಘವೇಂದ್ರ ಅವರೇ. ಇಂದಿನ ಸಭೆಯಲ್ಲಿ ಎಲ್ಲರೂ ಆಶುಭಾಷಣ ವಿಭಾಗದಲ್ಲೂ ಸಹ ಎಲ್ಲರೂ ಒಂದು ನಿಗದಿತ ಸಮಯದಲ್ಲೇ ತಮ್ಮ ಮಾತುಗಳನ್ನ ಮುಗಿಸಿದಿರಿ. ಒಂದೇ ಒಂದು ಅಂದ್ರೆ ನನ್ನ ಸಿದ್ಧಪಡಿಸಿದ ಭಾಷಣದಲ್ಲೇ ಸಹ ಸಮಯಕ್ಕಿಂತ ಮೀರಿದೆ. ಅಂದ್ರೆ 8 ನಿಮಿಷ 11 ಸೆಕೆಂಡು. ನಾನೇ ಒಂದು ಅದನ್ನ 7 ನಿಮಿಷನ ಕ್ರಾಸ್ ಮಾಡಿದೆ. ಅದಕ್ಕೆ ಬಿಟ್ರೆ ಬೇರೆ ಎಲ್ಲರೂ ಸಹ ನಿಗದಿತ ಸಮಯದಲ್ಲೇ ತಮ್ಮ ಮಾತನ್ನ ಮುಗಿಸಿದ್ದಾರೆ. ಇಷ್ಟು ಹೇಳಿ ವೇದಿಕೆಯನ್ನು ಮರಳಿ ನಮ್ಮ ರಾಘವೇಂದ್ರ ಅವರಿಗೆ ನೀಡ್ತಾ ಇದ್ದೇನೆ. ವೇದಿಕೆ ನಿಮ್ದು ರಾಘವೇಂದ್ರ ಅವರೇ. ಧನ್ಯವಾದಗಳು ರವಿಕುಮಾರ್ ಅವರೇ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸಮಯ ಪಾಲನೆ ವರದಿ ಬಗ್ಗೆ. ಸೊ ಸಾಕಷ್ಟು ಅನುಭವ ಆಗಿ ಕೆಲರೂ ನಿಗದಿತ ಸಮಯದ ಅವಧಿಯಲ್ಲೇ ಮಾಡಿರೋದು ಒಂದು ಸಭೆಯ ಒಂದು ಗುಣಮಟ್ಟದ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ರಿಗೂ
ಎಲ್ರಿಗೂ ಅದೀಗ ಗಮನಕ್ಕೆ ಬಂದಿದೆ. ಸೊ ಈಗ ಗಣಕಕಾರ ಮತ್ತು ವ್ಯಾಕರಣಕಾರರ ವರದಿಯನ್ನ ಮಂಡಿಸಲು ನಾನು ಅನಿಲ್ ಕುಮಾರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಧನ್ಯವಾದಗಳು ರಾಘವೇಂದ್ರ ಅವರ. ಇವತ್ತಾಗ್ಲೇ ಬಹಳ ಸಮಯ ಮೀರಿರೋದ್ರಿಂದ ನನ್ನ ವರದಿ ಬಹಳ ಸಂಕ್ಷಿಪ್ತವಾಗಿ ಇಡ್ತೀನಿ. ಆ ಕೌಂಟರ್ ರೋಲ್ ಅಲ್ಲಿ ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಎಲ್ಲೋ ಒಂದೋ ಎರಡೋ ಪದಗಳನ್ನ ಉಪಯೋಗಿಸಿದ್ದಾರೆ. ಸೊ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ತುಂಬಾ 2 ಸತಿ 3 ಸತಿಗಿಂತ ಯಾರು ಜಾಸ್ತಿ ಆ ಕೌಂಟರ್ ಇದ್ ಮಾಡಿಲ್ಲ. ಸೊ ಆದ್ರಿಂದ ಆ ವರದಿಯನ್ನು ಮುಗಿಸ್ತೀನಿ. ಇನ್ನ ನನ್ನ ಗ್ರಾಮೇರಿಯನ್ ರೋಲ್ ಹೇಳ್ಬೇಕಾದ್ರೆ ಇಡೀ ಒಂದು ಇವತ್ತಿನ ಸಭೆಯಲ್ಲಿ ಎಲ್ಲರೂ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ. ಮೊದಲನೇದಾಗಿ ಅಚರೇಕರ್ ಸರ್ ಅವರ ಸ್ಪೀಚ್ ಇರ್ಬೋದು, ಮತ್ತೆ ಅಚರೇಕರ್ ಸರ್ ಅವರು ಬಹಳ ಚೆನ್ನಾಗಿ ಅವರ ಇದನ್ನ ಕೊಟ್ಟಿದ್ದಾರೆ. ಮತ್ತೆ ಕೆಲವೆಲ್ಲ ಪದಗಳು ಶ್ರೀಧರ್ ಸರ್ ಅವರು ಕೆಲವು ಒಳ್ಳೆ ಉತ್ತಮ ಪದಗಳನ್ನ ಉಪಯೋಗಿಸಿದ್ದಾರೆ. ರಾಕ್ಷಸ ಸ್ವರೂಪದ ಹುಲಿ, ದಟ್ಟವಾದ ಕಾಡು, ಸಾವಿನ ಕರಾಳ ಮುಖ, ಬದುಕಿನ ಪಯಣ, ಶ್ರೀಮಂತ ಜೀವನ ಅಂತ ಕೆಲವೆಲ್ಲ ಒಳ್ಳೆ ಪದಗಳನ್ನ ಉಪಯೋಗಿಸಿದ್ದಾರೆ. ಮತ್ತೆ ಅಚರೇಕರ್ ಸರ್ ಅವರು ಸಂಘರ್ಷವೇ ಜೀವನದ ತಾಕತ್ತು ಅಂತ ಒಂದು ಬಹಳ ಒಳ್ಳೆ ಸಂದೇಶವನ್ನು ಕೊಟ್ಟರು. ಅದರಲ್ಲಿ ಬಹಳ ಒಳ್ಳೆ ಕಥೆಯನ್ನು ನಮಗೆಲ್ಲ ಹೇಳಿದ್ದಾರೆ. ಮತ್ತೆ ನಮ್ಮ ಉಮಾನಾಥ್ ಸರ್ ಅವರು ಬಹಳ ಒಳ್ಳೆ ಸ್ಪೀಚ್ ಅಲ್ಲಿ ಮಾಡಿದ್ದಾರೆ. ಲೆಟ್ಸ್ ಮೇಕ್ ಎವ್ರಿ ಡೇ ಡೇರ್ಸ್ ಡೇ ಅಂತ ಹೇಳಿದ್ರು. ಅದು ಬಹಳ ಒಳ್ಳೆ ಇದು. ಕ್ಲಬ್ಬಿನ ಅಭಿಮನ್ಯು, ಸಾಫ್ಟ್ ಸ್ಪೋಕನ್ ಲೀಡರ್, ಚೇರ್ ಲೀಡರ್, ಈ ತರ ಬಹಳ ಅತ್ಯುತ್ತಮ ಪದಗಳನ್ನ ಉಪಯೋಗಿಸಿದ್ದಾರೆ. ಇಷ್ಟ ಹೇಳ್ತಾ ನನ್ನ ವರದಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು ರಾಘವೇಂದ್ರ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ತುಂಬಾ ಚೆನ್ನಾಗಿ ನಿಮ್ಮ ವರದಿಯನ್ನು ಒಪ್ಪಿಸಿದ್ರಿ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸಮಗ್ರ ಮೌಲ್ಯಮಾಪನಕ್ಕೆ ಬಂದ್ರೆ ಇಂದಿನ ಸಭೆ ಒಂದು ಉತ್ತಮ ಅನುಭವ ಆಗಿತ್ತು ಅಂತ ಅಂದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಇವತ್ತು ಬಹಳ ಸೃಜನಶೀಲತೆ ಇತ್ತು. ಮತ್ತೆ ಪ್ರತಿಯೊಬ್ಬ ಭಾಷಣಕಾರರು ತಮ್ಮದೇ ಆದ ಶೈಲಿಯಲ್ಲಿ ವಿಷಯವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಂಡಿಸಿದ್ರು. ಸೊ ಅನಿಲ್ ಕುಮಾರ್ ಅವರು ಸಭೆಗೆ ಉತ್ತಮ ಆರಂಭವನ್ನ ಕೊಟ್ರು. ಅದ್ರ ಜೊತೆಗೆ ನಮ್ಮ ಉಮಾನಾಥ್ ಸರ್ ಅವರು ತುಂಬಾ ಚೆನ್ನಾಗಿ ಶುರು ಮಾಡಿದ್ರು. ಎಸ್ಪೆಷಲಿ ಥೀಮ್ ಪ್ರಕಾರ ಮಹಿಳೆಯರ ಬಗ್ಗೆ. ಅದಕ್ಕೂ ಮುಂಚೆ ಅಚ್ರೇಕರ್ ಸರ್ ಅವ್ರದ ಕತೆ ತುಂಬಾ ಚೆನ್ನಾಗಿತ್ತು. ಒಬ್ಬ ರೈತನ ಕಥೆನ ವಿವರಿಸಿ ಕಾಡಿನಲ್ಲಿ ಬಿಟ್ಟ ಮತ್ತೆ ಇನ್ನೊಂದು ಸರ್ಕಸ್ ಪ್ರಾಣಿಗಳನ್ನ ಕಾಡಿನಲ್ಲಿ ಬಿಟ್ಟು ಆಗ ಅದ್ರೊಳಗ ಗತಿ ಏನು ಅನ್ನೋದನ್ನ ಚೆನ್ನಾಗಿ ಹೇಳಿ ನಮ್ಮ ಜೀವನದಲ್ಲಿ ಯಾಕೆ ಸಂಘರ್ಷಗಳನ್ನ ಧನಾತ್ಮಕವಾಗಿ ತಗೋಬೇಕು, ಅದೇ ಸರ್ಕಸ್ ಪ್ರಾಣಿಗಳು ಮೊದಲೇನೆ ಸಂಘರ್ಷಗಳನ್ನ ಎದುರಿಸಿದ್ರೆ ಅವು ಚೆನ್ನಾಗಿ ತಯಾರಾಗಿರ್ತಿದ್ವು ಅನ್ನೋದನ್ನ ಬಹಳ ಚೆನ್ನಾಗಿ ಮನಮುಟ್ಟುವಂತೆ ವಿವರಿಸಿದ್ರು. ಆಮೇಲೆ ಅದ್ರ ಜೊತೆಗೆ ಅಚ್ರೇಕರ್ ಸರ್ ಅವರು ಒಂದು ಮಾತು ಹೇಳಿದ್ರು ಸಂವಹನ ಕಲೆ ಬಗ್ಗೆ. ಅದು ಭಾಷೆಗಿಂತ ಸಂವಹನ ಕಲೆ ಜೊತೆಗೆ ಭಾಷೆ ಎರಡೂ ಕೂಡ ಬೇರೆ ಬೇರೆ ಆಗಿರೋ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಸಂವಹನ ಕಲೆಗೆ ಭಾಷೆನೇ ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಒಂದು ಪ್ಯಾಟರ್ನ್ ಗೊತ್ತಾದ್ರೆ ಅಥವಾ ಸಂವಹನ ಕಲೆ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ಅದನ್ನ ಚೆನ್ನಾಗಿ ಯಾವುದೇ ಭಾಷೆಯಲ್ಲಿ ಕೂಡ ನಾವು ಚೆನ್ನಾಗಿ ವಿವರಣೆ ಮಾಡ್ಬೋದು ಅಂತ ಹೇಳಿದ್ರು. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಉಮಾನಾಥ್ ಸರ್ ಅವರು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಒಳ್ಳೆ ಕೋಟ್ನ ಹೇಳ್ತಾನೆ ಶುರು ಮಾಡಿದ್ರು. ಸೊ ಹಾಗೇನೆ ತಮ್ಮ ಸ್ವಂತ ಕತೆ ಜೊತೆಗೆ ಅವರು ಅವರ ಇನ್ಫ್ಲೂಯೆನ್ಸ್ ಮಾಡಿದ್ದ ಅವ್ರ ಇನ್ಫ್ಲೂಯೆನ್ಸ್ ಮಾಡಿದ್ದ ಅವರ ಪತ್ನಿ ಬಗ್ಗೆ ಹೇಳ್ತಾ ಇದ್ರು. ನಿನಗೆ ಬೇರೆ ಹೆಸರು ಬೇಕೆ, ನನ್ನಾಕೆ ಅಂದ್ರೆ ಅಷ್ಟೇ ಸಾಕೆ ಅಂತ ತುಂಬಾ ಚೆನ್ನಾಗಿ ಒಪ್ಕೊಳ್ಳೋ ಅಂತ ಕೋಟ್ ಇದಾಗಿತ್ತು. ಇನ್ನು ಮುಂದೆ ಬಂದ್ರೆ ಸಿದ್ಧಪಡಿಸಿದ ಭಾಷಣದಲ್ಲಿ ಒಳ್ಳೆ ಪ್ರಶ್ನೆಯೊಂದಿಗೆ ಮಾಡಿದ್ದು ಹುಕ್ಕು ಚೆನ್ನಾಗಿತ್ತು. ಎಲ್ರಿಗೂ ಕನೆಕ್ಟ್ ಮಾಡ್ಕೊಳ್ಳೋ ತರ ಇತ್ತು.
ಮತ್ತೆ ಕೆಲವು ತಪ್ಪು ಕಲ್ಪನೆಗಳನ್ನ ಎಲ್ಲ ವಿವರಿಸಿ ನಮ್ಮೆಲ್ಲರನ್ನ ಪ್ರೇರೇಪಿಸೋದ್ರಲ್ಲಿ ತುಂಬಾ ಯಶಸ್ವಿಯಾಗಿದ್ದಾರೆ ಅಂತ ರವಿಕುಮಾರ್ ಅವರು ತುಂಬಾ ಯಶಸ್ವಿಯಾಗಿದ್ರು ಅಂತ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇನ್ನು ಮೋಹನ್ ಮೂರ್ತಿ ಅವರು ಆಶುಭಾಷಣವನ್ನ ಸೃಜನಶೀಲತೆಯನ್ನು ಬಳಸ್ಕೊಂಡು ಕಥೆಯ ರೂಪದ ಆಶುಭಾಷಣವನ್ನ ಅದ್ಭುತವಾಗಿ ನಡೆಸ್ಕೊಟ್ರು. ಗುರುಗೆ ತಿರುಮಂತ್ರ ಅನ್ನೋ ತರ ಉಮಾನಾಥ್ ಸರ್ ಅವರು ಮೋಹನ್ ಮೂರ್ತಿ ಅವ್ರಿಗೇನೆ ಮತ್ತೊಂದು ಸವಾಲ್ ಕೊಟ್ರು. ಅದು ಬಹಳ ಇಷ್ಟ ಆಯ್ತು. ಸೊ ಇದು ಒಂಥರ ಎಲ್ರಿಗೂ ಮನರಂಜನೆಯನ್ನ ಹೆಚ್ಚಿಸದಲ್ದಲೆ ಅದು ಎಂಗೇಜಿಂಗ್ ಆಗಿ ಕೂಡ ಇತ್ತು. ಜೊತೆಗೆ ಅದು ಅವ್ರು ಮುಂಚೆನೆ ಯಾರಿಗ್ ಕೊಡ್ತೀವಿ ಅಂತ ಹೇಳ್ದಲೆ ಕಥೆನ ಶುರು ಮಾಡಿದ್ದು ಚೆನ್ನಾಗಿತ್ತು. ಯಾಕಂದ್ರೆ ಎಲ್ರೂ ಗಮನ ಇಟ್ಟು ಕತೆ ಕೇಳ್ಬೇಕು. ಯಾಕೆಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದ್ದು ಯಾರು ಅಂತ ಹೋಗ್ಬೇಕಾದ್ ಯಾರು ಅಂತ ಮುಂಚೆನೆ ಗೊತ್ತಿರ್ಲಿಲ್ಲ. ಹಾಗಾಗಿ ಅವರ ಈ ಸೃಜನಶೀಲತೆ ಬಹಳ ಯಶಸ್ವಿ ಆಯ್ತು ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಜೊತೆಗೆ ಇನ್ನೊಂದು ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಕತೆ ಬರೆಯೋದು ಬಹಳ ಕಷ್ಟ ಅಂತ ಅನ್ನೋರ್ಗೆ ಅದೊಂದು ಸುಲಿದ ಬಾಳೆಹಣ್ಣು ಅಂತ ಅಷ್ಟು ಸುಲಿದ ಬಾಳೆಹಣ್ಣಷ್ಟು ತಿಂದಷ್ಟು ಸುಲಭ ಅನ್ನೋದನ್ನ ಹೇಳ್ತಾ ಒಂದ್ ಒಳ್ಳೆ ಸಂದೇಶ ಕೂಡ ಕೊಟ್ರು. ಅಂದ್ರೆ ನಾವೆಲ್ಲರೂ ಕೂಡ ಕತೆ ಬರೆಯೋಕೆ ಸಾಧ್ಯ ಆಗತ್ತೆ, ಅದಕ್ಕೆ ತುಂಬಾ ಕಷ್ಟಪಡೋ ಅಗತ್ಯ ಏನಿಲ್ಲ ಅಂತ ಅನ್ನೋ ಸಂದೇಶ ಕೊಟ್ಟಿದ್ದು ಬಹಳ ಇಷ್ಟ ಆಯ್ತು. ಸೊ ಹಾಗಾಗಿ ಎಲ್ರೂ ಇವತ್ತಿನ ಭಾಷಣದಲ್ಲಿ ಚೆನ್ನಾಗಿ ಭಾಗವಹಿಸಿದ್ರು. ಸೊ ನನ್ಗೆ ಇವತ್ತೇನಪ್ಪಾ ಅಂತ ಹೇಳಿದ್ರೆ ಈ ಮಹಿಳಾ ದಿನಾಚರಣೆ ಆಚರಣೆ ಮಾಡುವಾಗ ಎಷ್ಟೋ ಸಾಧಕಿಯರು ನೆನಪಾಗ್ತಾರೆ. ಸೊ ಭಾರತದ ಮಟ್ಟದಲ್ಲಿ ನೋಡೋದಾದ್ರೆ ಸಾಕಷ್ಟಿದ್ದಾರೆ. ನಮ್ ಕರ್ನಾಟಕದ ಮಟ್ಟದಲ್ಲಿ ನೋಡೋದಾದ್ರೂ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ನನ್ಗೇನಪ್ಪಾ ಅಂದ್ರೆ ಸಾಹಿತ್ಯದ ಬಗ್ಗೆ ಯೋಚನೆ ಮಾಡುವಾಗ ನೆನಪಾಗಿದ್ದು ತ್ರಿವೇಣಿ ಅವರು. ಅವರು ಬದುಕಿದ್ 35 ವರ್ಷ, ಅಷ್ಟರಲ್ಲೇ ಅವರು 20 ಕಾದಂಬರಿಗಳನ್ನ ಬರೆದಿದ್ರು. ಸೊ ಅವರೆಲ್ಲ ಕಾದಂಬರಿಗಳನ್ನ ನೀವು ಕೇಳಿರ್ಬೋದು. ಶರಪಂಜರ, ಬೆಳ್ಳಿ ಮೋಡ, ಹಣ್ಣೆಲ್ಲ ಚಿಗುರಿದಾಗ, ಆ ಥರದವೆಲ್ಲ ಚಲನಚಿತ್ರಗಳು ಕೂಡ ಆಗಿದಾವೆ. ಬರೀ 35 ವರ್ಷ ಬದುಕಿದ್ರು. ಅವ್ರದ್ದು ಎಷ್ಟು ರಿಲೆವೆಂಟ್ ಅಂದ್ರೆ ಅವ್ರದ್ದು ಇನ್ನೊಂದು ಕಾದಂಬರಿ ವಸಂತಗಾನ ಅನ್ನೋದು ಇತ್ತೀಚೆಗೆ ಬಿಡುಗಡೆ ಆಯ್ತು, ಸರಳಾ ಸುಬ್ಬರಾವ್ ಅಂತ. ಸೊ ಅಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ನಾವೆಲಿಸ್ಟ್ ಅಂತ ನಾವು ತ್ರಿವೇಣಿ ಅವ್ರಿಗೆ ಹೇಳ್ಬೋದು. ಅದ್ರ ಜೊತೆಗೆ ನಾವು ಇನ್ನೂ ಎಷ್ಟೊಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಷ್ಟೊಂದು ಮಹಿಳಾ ಲೇಖಕರು ಇದ್ದಾರೆ ಅಂದ್ರೆ ಈಗ ಎಂ.ಕೆ. ಇಂದಿರಾ ಆಗಿರ್ಬೋದು, ಸಾರಾ ಬೂಬ್ಕರ್ ಆಗಿರ್ಬೋದು, ವೈದೇಹಿ, ಮತ್ತೆ ಕಮಲಾ ಹಂಪನ, ಸುಧಾಮೂರ್ತಿ, ಇವರೆಲ್ಲ ಒಳ್ಳೆ ದಿಗ್ಗಜ ಸಾಹಿತಿಗಳು. ಸೊ ಈಗ ನಾನು ಇಷ್ಟೊಂದು ದೇಶಗಳನ್ನ ಸುತ್ತಿದ್ದೀನಿ. ಅದರಲ್ಲಿ ಈಗ ತೈವಾನ್, ಮಲೇಷ್ಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ, ಈ ದೇಶಗಳಿಂದ ಕಲಿಯೋದು ಬಹಳಷ್ಟಿದೆ. ಏನಪ್ಪಾ ಅಂದ್ರೆ ಮಹಿಳಾ ಸ್ವಾತಂತ್ರ್ಯ. ಏನಪ್ಪಾ ಅಂದ್ರೆ ಈ ಮಹಿಳೆಯರು ಈಗ ನಾನೆಲ್ಲ ಹೋಗಿ ಈ ದೇಶಗಳಲ್ಲೆಲ್ಲ ಉಳ್ಕೊಂಡಾಗ, ನಾನು ಫ್ಯಾಮಿಲಿ ಸಮೇತ ಉಳ್ಕೊಂಡಾಗ ಅಲ್ಲೆಲ್ಲ ಮಹಿಳೆಯರದ್ದೇ ಕಾರ್ಬಾರು. ಅಂದ್ರೆ ಅವರೆಲ್ಲ ಕೆಲಸಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ರು, ಹೋಟೆಲ್ ಇದನ್ನ ನಡೆಸೋದ್ರಿಂದ ಎಲ್ಲ. ಅದ್ರ ಜೊತೆಗೆ ವಿಯೆಟ್ನಾಂ ಅಲ್ಲಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ. ಈ ರೈತ ಮಹಿಳೆಯರು ಈ ಟ್ರ್ಯಾಕ್ಟರ್, ಬೈಕ್ಗಳನ್ನ ತಾವೇ ಓಡಿಸ್ಕೊಂಡು ನೋಡಿದ್ರೆ ನನ್ಗದ್ ಬಹಳ ಆಶ್ಚರ್ಯ ಆಯ್ತು. ಅವರೆಲ್ಲ ನಾವ್ಯಾರಿಗೂ ಕಡಿಮೆ ಇಲ್ಲ ಅಂತ ಸಾಧಿಸಿ ತೋರಿಸಿದ ನಾರಿಮಣಿಗಳು ಅಂತ. ಸೊ ಇಷ್ಟೆಲ್ಲ ಹೇಳ್ತಾ ಉಮಾನಾಥ್ ಸರ್ ಅವರು ಮಾಡಿದ ನಿರೂಪಣೆ ಮಹಿಳೆಯರ ಬಗ್ಗೆ ತುಂಬಾ ಚೆನ್ನಾಗಿತ್ತು. ಸೊ ಪಾತ್ರಧಾರಿಗಳನ್ನ ಪರಿಚಯ ಮಾಡಿದ್ದೇ ಇರ್ಬೋದು, ಅಥವಾ ಮಾತುಗಳ ಮಧ್ಯೆ ಇದ್ದಿದ್ದ ಟ್ರಾನ್ಸಿಷನ್ ಕೂಡ ತುಂಬಾ ಸೊಗಸಾಗಿತ್ತು. ಅಷ್ಟು ಹೇಳಿ ನನ್ನ ಸಮಗ್ರ ಮೌಲ್ಯಮಾಪನವನ್ನ ಮುಗಿಸುತ್ತಾ ವೇದಿಕೆಯನ್ನ ಮತ್ತೆ ಉಮಾನಾಥ್ ಅವ್ರಿಗೆ ವರ್ಗಾಯಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ರಾಘವೇಂದ್ರ ಅವರೇ. ರಾಘವೇಂದ್ರ ಅವರು ಇವತ್ತಿನ ಮೊದಲನೇದಾಗಿ ಈ ಸಮಗ್ರ ಮೌಲ್ಯಮಾಪನದ ಕಾರ್ಯವನ್ನು ನಿರ್ವಹಿಸಿದರೆ ಬಹಳ ಸಮರ್ಪಕವಾಗಿ, ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ, ಸಮಯದ ಮಿತಿಯಲ್ಲಿ ಅದನ್ನ ಪೂರ್ಣಗೊಳಿಸಿದ್ದಾರೆ. ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಒಂದು ಪ್ರಚಂಡ ಕಡತವನ್ನು ಕೊಡೋಣ. ಇಂದಿನ ಸಭೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ನಡೆಸಿದಂತ ಸಭೆ. ಮಹಿಳೆಯರ ಕೊಡುಗೆಯ ಬಗ್ಗೆ ನಾವು ಮಾತಾಡಿದ್ವಿ. ಹಾಗೆ ಒಂದು ಉತ್ತಮ ಸಂದೇಶದ ರಕ್ತದಾನದ ಬಗ್ಗೆ ಒಂದು ಒಳ್ಳೆ ಭಾಷಣವನ್ನ ಕೇಳಿದ್ವಿ. ಹಾಗೆ ನಮ್ಮ ಕಥಾ ಸಂಗಮ, ನಮ್ಮ ಸೃಜನಶೀಲತೆಯನ್ನ ಪರೀಕ್ಷಿಸಿದ ಒಂದು ಒಳ್ಳೆಯ ರೀತಿಯ ಒಂದು ಆಶುಭಾಷಣದ ಹಂತ ಕೂಡ ಇವತ್ತು ನಡೆಯಿತು. ಕೊನೆಗೆ ಎಲ್ಲದಕ್ಕೂ ಒಂದು
ಅದನ್ನ ಸರಿಯಾಗಿ ಪೂರ್ಣಿಸಿದ್ದು ನಮ್ಮ ರಾಘವೇಂದ್ರ ಅವರು ಅವರ ಸಮಗ್ರ ಮೌಲ್ಯಮಾಪನದಿಂದ ಇವತ್ತಿನ ಸಭೆ ಒಂದು ಅತ್ಯುತ್ತಮ ಸಭೆ ಅಂತ ಹೇಳ್ತಾ ಸಭೆಯನ್ನ ಒಂದು ನಿಮಿಷ. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಮೋಹನ್ ಮೂರ್ತಿ ಸರ್ ಇಂಥ ಟಾಪಿಕ್ ತಗೊಂಡ್ ಬರ್ತಾರ ಅಂತ ತಿಳ್ಕೊಂಡು. ಇಡೀ ಹಲವು ವಾರಗಳ ಸಭೆಗೆ ಇದೊಂದು ಹೈಲೈಟ್. ಅಂದ್ರೆ ಭಾಷಣದಲ್ಲಿ ಸೃಜನಶೀಲತೆ ಬೇಕು ಅನ್ನುವ ಒತ್ತು ಇವತ್ತು ಬಹಳ ಚೆನ್ನಾಗಿತ್ತು. ಇದು ಬೇಕಾಗಿತ್ತು ಕೂಡ. ಭಾಷಣಕಾರರಿಗೆ ಕ್ರಿಯೇಟಿವಿಟಿ ಇಲ್ಲ ಅಂತಂದ್ರೆ ಭಾಷಣ ಬೋರ್ ಹೊಡಿಸುತ್ತೆ. ಅಚ್ರೇಕರ್ ಸರ್ ಅದನ್ನೇ ಹೇಳಿದ್ದು, ನಿಮ್ಮ ಅನುಭವಗಳನ್ನ ಹೇಳ್ರಿ ಅಂತ ಅವ್ರು ಹೇಳ್ತಾ ಇರೋದು ಅದೇ ಕೂಡ. ಅಚ್ರೇಕರ್ ಸರ್ ಇವತ್ತು ಸ್ಟಾರ್ಟಿಂಗ್ ಶುರು ಮಾಡಿದ್ರಲ್ಲ, ಬಹಳ ಒಂದು ಅತ್ಯುತ್ತಮವಾದಂತಹ ಘೋಷವಾಕ್ಯದೊಂದಿಗೆ ಶುರು ಮಾಡಿದ್ರು. ಸಂಘರ್ಷ ಅಂತ ಅವ್ರದ್ದೊಂದು ಮೇನ್ ಒಂದು ಅದನ್ನ ಪ್ರಾಸ್ತಾವಿಕವಾಗಿ ಅವರು ಆ ವಿಷಯವನ್ನು ಎತ್ತಿದ್ರು. ಸಂಘರ್ಷದಿಂದ ಬದುಕಿಗೆ ಸೌಂದರ್ಯ ಅಂತಾನೆ ಅರ್ಥ ಅದ್ರದ್ದು. ಯಾವುದೇ ಕನ್ನಡದ ಶ್ರೇಷ್ಠ ಕಥೆ ಕಾದಂಬರಿಗಳು ನೋಡ್ರಿ, ಗಂಗಾಮಾಯಿ ಶಂಕರ್ ಮೊಕಶಿ ಪುಣೇಕರ್ ನೋಡ್ರಿ, ದೇವನೂರು ಮಹಾದೇವರದ ಒಡಲಾಳ ನೋಡ್ರಿ, ಫಣಿಯಮ್ಮ ನೋಡ್ರಿ, MK ಇಂದ್ರ, ಯಾವುದೇ ಸಾಹಿತ್ಯ ಕೃತಿಗಳಲ್ಲಿ ಸಂಘರ್ಷ ಇಲ್ಲ ಅಂತಂದ್ರೆ ಬದುಕಿಗೆ ಸೌಂದರ್ಯ ಇರೋದಿಲ್ಲ. ಉದಾಹರಣೆಗೆ ಇಬ್ರು ಗಂಡ ಹೆಂಡತಿ ಇದ್ರು, ಒಬ್ಬ ಮದುವೆ ಆಯ್ತು, ಹೆಂಡತಿನೂ ಸಾಫ್ಟ್ವೇರ್ ಇಂಜಿನಿಯರು, ಗಂಡನೂ ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೆ ಇಬ್ರು ಮಕ್ಕಳು ಹುಟ್ಟಿದ್ರು. ದೊಡ್ಡ ಮಗ ಇಂಜಿನಿಯರ್ ಆದ, ಎರಡನೇ ಮಗಳು ಡಾಕ್ಟರ್ತಿ ಆದ್ಲು, ಒಬ್ಳು ಅಮೆರಿಕಾದಲ್ಲಿ ಮಗಳು ಸೆಟ್ಲ್ ಆಗಿದ್ದಾಳೆ, ಮಗ ಇಲ್ಲಿ ಬೆಂಗಳೂರಲ್ಲಿ ದೊಡ್ಡದೊಂದು ಕೋಟಿ ಬಂಗ್ಲೆ ತಗೊಂಡಿದ್ದಾನೆ ಅಂದ್ರೆ ನಿಮ್ಗೆ ಯಾರಿಗೂ ಖುಷಿ ಆಗಲ್ಲ, ಹುರುಪುಟ್ಟಲ್ಲ. ಏನು ಸಂಘರ್ಷ ಇಲ್ಲ ಬದುಕಿನೊಳಗೆ. ರಿಕ್ಷಾ ಡ್ರೈವರ್ ಒಬ್ಬ ತನ್ನ ಮಗಳನ್ನ IAS ಆಫೀಸರ್ ಮಾಡಿದ ಅಂದ ತಕ್ಷಣ ಮೈ ರೋಮಾಂಚನಗೊಳ್ತು. ನಾನು ಹೇಳ್ತಾ ಇರೋದು ಏನಂತಂದ್ರೆ, ವೆಲ್ ಸೆಟಲ್ಡ್ ಲೈಫಿಗೆ ಸಾಹಿತ್ಯದಲ್ಲಿ ಸ್ಥಾನ ಇಲ್ಲ. ವೆಲ್ ಸೆಟಲ್ಡ್ ಲೈಫ್ ಅಂತಂದ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಎಲ್ಲವೂ ಅಷ್ಟೇ. ಒಂದು EMI ಮಾಡ್ಕೊಳ್ಳೋದು, ಒಂದು ಕಾರ್ ತಗೊಳ್ಳೋದು, ಒಂದು ಗೇಟ್ ಹಾಕಿಸ್ಕೊಳ್ಳೋದು, ಒಂದು 2 ವೀಲರ್ ತಗೊಳ್ಳೋದು ಅಂತ. ಈ ಸಿದ್ಧಪಡಿಸಿದ ಭಾಷಣದಂಗೆ ಸಿದ್ಧಪಡಿಸಿದ ಬದುಕಿಗೆ ಯಾವುದೇ ಮೌಲ್ಯ ಇಲ್ಲ. ಸಂಘರ್ಷದಲ್ಲೇ ಬದುಕು ಸೌಂದರ್ಯ ಕಾಣ್ತದೆ. ನಾವೇನ್ ತಿಳ್ಕೊಂಡಿದ್ದೀವಿ, ಸಂಘರ್ಷ ಅಂದ್ರೆ ದುಃಖ ಅಂತ ತಿಳ್ಕೊಂಡಿದ್ದೀವಿ. ದೇವನೂರು ಮಹಾದೇವರ ಒಡಲಾಳ ಕಾದಂಬರಿಯಲ್ಲಿ ದುಃಖದಲ್ಲಿಯೂ ಕೂಡ ಅನೇಕ ನವಿಲುಗರಿ ಹುಟ್ಕೊಳ್ತದೆ. ಮೋಹನ್ ಮೂರ್ತಿ ಸರ್ ಗೊತ್ತದ, ಕಾದಂಬರಿ ಓದಿದ್ದಾರೆ ಅವರು. ಗೋಡೆಯಲ್ಲಿ ನವಿಲು ಹುಟ್ಟುತ್ತದ, ಕಲೆ ಹುಟ್ಟುತ್ತದ, ನಗು ಹುಟ್ಟುತ್ತದ, ದುಪ್ಟಿ ಕಮಿಷನರ್ ಹುಟ್ಟತಾನ. ಅಂದ್ರೆ ಅದರರ್ಥ ಏನಂದ್ರೆ ಕಳ್ತನ ಹುಟ್ಟುತ್ತದೆ. ಕಳ್ತನವು ಕೂಡ ಒಂದು ಕ್ರಿಯೇಟಿವಿಟಿನೇ. ಉತ್ಸವ ಸಿನಿಮಾ ನೋಡಿದ್ರೆ ಕಳ್ತನ ಕೂಡ ಒಂದು ಸೃಜನಶೀಲ ಕಲೆ ಕೂಡ. ನಾವು ಅದನ್ನ ತಿಳ್ಕೊಂಡಿದ್ದೀವಿ, ಈ ಮಧ್ಯಮ ವರ್ಗದ ಜನ ಅದು ಕೆಟ್ಟ ಇದು ಸುಳ್ಳು ಅಂತ ತಿಳ್ಕೊಂಡು. ಅದಕ್ಕೆ ಸಂಘರ್ಷ ಏನದಲ್ಲ ಅದು ಬಹಳ ಸುಂದರವಾದದ್ದು. ಈ ಸಂಘರ್ಷದ ಒಂದು ಮೌಲ್ಯವನ್ನು ಎತ್ಕೊಂಡೇ ಮೋಹನ್ ಮೂರ್ತಿ ಸರ್ ಇವತ್ತು ನಮಗೆ ಟಾಪಿಕ್ ಕೊಟ್ರು. ಎಲ್ಲಾ ಕಥೆಗಳಲ್ಲಿ ಒಂಚೂರು ಸಂಘರ್ಷ ಇರ್ಲೇಬೇಕು ಅಂತ ಅವ್ರು ವಾದ ಆಗಿತ್ತೋ ಏನೋ ಗೊತ್ತಿಲ್ಲ. ಅಂದ್ರೆ ಕ್ರಿಯೇಟಿವಿಟಿ ಅನ್ನೋದು ಕೂಡ ಅದು ಮಠ ಮಧ್ಯಾಹ್ನ ಹುಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ಚಿತ್ತಾಗ್ರ ಒಂದ್ ಮಾತು ಹೇಳ್ತಾರ, ನಾನು ಕಥೆಗಳನ್ನ ಬರೆಯೋದು ಮುಂಜಾನೆ 4 ರಿಂದ 6 ಗಂಟೆ ಒಳಗೆ ಕತೆ ಬರಿತೀನಿ, ಕಾದಂಬರಿ ಪಾಠ ಬರಿತೀನಿ. ಯಾಕಂದ್ರೆ ನನಗೆ ಅವಾಗ ಹಿಂಗ ಅನಿಸ್ತದಲ್ಲ, ಒಂದು ಕತ್ತಲೆ ಮತ್ತು ಬೆಳಕುಗಳ ಸಮ್ಮಿಶ್ರಣ ಇರ್ತದ, ಒಂದು ಬೂದುಗಪ್ಪು ಬಣ್ಣ ಬಂದಿರ್ತದ, ಅದರಲ್ಲಿ ನನ್ನ ಕ್ರಿಯೇಟಿವಿಟಿ ಹುಟ್ಕೊಳ್ತದ ಅಂತ ಹೇಳ್ತಾರೆ. ಬಟ್ ಈ ಪುಣ್ಯಾತ್ಮರು ನಮಗೆ ಮಠ ಮಧ್ಯಾಹ್ನದಲ್ಲೇ 3:30 ಸುಮಾರು, ನಮಗೆ 4 ಗಂಟೆ ಸುಮಾರು ನಮಗೆ ಕ್ರಿಯೇಟಿವಿಟಿ ನಾವೇನೋ ನಿರೀಕ್ಷೆ ಮಾಡಿದ್ದಿಲ್ಲ. ನಾನಂತ ಅಂದ್ಕೊಂಡಿದ್ದೆ ಮಹಿಳಾ ದಿನಾಚರಣೆ ಅಂದ್ರೆ ಏನಾದ್ರು ನಿಮ್ ತಾಯಿ ಬಗ್ಗೆ ಮಾತಾಡ್ರು, ಅಥವಾ ನಿಮ್ಗೆ ಯಾರಾದ್ರೂ ಒಬ್ಬ ಮಹಿಳಾ ಸಾಧಕಿಯರ ಬಗ್ಗೆ ಒಂದೊಂದು ಟಾಪಿಕ್ ಇವ್ರು ಕೊಡ್ಬಹುದು ಅಂತ ಅಂದ್ಕೊಂಡಿದ್ವಿ. ಬಹಳ ಚಾಲೆಂಜಿಂಗ್ ಆದದ್ದು ಮತ್ತು ಬಹಳ ವಿಶಿಷ್ಟ ಮತ್ತು ವಿನೂತನವಾದಂತಹ ಪ್ರಯೋಗ. ಮತ್ತು ಇದು ತೀರಾ ಅವಶ್ಯಕವಾಗಿತ್ತು. ಯಾರಿಗೆ? ನಮಗೆ, ನಮ್ಮಂತ 4-6 ಜನರಿಗೆ. ಯಾಕಂದ್ರೆ ಎಲ್ಲಿದೋ ಒಂದು ವಿಷಯದ ಬಗ್ಗೆ ಇನ್ಫಾರ್ಮೇಟಿವ್ ಆಗಿ ಸರ್ ಹೇಳಿದಂಗೆ ಹೇಳ್ಬೋದಾಗಿತ್ತು. ಇನ್ಫಾರ್ಮೇಶನ್ ಆಗ್ಲಾರ್ದೆ ಇನ್ಸ್ಪಿರೇಷನ್ ಆಗ್ಬೇಕು ಅಂತ ನಮ್ಗೆ ಇನ್ನೊಂದು ಒಳ್ಳೆ ಮಾತನ್ನ ಅಚರೇಕರ್ ಸರ್ ಹೇಳಿದ್ರು. ಅದು ಮೋಟಿವೇಟ್ ಮಾಡ್ಬೇಕಂತ ನಮಗೆ ಹೇಳಿದ್ರು. ಅದಕ್ಕೆ ಮೇಲಾಗಿ ಇನ್ನಷ್ಟು ಕ್ರಿಯೇಟಿವ್ ಆಗ್ಬೇಕಂತ ಇದು ಹೇಳಿದ್ರು ನಮ್ಗೆ. ಯಾರು ಇದಕ್ಕೊಂದು ಚಾಲೆಂಜಿಂಗ್ ಆದಂತಹ ಒಂದು ಟಾಪಿಕ್ ಗಳನ್ನೇ ಕೊಟ್ರು. ಎಲ್ಲಾ ಕಥೆಗಳನ್ನ ನಾವು ಅವರಿಗೆ ಸರಳವಾಗಿ ನಿರೂಪಣೆ ಮಾಡಿಬಿಟ್ರೆ ಸುಖ ಆಗುವುದಿಲ್ಲ ಮನುಷ್ಯನಿಗೆ. ಅವಕ್ಕೊಂದು ಟ್ವಿಸ್ಟ್ ಬೇಕಾಗಿತ್ತು. ಅದು ಕೊಲೆ ಇರ್ಲಿ ಅಥವಾ ಹುಟ್ಟಿರ್ಲಿ ಅಥವಾ ಸಾವಿರ್ಲಿ. ಸೊ ಅದಕ್ಕೆ ಸರ್ ಒಂದು ಕಥೆಯನ್ನು ಶುರು ಮಾಡಿದ್ರು. ಮೋಹನ್ ಮೂರ್ತಿ ಸರ್ ಒಂದ್ ಕತೆ ಏನಪ್ಪಾ, ಭೀಮ ರಾಮ ಇರ್ತಾರ, ಅವನಿಗೆ ಸ್ವಿಮ್ಮಿಂಗ್ ಬರ್ತಿರ್ತದ, ಭೀಮನಿಗೆ ಸ್ವಿಮ್ಮಿಂಗ್ ಬರ್ತಿರೋದಿಲ್ಲ ಅಂತ. ಅದಕ್ಕೆ ಇನ್ನಷ್ಟು ಆಡ್ ಮಾಡ್ಬೇಕಂದ್ರೆ ರಾಮ ಬಹಳ ಹುಷಾರಿರ್ತಾನ ಜೀವನದೊಳಗ, ರ್ಯಾಂಕ್ ಸ್ಟೂಡೆಂಟ್ ಅವ. ಭೀಮ ಅಷ್ಟಕ್ಕಷ್ಟೇ ದಡ್ಡ. ಭೀಮನ್ ತಾಯಿ ಹೇಳ್ತಿರ್ತಾಳ, ನೋಡ ರಾಮನ್ ನೋಡು, ನೀ ಅವನ ಅನುಸರಿಸು, ಹೋಗು, ಅವನ ಜೊತೆ ಬೆನ್ನತ್ತು, ಆಟದೊಳಗೂ ಮುಂದದಾನ, ಓಟದೊಳಗೂ ಮುಂದದಾನ, ಪಾಠದೊಳಗೂ ಮುಂದದಾನ ಅಂತ ಹೇಳ್ತಾ ಇರ್ತಾರೆ. ಈ ಸನ್ನಿವೇಶದೊಳಗೆ ಅವ್ನು ಸ್ವಿಮ್ಮಿಂಗ್ ಕಲಿಸ್ಬೇಕಂತ ಅಥವಾ ಏನೋ ಮಾಡ್ಬೇಕಂತ ಬರ್ತಾನ. ಭೀಮನಿಗೆ ಸ್ವಿಮ್ಮಿಂಗ್ ಬರ್ತಿರೋದಿಲ್ಲ, ಅದ್ ರಾಮನಿಗೆ ಬರ್ತಿರ್ತದ. ಅವ್ನು ಕಲಿಸ್ಲಿಕ್ಕೆ ಹೋಗ್ತಾನ. ಯಾರು? ರಾಮ ಭೀಮನಿಗೆ ಸ್ವಿಮ್ಮಿಂಗ್ ಕಲಿಸ್ಲಿಕ್ಕೆ ಹೋಗ್ತಾನ. ಆದ್ರೆ ದುರ್ದೈವಶಾತ್ ಏನಾಗ್ತದೋ ಗೊತ್ತಿಲ್ಲ, ಸ್ವಿಮ್ಮಿಂಗ್ ಬರ್ಬೇಕಾದ ರಾಮನ ಸುಳ್ಳೋಗ್ ಸಿಕ್ ಸತ್ ಹೋಗ್ತಾನ. ಸ್ವಿಮ್ಮಿಂಗ್ ಬರ್ಲಾರದ ಭೀಮ ಏನಾಗ್ತಾನಂದ್ರೆ ಯಾರೋ ಒಬ್ಬರ ಕೈ ಸಿಕ್ಕ ಜೀವ ಕಾಪಾಡ್ಕೊಂಡು ಬಂದು ಈಗ ಬೆಂಗಳೂರಿನೊಳಗೆ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನ, ದೊಡ್ಡ ಒಂದು ರ್ಯಾಂಕ್ ಸ್ಟೂಡೆಂಟ್ ಆಗಿರ್ತಾನ. ಈ ಕತೆ ಶಾಂತಿನಾಥ್ ದೇಸಾಯಿ ಒಂದ್ ಕಡೆ ಬರ್ದದ್ದು. ಅಂದ್ರೆ ಜೀವನ ಒಂದು ಪ್ರವಾಹ ಅಂತ ಹೇಳ್ಬೇಕಾಗಿದೆ. ನವ್ಯ ಸಾಹಿತ್ಯದಲ್ಲಿ ಅದೊಂದು ಥೀಮು, ಜೀವನ ಒಂದು ಪ್ರವಾಹ ಅಂತ. ಅದಕ್ಕಾಗಿ ಅವ್ರು ಈ ಕಥೆಯನ್ನು ಒಂದ್ ಕಡೆ ಬರ್ದಾರೆ. ಶಾಂತಿನಾಥ್ ದೇಸಾಯಿ ಅವರ ಯಾವುದೋ ಒಂದು ಕಥಾ ಸಂಕಲನದಲ್ಲಿ ಈ ಕಥೆ ಇದೆ. ಸೊ ಇಂಥದೇ ಒಂದು ಎಳೆಯ ಜಾಡನ್ನು ಹಿಡಿದು ನಮ್ಗೆಲ್ಲರಿಗೂ ಕೂಡ ಕಥೆಗಾರರಾಗ್ಲಿಕ್ಕೆ ಇವ್ರು ಹಚ್ಚಿದ್ರಲ್ಲ, ಇದು ಇವತ್ತು ಬೇಕಾಗಿತ್ತು ನಮಗೆ.
ಸೊ ಬಹುಶಃ ಇದರಲ್ಲಿ ಮತ್ತೆ ಸರ್ ಹೇಳಿದಾಗ ನಾವೆಲ್ಲ ತೇರ್ಗಡೆ ಆಗಿದ್ದೀವಿ ಅಂತ ನಂದೊಂದು ವಾದ. ಅಂದ್ರೆ ಯಾರು ಘಬರಾಸ್ಲಿಲ್ಲ, ಹೆಂಗಾರ ಮಾಡಿ ಕತೆ ಮುಗಿಸ್ಬೇಕನ್ನುವಂತ ಹಠ ಇತ್ತು ನಮಗ. ಮುಗಿಸ್ಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಮುಳುಗಿ ಹೋಗ್ತೀವಿ ನಾವು ಈಗ ನಿಮ್ ಇದರಲ್ಲಿ. ಸೊ ಬಹಳ ಒಳ್ಳೆಯವಾದಂತ ಇವತ್ತೊಂದು ವಾತಾವರಣ ಕ್ರಿಯೇಟ್ ಆಯ್ತು, ಮತ್ತೆ ಬಹಳ ಸಂಘರ್ಷಮಯವಾಗಿ ಕ್ರಿಯೇಟ್ ಆಯ್ತು, ಮತ್ತೆ ನಮಗೆ ಚಾಲೆಂಜಿಂಗ್ ಆಗಿತ್ತು. ಸರ್ ಇಂಥದೇ ಒಂದು ಹೊಸ ನವೀನ ಪೂರ್ಣ ಕಾರ್ಯಕ್ರಮಗಳನ್ನ ತಂದ್ರೆ ಇದು ಬೋರಿಂಗ್ ಆಗಲ್ಲ ಅಂತ ಹೇಳ್ತೀನಿ. ಧನ್ಯವಾದ. ಖಂಡಿತ ಇಂಥ ನವೀನ ಪ್ರಯೋಗಗಳು ಇಲ್ಲಿ ನಡೀತಾ ಇರ್ತದೆ, ಹಿಂದೆ ಕೂಡ ನಡೆದಿದೆ, ಮುಂದಕ್ಕೂ ನಡೀತಾ ಇರುತ್ತೆ ಅಂತ ಹೇಳ್ತಾ ಸಭೆಯನ್ನ ಕೊನೆಗಾಣಿಸ್ಲಿಕ್ಕಾಗಿ ನಮ್ಮ ಬೆಕ್ಕು ಅವನಿಗೆ ಅಟೆನ್ಷನ್ ಇಲ್ಲ, ನನ್ನ ಹತ್ರ ಇದ್ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದಂತ ಅರ್ಚಕರ್ ಸರ್ ವೇದಿಕೆಗೆ ಕರಿತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಉಮಾನಾಥ್ ಅವರೇ. ಶಶಿಧರ್ ಹೇಳಿದಾಗೆ ಇವತ್ತಿನ ಸಭೆ ತುಂಬಾ ಸೊಗಸಾಗಿತ್ತು, ಸಾಕಷ್ಟು ಕಲಿಯುವುದೆಲ್ಲ ಇತ್ತು. ಒಂದು ಸಲ ಯಾವುದೋ ಒಂದು ಪ್ರೋಗ್ರಾಮ್ ನಲ್ಲಿ ಒಬ್ಬನು ಹೇಳ್ತಾ ಇದ್ದ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮನ್ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅಂತ ಹೇಳಿ. ಹಿಂದಿಂದ ಒಂದು ಆವಾಜ್ ಬಂತು, ಬಿಹೈಂಡ್ ದಟ್ ವುಮನ್ ಈಸ್ ಹಿಸ್ ವೈಫ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಯು ಸ್ಪೆಸಿಫೈ ಹೂ ಇಸ್ ದಟ್ ವುಮನ್, ಲೆಟ್ ಹರ್ ಬಿ ಓನ್ಲಿ ವೈಫ್ ಓನ್ಲಿ, ನಾಟ್ ಎನಿಬಡಿ ಎಲ್ಸ್, ಅದರ್ವೈಸ್ ಯುವರ್ ವೈಫ್ ವಿಲ್ ಬಿ ಬಿಹೈಂಡ್ ಹರ್ ಅಂತ. ಸೊ ಇದು ಒಂದು ಹೇಳ್ತಾ ಇದ್ರು. ಎನಿವೇ ಇಷ್ಟು ಹೇಳ್ತಾ ಇವತ್ತಿನ ಸಭೆ ತುಂಬಾ ಚೆನ್ನಾಗಿತ್ತು ಅಂತ ಮತ್ತು ಎಲ್ರಿಗೂ ತಮ್ಮ ಒಂದು ಭಾಷಣ ಆಗ್ಲಿ ಅಥವಾ ಪಾತ್ರಧಾರಗಳ ಎಲ್ಲರೂ ತುಂಬಾ ಸೊಗಸಾಗಿ ನೆರವೇರಿಸಿ ಕೊಟ್ಟಿದೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ 167ನೇ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.